ಪುನೀತ್ ರಾಜ್ಕುಮಾರ್ ತೀರೋದಾಗ ದೇವರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾಡ್ ಆಂಗ್ಸೈಟಿ. ತುಂಬ ಜನಕ್ಕೆ ಅದೊಂದು ಹಾರ್ಟ್ ಅಟ್ಯಾಕ್ದು ಭಯ ಬಂದ್ಬಿಡ್ತು. ಆಂಗ್ಸೈಟಿ ನನಗಿದೆ ಅಂತ ನಾನು ಹೇಳ್ಕೊಳ್ಬೇಕು, ಆರ್ ಇಫ್ ಐ ಹ್ಯಾವ್ ಟು ಕನ್ಸಲ್ಟ್ ಸೈಕ್ಯಾಟ್ರಿಸ್ಟ್, ಮಿನಿಮಲ್ ಸಿಂಪ್ಟಮ್ಸ್ ಇರಬೇಕು. ಮನೆಯಲ್ಲಿ ನಾನು ವಾಟರ್ ಬಾಟಲ್ ಇಲ್ಲೇ ಇಡ್ತೀನಿ, ಡೆಸ್ಕ್ ಕ್ಲೀನೇ ಇರಬೇಕು. ಈಗ OCD ಅನ್ನೋದು ಎಷ್ಟು ನಾರ್ಮಲೈಸ್ ಮಾಡಿಬಿಟ್ಟಿದ್ದಾರೆ ಅಂದರೆ, ಯಾವಾಗ ನನಗೆ OCD ಇದೆ, ಯಾವ ಸ್ಟೇಜಿಗೆ ಬಂದಾಗ ನಾನು ಸೈಕ್ಯಾಟ್ರಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕು. ಆಬ್ಸೆಷನ್ ಅಂದರೆ ಥಾಟು, ಕಂಪಲ್ಷನ್ ಅಂದರೆ ಆ್ಯಕ್ಷನ್. ಲಾಕ್ ಮಾಡಿದೀನೋ ಇಲ್ಲೋ ಅಂತ ಥಾಟ್ ಬರುತ್ತೆ, ದಟ್ಸ್ ಆಬ್ಸೆಷನ್. ಕಂಪಲ್ಷನ್ ಅಂದರೆ ಮತ್ತೆ ಹೋಗಿ ಚೆಕ್ ಮಾಡೋದು. ಪ್ಯಾನಿಕ್ ಅಟ್ಯಾಕ್ ಬಂದಾಗ ಪ್ಯಾಲ್ಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಅವಾಗ ನಾನು ಬ್ರೀದಿಂಗ್ ಮಾಡು ಅಂತ ಹೇಳ್ಕೊಡಕ್ಕಾಗಲ್ಲ. ಈಗ ನಾನು ಒಬ್ಬನೇ ಇದ್ದಾಗ ನನಗೆ ಆ ಥರ ಆದರೆ ನನ್ನ ಲಾಜಿಕಲ್ ಮೈಂಡ್ ಆಫ್ ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತಾಗಲ್ಲ. ದಟ್ ಟೈಮ್ ಬೆಸ್ಟ್ ಥಿಂಗ್ ಇಸ್ ಸೊ ಈ ಥರ ಆಂಗ್ಸೈಟಿ ಜನರಲಿ ಜನಕ್ಕೆ ಆಗುತ್ತೆ ಆನ್ ಡೈಲಿ ಬೇಸಿಸ್. ವರ್ಕ್ ಆಂಗ್ಸೈಟಿ ಇರ್ಬೋದು, ಫ್ಯಾಮಿಲಿ ಏನೋ ಒಂದು ಸಿಚುವೇಶನ್ ಆಂಗ್ಸೈಟಿ ಇರುತ್ತೆ. ಬೆಸ್ಟ್ ಸೊಲ್ಯೂಷನ್ ಏನು? ಇಮಿಡಿಯೇಟ್ ಸೊಲ್ಯೂಷನ್, ವೆರಿ ಕಾಮನ್ ಸೊಲ್ಯೂಷನ್. ಈಗ ನನಗೆ ಐ ಆಮ್ ನಾಟ್ ಲೈಕ್ ವೆರಿ ಆಂಕ್ಷಿಯಸ್, ಬಟ್ ಆಂಕ್ಷಿಯಸ್ ಬಿಕಾಸ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಇನ್ ಮೈ ವರ್ಕ್ ವೆರಿ ನೆಕ್ಸ್ಟ್ ಡೇ. ಸೊ ಅದನ್ನು ಕಾಮ್ ಡೌನ್ ಮಾಡೋಕ್ಕೆ ವೆರಿ ಇಮಿಡಿಯೇಟ್ ಸೊಲ್ಯೂಷನ್ ಏನಿದೆ ಆ್ಯಸ್ ಎ ಡಾಕ್ಟರ್ ನೀವೇನು ಸಜೆಸ್ಟ್ ಮಾಡ್ತೀವಿ? ಐ ಮೀನ್ ನಾನ್ ಫಾರ್ಮಕಾಲಜಿಕಲ್ ಮೆಥಡ್ಸ್ ಅಂತ ಏನು ಹೇಳ್ತೀವಿ ನಾವು ಲೈಫ್ ಸ್ಟೈಲ್ ಚೇಂಜಸಲ್ಲಿ, ಬ್ರೀದಿಂಗ್ ಟೆಕ್ನಿಕ್ಸ್ ವರ್ಕ್ಸ್ ಲಾಟ್. ಡೀಪ್ ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ನಾವು. ಇದನ್ನು ನೀವು ಆಲ್ಟರ್ನೇಟಿವ್ ಲೈಫ್ ಸ್ಟೈಲಲ್ಲಿ ಯೋಗ ಮತ್ತು ಮೆಡಿಟೇಷನ್ ಅಂತ ಏನು ಹೇಳ್ತಾರೆ, ದೇ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ಮೆಡಿಟೇಷನ್ ಇಸ್ ಸಮಥಿಂಗ್ ಎಲ್ಸ್ ಆ್ಯಂಡ್ ಯೋಗ ಅಲ್ಲಿ ಫಿಸಿಕಲ್ ಯೋಗ ಮಾಡೋದು, ಬ್ರೀದಿಂಗ್ ಎಕ್ಸಸೈಸಸ್ ಕಮ್ಸ್ ಇನ್ ಯೋಗ. ಸೊ ಬ್ರೀದಿಂಗ್ ಎಕ್ಸಸೈಸಸ್ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ, ಯು ಆರ್ ಟ್ರೈನಿಂಗ್ ದ ಬಾಡಿ. ಯು ಶುಡ್ ನಾಟ್ ಡೂ ಇಟ್ ವೆನ್ ಯು ಆರ್ ಇನ್ ಪ್ಯಾನಿಕ್ ಅಟ್ಯಾಕ್ ಆರ್ ವೆನ್ ಯು ಆರ್ ಇನ್ ಆ್ಯಂಕ್ಷಿಯಸ್ ಸ್ಟೇಟ್. ಅದನ್ನು ನೀವು ದಿನನಿತ್ಯ ಶೈಲಿಯಲ್ಲಿ ಅಪ್ಲೈ ಮಾಡಬೇಕು. ಸೊ ಈಗ ಡೈಲಿ ನಾನು 15 minutes ಐ ಟ್ರೈನ್ ಮೈ ಬಾಡಿ. ಡೀಪ್ ಬ್ರೀದಿಂಗ್ ಆಗುತ್ತೆ, ಏನಾಗುತ್ತೆ ಫಿಸಿಕಲಿ, there is something called sympathetic nervous system, parasympathetic. Parasympathetic gets activated in all these activities like yoga or people who are very stable or very calm ಇದ್ದಾಗ ಹಾರ್ಟ್ ಬೀಟ್ ಎಲ್ಲ ಕಮ್ಮಿ ಆಗೋದು ಪ್ಯಾರಾಸಿಂಪಥೆಟಿಕ್. ಫೈಟ್ ಆರ್ ಫ್ಲೈಟ್ ಅಂದರೆ ಈಗ ಒಂಥರ ಫುಲ್ ಜೋರಾಗಿ ಮ್ಯೂಸಿಕ್ ಹಾಕಿದಾಗ, ಇಲ್ಲ ಏನೋ ಭಯ ಆದಾಗ, ಗಾಬರಿ ಆದಾಗ ಸಿಂಪಥೆಟಿಕ್ ಸಿಸ್ಟಮ್. ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇನ್ ದಿಸ್ ಬ್ರೀದಿಂಗ್ ಈಸ್ ಸಿಂಪಥೆಟಿಕ್ನ ಕಡಿಮೆ ಮಾಡಿಬಿಟ್ಟು ಪ್ಯಾರಾಸಿಂಪಥೆಟಿಕ್ನ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಸೊ ಡೀಪ್ ಬ್ರೀದಿಂಗ್ ಅಟ್ ನರ್ವಸ್ ಲೆವೆಲ್ ಹೆಲ್ಪ್ಸ್ ದಟ್. ಸೊ ಅದನ್ನು ನೀವು ಟ್ರೈನ್ ಮಾಡಿದಾಗ ದೆನ್ ಇಟ್ ಕ್ಯಾನ್ ಬಿ ಅಪ್ಲೈಡ್ ಇನ್ ದಿ ಅಕ್ಯೂಟ್ ಸಿಚುವೇಶನ್. ಡೈಲಿ ಒಂದು 15 minutes ದೆರ್ ಇಸ್ ಅ ಮೆಥಡ್ ಆಫ್ ಡೀಪ್ ಬ್ರೀದಿಂಗ್. ದೆರ್ ಆರ್ ಆಡಿಯೋಸ್ ಅವೈಲೇಬಲ್ ಆಲ್ಸೋ. ಈಗ ಇನ್ನೊಂದು ನಾವು JPMR ಅಂತ ಹೇಳ್ತೀವಿ, ಜಕಾಬ್ಸನ್ಸ್ ಡೀಪ್ ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ. ಸೊ ಅದರಲ್ಲಿ ಪ್ರತಿಯೊಂದು ಮಸಲ್, ಈಗ ನಾವು ಗಾಬರಿಯಲ್ಲಿದ್ದಾಗ ಮಸಲ್ಸ್ ಎಲ್ಲ ಒಂಥರ ಟೈಟ್ ಆಗುತ್ತೆ, ಬಾಡಿ ಬಿಕಮ್ಸ್ ಟೈಟ್, ರಿಜಿಡ್. ಸೊ ದಟ್ಸ್ ಅ ರಿಯಾಕ್ಷನ್ ವಿಚ್ ಹ್ಯಾಪನ್ಸ್ ಆಟೋಮ್ಯಾಟಿಕಲಿ. ನೀವು ಅದನ್ನ ಯೋಚನೆ ಮಾಡಲ್ಲ, ಅದು ತಂತಾನೆ ಆಗುತ್ತೆ. ಸೊ ವಾಟ್ ವಿ ಡೂ ಇನ್ JPMR ಇಸ್, ನಾವು ಟ್ರೈನ್ ಮಾಡ್ತೀವಿ. ಒಂದು ಕಾಂಟ್ರಾಕ್ಟ್ ಮಾಡಿದ್ರೆ, ರಿಲ್ಯಾಕ್ಸ್ ಮಾಡಿದ್ರೆ ಹೆಂಗೆ ಫೀಲ್ ಬರುತ್ತೆ, ಹಾಗೆ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಮಸಲ್ಸನ್ನು ನಾವು ಮಾಡಿಬಿಟ್ಟು ಅದನ್ನು ಬ್ರೈನ್ಗೆ ತೋರಿಸ್ಕೊಡ್ತೀವಿ. ಈ ಥರ ನಮಗೆ ಗಾಬರಿ ಆದಾಗ ಈ ಥರ ಆಗುತ್ತೆ, ಆವಾಗ ನಾನು ಬ್ರೀದ್ ಮಾಡಿದಾಗ ಹೆಂಗೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದನ್ನು ನಾವು ಪ್ರತಿಯೊಂದು ಗ್ರೂಪ್ ಆಫ್ ಮಸಲ್ಸಿಗೆ ಮಾಡಿಬಿಟ್ಟು ಇಟ್ಸ್ ಅ 15-20 minutes process. So if you practice, that's one of the deep breathing techniques. So there are other deep breathing muscle relaxation techniques also. So avunna ನೀವು ಡೈಲಿ ಮಾಡೋದು, that can help for long term. ಈಗ ಇಮಿಡಿಯೇಟ್ ಅವಾಗ ಆಗ್ತಾ ಇದೆ ಅಂದರೆ, ಬೆಸ್ಟ್ ಥಿಂಗ್ ವಿಚ್ ವಿ ಸೇ ಇಸ್ ಪ್ರೀವಿಯಸ್ ಡೇಯಿಂದ ಸ್ಟಾರ್ಟ್ ಆಗುತ್ತೆ. ಬಿ ಮೋರ್ ಪ್ರಿಪೇರ್ಡ್. ದ ಮೋರ್ ಅನ್ಸರ್ಟನ್ ದ ಮೋರ್ ಆಂಗ್ಸೈಟಿ. ಯಾವಾಗಲೂ ಮೋರ್ ಪ್ರಿಪೇರ್ಡ್ ಇರಬೇಕು. ಆ ಥರ ಆಂಗ್ಸೈಟಿ ಆದರೂ ಸಿಂಪಲ್ ಟೆಕ್ನಿಕ್ಸ್ ವಿಚ್ ಆರ್ ದೇರ್, ಐ ಮೀನ್ ಕಾಮನ್ಲಿ ವಿಚ್ ಆರ್ ದೇರ್ ಅರೌಂಡ್ ಇನ್ ಇಂಟರ್ನೆಟ್ ಅಲಾಂಗ್ ಇಸ್ ರಿವರ್ಸ್ ಕೌಂಟಿಂಗ್ ಅಂತ. ಇಲ್ಲ ಅಂದರೆ ವಿಚ್ ಎವರ್ ಹ್ಯಾಪಿ ಮೆಮರಿ ವಿಚ್ ಯು ಹ್ಯಾವ್, ಕಾಮ್ ಮೆಮರಿ. ಸಮ್ ಪೀಪಲ್ಗೆ ಮ್ಯೂಸಿಕ್ ವರ್ಕ್ ಆಗುತ್ತೆ, ಸೊ ಕಾಮ್ ಮ್ಯೂಸಿಕ್ ವಿಚ್ ವರ್ಕ್ಸ್. ಸೊ ಬ್ರೀತ್, ಲಿಸನ್ ಟು ಮ್ಯೂಸಿಕ್ ಆ್ಯಂಡ್ ವೇಟ್ ಫಾರ್ 5 minutes. ಸೊ ಟ್ರೈನ್ ಯುವರ್ ಬಾಡಿ. ಇಲ್ಲ ಇದು ಆಗ್ತಾ ಇದೆ, ದೆರ್ ಇಸ್ ಅ ರೀಸನ್ ಫಾರ್ ಇಟ್, ಬಟ್ ನಾನು ಸ್ಟಿಲ್ ಕಾಮ್ ಆಗಿ ಐ ವಿಲ್ ಗೋ ಅಹೆಡ್ ವಿತ್ ದಟ್ ಅಂತ ಹೇಳಿ. ಯೂಶ್ವಲಿ ದೀಸ್ ಥಿಂಗ್ಸ್ ವರ್ಕ್ for other. There are other technical methods also which psychologist teaches you, like common thing which nowadays they use. ಈಗ ಇಂಟರ್ನೆಟ್ ತುಂಬ ಆಗ್ಬಿಡೋದ್ರಿಂದ ತುಂಬ ಜನ ಅವರೇ ಬಂದು ನಮ್ಗೆ ಹೇಳ್ತಾರೆ, ಮೇಡಮ್ ನಮ್ಗೆ ಇದನ್ನು ಹೇಳ್ಕೊಡ್ತೀರಾ, ಅದನ್ನು ಹೇಳ್ಕೊಡ್ತೀರಾ. ನೋಯಿಂಗ್ ದ ನೇಮ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್. ಪ್ರಾಕ್ಟಿಸಿಂಗ್ ಇಟ್ ರೆಗ್ಯುಲರ್ಲಿ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಅದನ್ನು ಆ ಟೈಮ್ಗೆ ಅಪ್ಲೈ ಮಾಡೋ ಥರ ಅದನ್ನು ನಾವು ಮಾಡಬೇಕು. ಸೊ ಗ್ರೌಂಡಿಂಗ್ ಟೆಕ್ನಿಕ್ ಇಸ್ ವೆರಿ
ಐ ಮೀನ್ ಎಸ್ಪೆಷಲಿ ಇನ್ ಯೋರ್ ಫೀಲ್ಡ್ ಇಟ್ ಇಸ್ ವೆರಿ ಕಾಮನ್ ಅಂತ ಹೇಳ್ಬೋದು. ಬಂದು ಹೇಳ್ತಾರೆ ತುಂಬಾ ಕೇಳಿದೀವಿ. ಪೇಷಂಟ್ಸ್ ಓನ್ಲಿ ಕಮ್ ಅಂಡ್ ಟೆಲ್ ಮೇಡಮ್ ಗ್ರೌಂಡಿಂಗ್ ಟೆಕ್ನಿಕ್ ಯೂಸ್ ಮಾಡ್ಬೋದಾ, ದಿಲ್ ರೀಡ್ ಅಪ್ ಇನ್ ದ ಗೂಗಲ್ ಆ್ಯಂಡ್ ಕಮ್, ವಿಚ್ ಇಸ್ ವೆರಿ ಪ್ರಾಬ್ಲಮ್ಯಾಟಿಕ್. ಸೊ ಗ್ರೌಂಡಿಂಗ್ ಇಸ್ ಎಸ್ ಇಟ್ ಈಸ್ ಯೂಸ್ಡ್. ಇಟ್ ಈಸ್ ಲೈಕ್ ಯೋರ್ 5 ಸೆನ್ಸಸ್ ಆರ್ ಯೂಸ್ಡ್. ನಮ್ಮದು 5 ಸೆನ್ಸಸ್ ಇರುತ್ತಲ್ವ ಬಾಡಿದು, ಐಸ್, ದೆನ್ ಟೇಸ್ಟ್, ಸ್ಮೆಲ್, ಹಿಯರಿಂಗ್ ಆ್ಯಂಡ್ ಟಚಿಂಗ್. ದೀಸ್ ಆರ್ ದ 5 ಸೆನ್ಸಸ್. ಈ 5 ಸೆನ್ಸಸ್ನ ಇಟ್ ಈಸ್ ಜಸ್ಟ್ ಏನಾಗ್ಬಿಡುತ್ತೆ ಆ ಟೈಮ್ ನೀವು ಗಾಬರಿ ಆಗ್ತೀರಾ ಅಂದ್ಕೊಳ್ಳಿ. ಏನೋ ಎಕ್ಸಾಂಪಲ್ ಒಂದು ಪ್ರೆಸೆಂಟೇಷನ್ ಇದೆ, ಅದರಲ್ಲಿ ಏನು ಥಾಟ್ಸ್ ಬರ್ತಾ ಇರುತ್ತೆ, ವಿಲ್ ಐ ಬಿ ಏಬಲ್ ಟು ಟೆಲ್ ವಾಟ್ ಎವರ್ ಐ ಹ್ಯಾವ್ ಡಿಸೈಡೆಡ್. ಮುಂದಿನವ್ರು ಏನು ಕೇಳ್ತಾರೋ ಏನೋ, ಆ ಕೇಳಿದ್ದಕ್ಕೆ ನಾನು ಕ್ವೆಶನ್ ಆನ್ಸರ್ ಹೇಳ್ಬೋದೋ ಇಲ್ವೋ, ನಾನು ಮಾಡಿದ್ದು ಅವ್ರಿಗೆ ಇಷ್ಟ ಆಗ್ಬೋದೋ ಇಲ್ವೋ. ದೀಸ್ ಆರ್ ದ ವಿಶಸ್ ಸೈಕಲ್ ಆಫ್ ಥಾಟ್ಸ್ ವಿಚ್ ಕೀಪ್ಸ್ ಗೋಯಿಂಗ್ ಆನ್. ಥಾಟ್ಸ್ ಮೇಲೆ ಥಾಟ್ಸನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಬರ್ತಾ ಇರೋದು. ಸೊ ಗ್ರೌಂಡಿಂಗ್ ಟೆಕ್ನಿಕಲ್ಲಿ ಏನು ಮಾಡ್ತಾರೆ, ದೇ ಸೇ 5 4 3 2 1 ಅಂದರೆ 5 ಇಂದ ಸ್ಟಾರ್ಟ್ ಮಾಡಬೇಕು. ಇಟ್ ಕೆನ್ ಬಿ ಇನ್ ಎನಿಥಿಂಗ್. ಆ್ಯಕ್ಚುಲಿ ನಂಬರ್ಸ್ ಆರ್ ನಾಟ್ ದಟ್ ಇಂಪಾರ್ಟೆಂಟ್. ಇಟ್ ಈಸ್ ಜಸ್ಟ್ 2 ಥಿಂಗ್ಸ್ ಆರ್ 1 ಥಿಂಗ್ ವಿಚ್ ಯು ಕ್ಯಾನ್ ಸಿ, and then which you can hear, and then which you can taste, then you can touch. So ಇದನ್ನು one after the one ಮಾಡಿದ್ರೆ it is just your mind is getting diverted to the other senses. Correct. For that time. So then ಬಾಡಿಗೆ ಅದೇನು ಸಿಂಪಥೆಟಿಕ್, ಅಗೇನ್ ದಟ್ ಸಿಂಪಥೆಟಿಕ್ ಸಿಸ್ಟಮ್ ಏನಿರುತ್ತೆ ಅದು ಸ್ವಲ್ಪ ಕಾಮ್ ಡೌನ್ ಆಗುತ್ತೆ. ಸೊ ಇಟ್ ಈಸ್ ಜಸ್ಟ್ ವಿ ಆರ್ ರೀಡೈರೆಕ್ಟಿಂಗ್ ದಟ್ ಎನರ್ಜಿ ಆರ್ ದಟ್ ನರ್ವಸ್ ಸಿಸ್ಟಮ್ ಥಿಂಗ್. Okay. So there are very other techniques, but for now this should be fine ಅಂತ. ಈ ಫಿಟ್ನೆಸ್ ನೀವು ಪುನೀತ್ ರಾಜ್ಕುಮಾರ್ ಅವ್ರದ್ದು ಹೇಳಿದ್ರಲ್ಲ, ಸೊ ಅದಾದ್ಮೇಲೆ ಆಬ್ವಿಯಸ್ಲಿ ಆ ಟೈಮಲ್ಲಿ ಎಷ್ಟೊಂದು ಜನ 2-3 ಥರ ಥಾಟ್ಸ್ ಇತ್ತು. ಒಬ್ಬರು ಏನು ಇಷ್ಟೆಲ್ಲ ಫಿಟ್ನೆಸ್ ಮೇಂಟೈನ್ ಮಾಡಿ ಎಲ್ಲ ಮಾಡಿದ್ರೂ ನಾವು ಸಾಯ್ತೀವಿ ಬೇಗ ಅಂತಾರೆ, ಮಾಡೋದೇ ಬೇಡ, ಮಜಾ ಮಾಡೋಣ, ತಿನ್ನೋಣ, ಕುಡಿಯೋಣ, ಹೊರಗೋಣ, ಎಕ್ಸಸೈಸ್ ಮಾಡೋದು ಬೇಡ, ನೆಸೆಸಿಟಿ ಇಲ್ಲ ಅಂತ. ಇನ್ನೊಬ್ರು ಅವ್ರು ಮಾಡ್ತಾರೆ ಮೇ ಬಿ ಸಮಥಿಂಗ್ ರಾಂಗ್ ವಿತ್ ಹೌ ದೇ ಡೂಯಿಂಗ್. ಅವಾಗ ಎಷ್ಟೊಂದು ಜನ ಇವು ಜಿಮ್ ಅವ್ರು ಬಂದ್ಬಿಟ್ಟು ಅವ್ರು ಈ ಥರ ಮಾಡ್ತಾರೆ, ಅದಕ್ಕದು ತಪ್ಪು, ಅದು ಈ ಥರ ಮಾಡಬೇಕು. ಅವ್ರು ಮೇ ಬಿ ಅವರು ಜಾಸ್ತಿ ತಿಂತಾ ಇದ್ರು, ಅದೇ ಜಾಸ್ತಿ ವರ್ಕೌಟ್. ಒಬ್ಬೊಬ್ರು ಏನು ಮಾಡ್ತಾರೆ, ಓವರ್ ವರ್ಕೌಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವಾಗಿಂದ ಐ ಥಿಂಕ್ ಲಾಸ್ಟ್ ಒಂದು 4-5 ಇಯರ್ಸಿಂದ ಅಟ್ಲೀಸ್ಟ್ ನನಗೆ ಹೆಂಗಿದೆ ಅಂದರೆ, ನಮ್ಮ ಜನ್ರೇಷನ್, ನಮ್ಮ ಪೇರೆಂಟ್ಸ್ ಜನ್ರೇಷನ್ ಹೋದರೆ ಅವ್ರು ವರಿನೇ ಇದ್ದಿಲ್ಲ. ಏನು ಬೇಕಾದ್ರೆ ತಿಂತಾರೆ, ಉಣ್ತಾರೆ, ಚೆನ್ನಾಗಿ ಊಟ ಮಾಡು, ನಿದ್ದೆ ಮಾಡು, ಮಲ್ಕೋ, ವಾಕಿಂಗ್ ಮಾಡೋ, ಅಷ್ಟೇ ಸಿಂಪಲ್. ಜಿಮ್ ಮೇಲೆ ಏನಿಲ್ಲ. ಅವರೆಲ್ಲ 80 ವರ್ಷ 90 ವರ್ಷ ಆರಾಮಾಗಿ ಬದುಕ್ಬಿಟ್ಟು ಆರಾಮಾಗಿ ಹೋಗ್ತಿದ್ದಾರೆ. ಈಗಿನ ಜನ್ರೇಷನ್ ಏನಾಗಿದೆ, ಪರ್ಸ್ನಲಿ ಐ ಡೋಂಟ್ ಲೈಕ್ ಸ್ಮಾರ್ಟ್ ವಾಚಸ್. ಈಗೆಲ್ಲ ಸ್ಮಾರ್ಟ್ ವಾಚಸ್ ಬಂದುಬಿಟ್ಟು, ಓ ಇಷ್ಟು ಕ್ಯಾಲರೀಸ್ ತಿಂದೆ, ಓ ಇವತ್ತು ನಾನು ಬರೀ 2000 ಸ್ಟೆಪ್ಸ್ ಆಗಿದೆ, ನಂದು ಇನ್ನೂ 8000 ಸ್ಟೆಪ್ಸ್ ಇದೆ, ಅದನ್ನು ಮಾಡಬೇಕು. ನಾನು ಯಾವಾಗ ಒಂದ್ಸಲಿ ಟ್ರೆಕ್ಕಿಂಗ್ ಹೋಗಿದ್ವಿ, ನನ್ನ ಜೊತೆ ಟ್ರೆಕ್ ಇದ್ದವನು, ನನ್ನ ಹಾರ್ಟ್ ರೇಟ್ ಜಾಸ್ತಿ ಆಗಿದೆ 100, ಏನಾಗ್ತಿದೆ ಅಂತ. ಇದೆಲ್ಲ ಏನು ಇದು, ಐ ಮೀನ್ ಇಟ್ಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಇಟ್, ಬಿಕಾಸ್ ನಾನು ಇದೇ ಒಂದು ಕಾರಣಕ್ಕೆ ಐ ನೋ ಲೈಕ್ ದೇರ್ ಆರ್ ಎಷ್ಟೊಂದು ಜನ ಆರ್ಗ್ಯುಮೆಂಟ್ ಮಾಡ್ತಾರೆ. ಹಳೇದಾಯ್ತು, ಯು ವೋಂಟ್ ಬಿಲೀವ್ ಪೀಪಲ್ ಆರ್ ಕ್ಯಾರಿಂಗ್ ಪಲ್ಸ್ ಆಕ್ಸಿಮೀಟರ್ ಅಂಡ್ BP machines. ಪಲ್ಸ್ ಆಕ್ಸಿಮೀಟರ್ ಇಸ್ ಅ ಮಷೀನ್, ಅದು ನಿಮ್ಮ ಪಲ್ಸ್ ರೇಟ್ ಚೆಕ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಆಕ್ಸಿಜನ್ ಲೆವೆಲ್ಸು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ, ಮನೆಯಲ್ಲಿ ಚೆಕ್ ಮಾಡ್ಕೊಂಡು ಬರ್ತಾರೆ. ಹೆಲ್ತ್ ಆಂಗ್ಸೈಟಿ ಪೀಪಲ್ ಕಮ್ ವಿತ್ ದಟ್. ಈಗ ನಾವು ಊಟ ಮಾಡಿದ್ಮೇಲೆ ಇಲ್ಲ ಓಡಾಡಿದ್ಮೇಲೆ ನಾರ್ಮಲಿನೂ ನಮ್ಮ BP ಜಾಸ್ತಿ ಆಗುತ್ತೆ. ದೀಸ್ ಆರ್ ನಾರ್ಮಲ್ ಫ್ಲಕ್ಚುಯೇಷನ್. ಅದನ್ನೆಲ್ಲ ಬರ್ಕೊಂಬಂದ್ಬಿಟ್ಟು ಮೇಡಮ್ ನನಗೆ BP ಇದೆ, ಜಾಸ್ತಿ ಆಗ್ತಿದೆ. ಎಸ್, ದೇ ಕಮ್ ಲೈಕ್ ದಟ್. ನಾನು ಏನೋ ಎಕ್ಸಾಸರೇಟ್ ಮಾಡ್ತಿಲ್ಲ, ಈ ಥರ ಮಾಡ್ತೀವಿ. ಫಾರ್ ದೆಮ್ ವಿ ಟೆಲ್, ಫಸ್ಟ್ ಇದನ್ನು ತೆಗಿರಿ, ನೀವು ಎಲ್ಲ ನೆಕ್ಸ್ಟ್ ಟೈಮ್ BP ಚೆಕ್ ಮಾಡಿಸ್ಕೊಳ್ಳೋದು ಹಾಸ್ಪಿಟಲ್ಗೆ ಬಂದುಬಿಟ್ಟೆ ಚೆಕ್ ಮಾಡಿಸ್ಬೇಕು. ಬಿಕಾಸ್ ಸೀಯಿಂಗ್ ದಿಸ್ ಡೆಫಿನೆಟ್ಲಿ ವರ್ಸನ್ಸ್ ದ ಥಿಂಗ್. ಇಲ್ಲ ಅಂತಲ್ಲ, ಓವರ್ ಕಾಷಿಯಸ್ ಆಗಿ ಪ್ರತಿಯೊಂದು ಸತಿ ಚೆಕ್ ಮಾಡೋದು ಡೆಫಿನೆಟ್ಲಿ ಇಟ್ಸ್ ನಾಟ್ ದಿ ಆನ್ಸರ್. ಬಟ್ ಹಾಗಂತ ಕಾಷನ್ ಇರಬಾರ್ದು ಅಂತ ಏನಿಲ್ಲ. ಅಬೌಟ್ ದ ಜನರೇಷನ್, ನಮ್ಮ ಪ್ರೀವಿಯಸ್ ಜನರೇಷನ್ಗೆ ನಾಟ್ ಜಸ್ಟ್ ಲೈಫ್ ಸ್ಟೈಲ್ ಸ್ಟ್ರೆಸ್ಸೇ ಇಲ್ಲ, ಆ ಥರ ಹೇಳೋಕ್ಕಾಗಲ್ಲ. ಡೆಫಿನೆಟ್ಲಿ ಟೈಪ್ ಆಫ್ ಸ್ಟ್ರೆಸ್ ವಾಸ್ ಡಿಫ್ರೆಂಟ್. ಲಾಟ್ ಆಫ್ ಚೇಂಜಸ್ ಹ್ಯಾವ್ ಹ್ಯಾಪನ್ಡ್. ನಾನು ತುಂಬ ಜನಕ್ಕೆ ಅದೇ ಹೇಳ್ತೀನಿ, ಆವಾಗ ಫಿಸಿಕಲ್ ಆಬ್ಸ್ಟಿಕಲ್ಸ್ ಜಾಸ್ತಿ ಇತ್ತು. ನೌ ಇಟ್ಸ್ ಮೋರ್ ಆಫ್ ಮೆಂಟಲ್ ಆಬ್ಸ್ಟಿಕಲ್ಸ್. ನಾವೇನು ಕಷ್ಟಪಟ್ಟು ಸ್ಕೂಲ್ಗೆ ನಡ್ಕೊಂಡು ಹೋಗೋದು ಎಲ್ಲ ಬೇಕಾಗ್ತಿರ್ಲಿಲ್ಲ. ದೇ ಹ್ಯಾಡ್ ಮೋರ್ ಆಫ್ ಫಿಸಿಕಲ್ ಆಬ್ಸ್ಟಿಕಲ್ಸ್. ನೌ ದೇರ್ ಆರ್ ಮೋರ್ ಆಫ್ ಮೆಂಟಲ್ ಆಬ್ಸ್ಟಿಕಲ್ಸ್. ಆ್ಯಂಡ್ ಆಲ್ಸೋ ಲಾಟ್ ಆಫ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್ ಬಿಕಾಸ್ ಆಫ್ ದಿ ಇಂಟರ್ನೆಟ್ ಚೇಂಜ್. ದೇ ಹ್ಯಾವ್ ಚೇಂಜ್ಡ್ ಅ ಲಾಟ್, ಮೆನಿ ಥಿಂಗ್ಸ್ ಹ್ಯಾವ್ ಚೇಂಜ್. ತುಂಬ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ. ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಎಲ್ಲೂ ಇಲ್ಲ. ಓದದೇ ಇರೋರು ಇಂಟರ್ನೆಟ್ಟಲ್ಲಿ ಇನ್ಫಾರ್ಮೇಷನ್ ನೋಡ್ತಾರೆ, ವಿಡಿಯೋದಲ್ಲಿ ಕೇಳ್ಕೊತಾರೆ, ಓದಕ್ಕೆ ಬರಲಿಲ್ಲ ಅಂತಂದರೆ. ಸೆಲ್ಫ್ ಮೆಡಿಕೇಶನ್ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಎಸ್, ಸೊ ಇನ್ಫಾರ್ಮೇಷನ್ ಇಸ್ ನಾಟ್ ಅ ಪ್ರಾಬ್ಲಮ್. ರೈಟ್ ಇನ್ಫಾರ್ಮೇಷನ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ರೈಟ್ ಸ್ಟೆಪ್
ಆಫ್ಟರ್ ಇನ್ಫಾರ್ಮೇಷನ್. ಬರೀ ಇನ್ಫಾರ್ಮೇಷನ್ ಇದ್ದರೆ ಉಪಯೋಗ ಇಲ್ವಲ್ಲ. ಕರೆಕ್ಟ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಾನು ತುಂಬ ಜನಕ್ಕೆ ಇದನ್ನು ಹೇಳ್ತೀನಿ ಎಕ್ಸಾಂಪಲ್. ಈಗ ನಾನು ಮೌಂಟ್ ಎವರೆಸ್ಟ್ ಕ್ಲೈಂಬ್ ಮಾಡಬೇಕು ಅಂತ ಹೇಳಿ ನಾನು ಫುಲ್ ಎಲ್ಲ ಇನ್ಫಾರ್ಮೇಷನ್ ಓದ್ತೀನಿ. ಬಟ್ ಅದಾದಮೇಲೆ ಐ ಕಾಂಟ್ ಜಸ್ಟ್ ಗೋ ದೇರ್ ಆ್ಯಂಡ್ ಡೂ ಇಟ್. ಐ ಹ್ಯಾವ್ ಟು ಗೋ ಫಾರ್ ಟ್ರೈನಿಂಗ್, ಅದರದ್ದು ಎಕ್ಸ್ಪರ್ಟ್ಸ್ ನೋಡಿ ಅದನ್ನು ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನು ಹೋಗಬೇಕು. ನಾನು ಯೋಚನೆ, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಥಾಟ್ ಈಸ್ ನಾಟ್ ಈಸ್ ಈಕ್ವಲ್ ಟು ಆ್ಯಕ್ಷನ್. ಯೋಚನೆ ಮಾಡಿದ ತಕ್ಷಣ ಅದು ಆ್ಯಕ್ಷನ್ ಆಗಲ್ಲ. ಇದು OCDಯಲ್ಲಿ ತುಂಬ ಇಂಪಾರ್ಟೆಂಟ್ ಬರುತ್ತೆ. ನನ್ನ ಯೋಚನೆಯಲ್ಲಿ ಬರುತ್ತೆ, ಇಲ್ಲ ನಾನು ಏನೋ ಲಾಕ್ ಮಾಡಿಲ್ಲ, ಏನೋ ಆಗ್ಬಿಡ್ಬೋದು ಅಂತ ಹೇಳಿ. ಸೊ ಅದು ಯೋಚನೆ ಮಾಡಿದ ತಕ್ಷಣ ಆಗಲ್ಲ. ಥಾಟ್ ಈಸ್ ಡಿಫ್ರೆಂಟ್ ಫಾರ್ ಆ್ಯಕ್ಷನ್. ಸೊ ಅದನ್ನು ನಾವು ಆ್ಯಕ್ಷನಲ್ಲಿ ಮಾಡಿದಾಗ ಮಾತ್ರ ಆ್ಯಕ್ಷನ್ ಆಗುತ್ತೆ. ಸೊ ಇದು ವೇರಿಯೇಬಲ್ಸ್ ನಾವು ನೆನ್ಪಿಟ್ಕೊ. ಇದಕ್ಕೆಲ್ಲ ಫಸ್ಟ್ ಆನ್ಸರ್ ಇಸ್ ಅವೇರ್ನೆಸ್. ದ ಮೋರ್ ವಿ ಹ್ಯಾವ್ ಇನ್ಫಾರ್ಮೇಷನ್, ಓಕೆ ಇದು ಆ್ಯಂಗ್ಸೈಟಿ ಇರಬಹುದು, ಇದು OCD ಇರಬಹುದು, ಅಥವಾ ಇದು ಡಿಪ್ರೆಷನ್ ಇರ್ಬೋದು, ಇಲ್ಲ ಇದು ನಾರ್ಮಲ್ ಇರಬಹುದು. ಇನ್ಫಾರ್ಮೇಷನ್ ಇದು ಗೊತ್ತಾಗಬೇಕಂದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು, ಇಲ್ಲ ಅಂತಂದರೆ ಗೊತ್ತಾಗಲ್ಲ. ಸೊ ಅದ್ರ ಇನ್ಫಾರ್ಮೇಷನ್ ಸಿಕ್ಕಷ್ಟು ವಿ ಆರ್ ಇನ್ ಬೆಟರ್ ಸ್ಪೇಸ್ ಟು ಡಿಸೈಡ್. ಕರೆಕ್ಟ್. ಈಗ ನಾವು ನಮ್ಮ ಹಿಂದಿನ ಜನ್ರೇಷನ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಆ್ಯಸ್ ಆಫ್ ನಾವು ಈಗ ವಿ ಆರ್ ಇನ್ 30s, ಎಸ್ಪೆಷಲಿ ಪೀಪಲ್ ಹೂ ಆರ್ ಅರೌಂಡ್ ಲೈಕ್ ಎಂಡ್ ಆಫ್ 20s ಆ್ಯಂಡ್ ಇನ್ ಮಿಡಲ್ ಆಫ್ 30s, ಒಂದು ಮೇನ್ ಸಿಚುವೇಶನ್ ಏನು ಫೇಸ್ ಮಾಡ್ತಾರೆ ಅಂದರೆ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ಪೇರೆಂಟ್ಸ್ ಹೂ ಆರ್ ಗೆಟಿಂಗ್ ಓಲ್ಡರ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಕಿಡ್ಸ್. ಎರಡೂ ಕಡೆ ಅವ್ರಿಗೆ ಸ್ಟ್ರೆಸ್ ಇರುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ವರ್ಕ್ ಸ್ಟ್ರೆಸ್ ಅವ್ರಿಗೆ ಜಾಸ್ತಿ ಆಗಿಬಿಡುತ್ತೆ ಅದೇ ಟೈಮ್ಗೆ. ಇಟ್ಸ್ ಅ ಟೈಮ್ ಟು ಬಿಕಮ್ ಅ ಮ್ಯಾನೇಜರ್ ಆರ್ ಅ ಲೀಡರ್, ಸಮಥಿಂಗ್ ಲೈಕ್ ದಟ್. ಸೊ ಆ ಮೂಮೆಂಟಲ್ಲಿರೋ, ಆ ಸಿಚುವೇಶನಲ್ಲಿರೋ ಜನಕ್ಕೆ ಹೌ ಶುಡ್ ದೇ ಮ್ಯಾನೇಜ್ ದಿಸ್ ಕೈಂಡ್ ಆಫ್ ಸ್ಟ್ರೆಸ್ ಆರ್ ಆ್ಯಂಗ್ಸೈಟಿ? ಹೆಂಗೆ ಮಾಡ್ಬೋದು? ವಾಟ್ ಎವರ್ ನೀವು ಹೇಳಿದ್ದು ಸ್ಟೆಪ್ಸ್ ಏನೇನಿತ್ತು ಅದೇ ಅಪ್ಲೈ ಆಗುತ್ತಾ, ಅಥವಾ ಇಸ್ ದೇರ್ ಅ ಡಿಫ್ರೆಂಟ್ ಕೇಸ್ ಕಂಪ್ಲೀಟ್ಲಿ? ದೋಸ್ ಸ್ಟೆಪ್ಸ್ ಅಪ್ಲೈ, ಬಟ್ ನಾವು ಹೇಳೋದು ತುಂಬ ಸ್ಟ್ರೆಸ್ ಆದಾಗ ಅಥವಾ ತುಂಬ ಇದ್ದಾಗ ಟ್ರೈ ಟು ಡಿವೈಡ್ ದ ವರ್ಕ್. ಫಸ್ಟ್ ನೀವು ಯೋಚನೆ ಮಾಡಬೇಕು ಏನಂತ. ಕೆಲವೊಂದು ಕೆಲಸಗಳಿಗೆ ನೀವೇ ಅವಶ್ಯಕತೆ ಇರುತ್ತೆ, ಕೆಲವೊಂದು ಕೆಲಸಗಳಿಗೆ ನೀವು ಇಲ್ಲದೇನೂ ನಡೆಯುತ್ತೆ. ಸೊ ಡಿವೈಡ್ ದೋಸ್ ಥಿಂಗ್ಸ್ ವಿಚ್ ಈಸ್ ಮಸ್ಟ್ ಫಾರ್ ಮೀ. ಲೈಕ್ ಈಗ ಆಫೀಸಲ್ಲಿ ನೀವು ಹೋಗಲೇಬೇಕಾಗತ್ತೆ. ಈಗ ವಿಲ್ ಟೇಕ್ ಆಫ್ ಅ ಮೇಲ್ ಓನ್ಲಿ, ಮೇಲ್ ಇನ್ ಮಿಡ್ 35, ಬಿಕಾಸ್ ಫೀಮೇಲ್ ತುಂಬ ಜನ ತೊಗೊಳ್ತಾರೆ. ವಿಲ್ ಟೇಕ್ ಮೇಲ್ ಆ್ಯಸ್ ಎನ್ ಎಕ್ಸಾಂಪಲ್. ಸೊ ವಿ ಏನಿರುತ್ತೆ, ಈಗ ಆಫೀಸಲ್ಲಿ ಹೋಗಲೇಬೇಕಾಗತ್ತೆ. ಸೊ ಮನೆಯಲ್ಲಿ ಫೈನಾನ್ಸಸ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. somewhere which work can be divided, please divide that. ಓಕೆ. ಅಥವಾ ಈಗ ಫೀಮೇಲ್ಸ್ ಅಟ್ ದ ಸೇಮ್ ಟೈಮ್ ಈಗ ಮನೆ ಕೆಲಸ ಇಲ್ಲ ಆಗ್ತಾ ಇಲ್ಲ, ಇಫ್ ದೇ ಆರ್ ವರ್ಕಿಂಗ್ ಫೀಮೇಲ್ಸ್, ಮನೆ ಕೆಲಸ ಆಗ್ತಾ ಇಲ್ಲ ಅಥವಾ ಮಕ್ಕಳನ್ನು ನೋಡ್ಕೊಳ್ಳೋದು ಅಂತಂದರೆ ಡಿವೈಡ್ ದಟ್ ವರ್ಕ್ ಆರ್ ಗಿವ್ ಇಟ್, ಡಿಸೆಂಟ್ರಲೈಸ್ ಅಂತ ಹೇಳ್ತೀವಿ ನಾವು. ಬೇರೆ ಕಡೆ ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಬೇರೆಯವ್ರಿಗೆ ಕೊಟ್ಬಿಡ್ಬೇಕು. ಯು ಕಾಂಟ್ ಸೇ ಲೈಕ್ ಈಗ ಇದು ಮುಂಚೆದ ಪಿಕ್ಚರ್ ಇದೆ, ಎಲ್ಲ ನಾನೇ ಮಾಡ್ತೀನಿ. ಇಟ್ಸ್ ನಾಟ್ ಅಬೌಟ್ ಫಿಸಿಕಲ್ ಫಿಸಿಬಿಲಿಟಿ, ಆ ಥರ ಅಲ್ಲ. ನಿಮ್ಮ ಟೈಮಲ್ಲಿ ಆಗ್ಬೋದು, ಬೆಳಗ್ಗೆ ಇಲ್ಲ ವರ್ಕೌಟು ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಆಫೀಸ್ಗೂ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಮಕ್ಕಳಿಗೆ ಓದಿಸ್ಬಿಟ್ಟು ಮತ್ತೆ ಮಲ್ಕೊಳ್ಳೋದು. ದಿಸ್ ಕುಡ್ ಬಿ ಆಫ್ ಅ ಟಿಪಿಕಲ್ ಮೇಲ್. ದೆನ್ ಫೀಮೇಲಲ್ಲಿ ಬೆಳಗ್ಗೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗಿ ಮತ್ತೆ ವಾಪಸ್ ಬಂದು ಮಕ್ಕಳನ್ನ ನೋಡಿಕೊಂಡು ಫಿಸಿಕಲಿ ಪಾಸಿಬಲ್. ಬಟ್ ಆಫ್ಟರ್ ಸರ್ಟನ್ ಪಾಯಿಂಟ್ ಇಟ್ ಲೀಡ್ಸ್ ಟು ಮೆಂಟಲ್ ಎಕ್ಸಾಷನ್. ದೇ ಸ್ಟಾರ್ಟ್ ಬಿಕಮಿಂಗ್ ಫ್ರಸ್ಟ್ರೇಟೆಡ್, ಕೋಪ ಬರೋದು, ಎಲ್ಲ ನಾನೇ ಮಾಡಬೇಕು ಅನ್ನೋದು, ರಿಲೇಷನ್ಶಿಪ್ ಮೇಲೆ ಎಫೆಕ್ಟ್ ಆಗೋದು, ಇಲ್ಲ ಮಕ್ಕಳ ಮೇಲೆ ವಿಚ್ ವಿ ಸಿ ಕಾಮನ್ಲಿ ಮಕ್ಕಳ ಮೇಲೆ ಕೋಪ ಆಗೋದು. ಸೊ ದೇ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಅಗೇನ್ ರಿವರ್ಸ್, ಅವರು ಕೋಪ ಮಾಡೋದು, ದೇ ಆರ್ ಬಿಹೇವಿಯರಲ್ ಚೇಂಜಸ್ ಸ್ಟಾರ್ಟ್ ಹ್ಯಾಪನಿಂಗ್. ಸೊ ಇಟ್ಸ್ ನಾಟ್ ಜಸ್ಟ್ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋದು, ಶುಡ್ ಐ ಡೂ ದಟ್? ಇದು ಮೆಂಟಲಿ, ಎಸ್, ಇಸ್ ಇಟ್ ವರ್ತ್ ಆ್ಯಂಡ್ ಮೆಂಟಲಿ ಇಟ್ ಈಸ್ ಅಫೆಕ್ಟಿಂಗ್ ಮೀ. ಈಗ ಇನ್ನೊಬ್ರು ಯಾರೋ ಮಾಡ್ತಾ ಇರ್ತಾರೆ, ಅವ್ರು ನೋಡಿ ನಾನು ಮಾಡ್ತೀನಿ ಅನ್ನೋ ಡಿಸಿಷನ್ ಅಲ್ಲ. ಆಮ್ ಐ ಏಬಲ್ ಟು ಡೂ ದಟ್? ಸೊ ಈ ಆ್ಯಕ್ಚುಲಿ ಕಂಪ್ಯಾರಿಸನ್ ಇನ್ನೊಬ್ರು ಮಾಡ್ತಿದ್ದಾರೆ ಅಂತ. ಸೊ ನವ ಡೇಸ್ ಇನ್ ಮೇನ್ಲಿ ವಿತ್ ಜೆನ್ಜಿ ಜನ್ರೇಷನ್ ಆ್ಯಂಡ್ ಅಗೇನ್ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ಇವನ್ ನಮ್ಮ ಮಿಲೇನಿಯಲ್ಸ್ ಏನಿದ್ದಾರೆ, ಸೊ ನಾವೇನು ಮಾಡ್ತೀವಿ, ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಲೆಟ್ಸ್ ಎ ಕಪಲ್ಸು ಯಾರೊಬ್ಬರು ನೋಡ್ತೀವಿ, ಆಬ್ವಿಯಸ್ಲಿ ಅವನು ನೀಟಾಗಿ ಕ್ಯಾಮ್ರಾ, ಈಗ ನಾವು ಹೆಂಗೆ ರೆಕಾರ್ಡ್ ಮಾಡ್ತಾ ಇರ್ತೀವಿ ಅವ್ನು ಕ್ಯಾಮ್ರಾ ಇಟ್ಬಿಟ್ಟು ಒಂದೇನೋ ಪ್ರಾಪರ್ ಒಂದು 10 ಟೇಕ್ ತೊಗೊಂಡು ದೆನ್ ನಿಲ್ಸಿ ನಾನು ಈ ಥರ ಲೆಟ್ಸೆ ನಾನು ವೈಫಿಗೆ ಸರ್ಪ್ರೈಸ್ ಮಾಡ್ತಾಯಿದ್ದೀನಿ, ಹಿಂಗಿದೆ, ನಾವು ಈ ಥರ ಮಾಡ್ತೀವಿ, ಅವ್ರ ಲೈಫನ್ನ ಪೋರ್ಟ್ರೇ ಮಾಡೋದು ಜನಕ್ಕೆ. ಅದನ್ನು ಎಷ್ಟೊಂದು ಸಲ ಕಂಪೇರ್ ಮಾಡ್ಕೊಂಬಿಟ್ಟು ಎಷ್ಟೊಂದು ರಿಲೇಷನ್ಶಿಪ್ ಹಾಳಾಗುತ್ತೆ. ಬಿಕಾಸ್ ಅದು ರಿಯಾಲಿಟಿ ಅಲ್ಲ. ಅವ್ರು ಮಾಡ್ತಿರೋದು ವ್ಯೂಸಿಗೆ ಏನೋ ಒಂದು ತೋರಿಸ್ಬೇಕು ಅನ್ನೋದು. ಬಿಕಾಸ್ ಯಾರು ಜಗಳಾಡೋದು ಯಾರು ತೋರಿಸಲ್ಲ ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಅವರೆಲ್ಲ ತೋರಿಸೋದ್ಬಿಟ್ಟು ಒಳ್ಳೆ ಆಲ್ ಹ್ಯಾಪಿ ಪಾತ್ಸ್, ರೈಟ್, ಹ್ಯಾಪಿ ಸಿನಾರಿಯೋಸ್. ಬಟ್ ರಿಯಾಲಿಟಿಯಲ್ಲಿ ಅದಿರಲ್ಲ. ಅವರು ರಿಯಾಲಿಟಿಯಲ್ಲಿ ಅವರು ಇರಲ್ಲ, ಅವರು ಜಗಾಡ್ತಿರ್ತಾರೆ, ಕರೆಕ್ಟಾ? ಬಟ್ ಅದರಿಂದ ಎಷ್ಟೊಂದು ಇಂಪ್ಯಾಕ್ಟ್ ಆಗುತ್ತೆ ರಿಲೇಷನ್ಶಿಪ್. ಸೊ ಈ ಸೋಷಿಯಲ್ ಮೀಡಿಯಾ ಆ್ಯಸ್ ಎ ಹೋಲ್
ನಿಮ್ಗೆ ಬಂದಿರ್ಬೋದು ಆ್ಯಕ್ಚುಲಿ ಎಷ್ಟೊಂದು ಕೇಸಸ್ ಬಂದಿರ್ಬೋದು ನಾನು ಸೋಷಿಯಲ್ ಮೀಡಿಯಾಯಿಂದ ಇಂಪ್ಯಾಕ್ಟ್ ಆಗಿ ಗಾನ್ ಇನ್ ಟು ದಟ್ ಝೋನ್ ವೇರ್ ನಾನು ವಾಪಸ್ ಬರೋಕ್ಕೆ ಆಗ್ತಿಲ್ಲ ಅಂತ ನಾನು ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ಅವ್ನು ಹಂಗಿದ್ದಾನೆ ನಾನು ಈ ಥರ ಆಗ್ತಿಲ್ಲ ಅವ್ರು ಆ ಥರ ಇದ್ದಾರೆ ನಾವು ಯಾಕೆ ಇಬ್ಬರು ಈ ಥರ ಇದ್ದೀವಿ ಅಂತೇಳಿ ಇದನ್ನು ನಾನು ಹೆಂಗೆ ಮ್ಯಾನೇಜ್ ಮಾಡೋಕೆ ಬಿಕಾಸ್ ಅಗೇನ್ ಎಂಟರ್ಟೈನ್ಮೆಂಟ್ ಈಸ್ ಮಸ್ಟ್ ಫಾರ್ ಎವ್ರಿ ಒನ್ ನಾನು ನೋಡಲೇಬೇಕು ನಾನು ರೀಲ್ಸ್ ನಾನು ನೋಡ್ತೀನಿ ಎಲ್ಲರೂ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಈಸ್ ಮಸ್ಟ್ ಬಟ್ ಅದನ್ನು ನಾನು ವಾಟ್ ಈಸ್ ದಟ್ ಬೌಂಡ್ರಿ ಲೈನ್ ನಾನು ಸೆಟ್ ಮಾಡಬೇಕು ಸೊ ದ್ಯಾಟ್ ನನಗದು ಇಂಪ್ಯಾಕ್ಟ್ ಆಗಬಾರ್ದು ನನಗೆ ನನ್ನ ರಿಲೇಷನ್ಶಿಪ್ಪಿಗೆ ನನ್ನ ಫ್ಯಾಮಿಲಿ ಜೊತೆಗೆ. ಇಂಟರ್ನೆಟ್ ಹ್ಯಾಸ್ ಇಂಪ್ಯಾಕ್ಟೆಡ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಆ್ಯಂಡ್ ಡಿಫ್ರೆಂಟ್ ಲೆವೆಲ್. ಸೊ ಚಿಲ್ಡ್ರನ್ ಅಡೋಲೆಸೆಂಟ್ ಮೇಲೂ ತುಂಬ ಎಫೆಕ್ಟ್ ಆಗಿದೆ ಕಂಪ್ಯಾರಿಸನ್. ಈಗ ನೀವು ಹೇಳ್ದಂಗೆ ರಿಲೇಷನ್ಶಿಪ್ ಅವ್ರ ಮಿಡಲ್ ಏಜ್ಡ್ ಈ ಜನ್ರೇಷನ್ಗೂ ಈವನ್ ಓಲ್ಡ್ ಏಜ್ ಇಟ್ ಹ್ಯಾಸ್ ಅಫೆಕ್ಟೆಡ್. ನೌ ಇಟ್ ಇಸ್ ಎವ್ರಿಬಡಿ ಈಸ್ ಲೈಕ್ ಫೋನ್ ಇಸ್ ಮಸ್ಟ್ ಅಥವಾ ಇಂಟರ್ನೆಟ್ ಇಸ್ ಮಸ್ಟ್ ಅನ್ನೋ ಥರ ಇದೆ. ಈಗ ನೀವು ಹೇಳಿದ್ರೆ ಅಯ್ಯೋ ಫೋನ್ ಕಿತ್ಕೊಂಡ್ಬಿಡ್ಬೇಕಾ ಮಕ್ಳ ಹತ್ರ ಅಥವಾ ಅವ್ರಿಗೆ ಕೊಡಲೇಬಾರ್ದಾ, ಇಲ್ಲ ತಂದೆ ತಾಯಿಗೆ ಬರೀ ನಾರ್ಮಲ್ ಫೋನ್ ಕೊಡಬೇಕಾ, ಅವ್ರಿಗೂ ಕಿತ್ಕೊಂಡ್ಬಿಡ್ಬೇಕಾ, ಯಾಕಂದರೆ ಏನೇನೋ ಮೆಸೇಜ್ ನೋಡ್ತಾರೆ, ಏನೇನೋ ಕೇಳ್ತಾರೆ, ಅದನ್ನೆಲ್ಲ ನಂಬ್ತಾರೆ ಅಥವಾ ಸ್ಕ್ಯಾಮ್ ಆಗ್ತವೆ. ಬಟ್ ದ್ಯಾಟ್ಸ್ ನಾಟ್ ಅನ್ ಆನ್ಸರ್. ಫೀಸೇಬಲ್ ಆಗಲ್ಲ, ಮಕ್ಳ ಹತ್ರನೂ ಅದನ್ನು ಎಕ್ಸ್ಪೋಸೇ ಆಗಲ್ಲ ಅಂತ ಇಲ್ಲ, ಅಥವಾ ಅವ್ರಿಗೂ ಈಸ್ಕೊಳ್ಳೋಕೆ, ಯಾಕಂದರೆ ಅದು ನಮ್ಮ ರಿಯಾಲಿಟಿ ಇದೆ. ಈಗ ಅದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಬಟ್ ಅದನ್ನು ಹಾರ್ಮ್ಫುಲ್ ಯೂಸ್ ಹೋಗದೆ ಇರೋಂಗೆ ಮತ್ತು ಸೂಪರ್ವೈಸ್ಡ್ ಯೂಸ್ ಹೆಂಗಿರುತ್ತೆ ಫಾರ್ ಚಿಲ್ಡ್ರನ್ ಆ್ಯಂಡ್ ಅಡೋಲೆಸೆಂಟ್ಸ್, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಸೂಪರ್ವೈಸ್ಡ್ ಯೂಸ್. ಇನ್ಫ್ಯಾಕ್ಟ್ ಲೆಸ್ ದೆನ್ 3, ಐ ಆಮ್ ಶ್ಯೂರ್ ನಿಮಗೆ ತುಂಬ ರೀಲ್ಸಲ್ಲಿ ತುಂಬ ಜನ ಡಾಕ್ಟರ್ಸ್ ಹತ್ರನೂ ಹೇಳಿರ್ತೀವಿ, ಲೆಸ್ ದೆನ್ 3 ವಿ ಸೇ ವೆರಿ ಲಿಮಿಟೆಡ್ ಎಕ್ಸ್ಪೋಷರ್ ಟು ಸ್ಕ್ರೀನ್, ಆಯಿತಾ. ಬಿಯಾಂಡ್ 3 ಆಲ್ಸೋ ಸೂಪರ್ವೈಸ್ಡ್ ಎಕ್ಸ್ಪೋಷರ್ ಅಂತ ಹೇಳ್ತೀವಿ. ಅಂದರೆ ಜೊತೆಗೆ ಕೂತ್ಕೊಂಡ್ಬಿಟ್ಟು ಟಿ ವಿಯಲ್ಲಿ ಇದಾಗ್ತಾ ಇದೆ ಅಂತ ಹೇಳೋದು. ಸೂಪರ್ವೈಸ್ಡ್ ಅಂದರೆ ನಾವು ಹಾಕಿದ್ದು ನೋಡೋದಲ್ಲ, ದೇರ್ ಇಸ್ ಮೋರ್ ಆಫ್ ಇಂಟ್ರ್ಯಾಕ್ಷನ್. ನಾವು ಹೇಳ್ತಾ ಇದ್ದೀವಿ, ಈಗ ಏನೋ ಒಂದು ನೋಡ್ತಾ ಇದ್ದೀವಿ, ಆ ಕಾರ್ಟೂನಲ್ಲಿ ಟ್ರೈನ್ ಹೋಗ್ತಾ ಇದೆ, ಆ ಮಗು ಇನ್ನೊಂದು ಮಗುಗೆ ಮಾತಾಡ್ತಾ ಇದೆ, ಸೊ ಇದನ್ನು ನಾವು ಹೇಳ್ತಾ ಇರ್ತೀವಿ, ಹೋಗಿ ಈಗ ನಾವು ಕಲಿಸ್ಕೊಡ್ತಾ ಇದ್ದೀವಿ. ಅಥವಾ ಅವಳು ಏನಾದರೂ ಅಥವಾ ಮಗು ಹುಡುಗಿ ಏನಾದರೂ ಕೇಳ್ತಾರೆ, ಅಮ್ಮ ಹಿಂಗೇನಾ ಹಾಗೇನಾ ಅಂತ ಕೇಳಿದಾಗ ಇಟ್ಸ್ ಮೋರ್ ಇಂಟ್ರ್ಯಾಕ್ಷನ್. ಸೊ ದ್ಯಾಟ್ ಈಸ್ ಕಾಲ್ಡ್ ಸೂಪರ್ವೈಸ್ಡ್ ಸ್ಕ್ರೀನ್ ಟೈಮ್ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಮೋರ್ ಅಡ್ವೈಸಬಲ್. ಬಿಯಾಂಡ್ 10 ಆ್ಯಂಡ್ ಆಲ್ ಸೂಪರ್ವೈಸ್ಡ್ ಇಸ್ ನಾಟ್ ಆಲ್ವೇಸ್ ಪಾಸಿಬಲ್. ಸೊ ಬಟ್ ಯು ಶುಡ್ ನೋ ವಾಟ್ ಕಂಟೆಂಟ್ ದೇ ಆರ್ ವಾಚಿಂಗ್. ಫಾರ್ ದ್ಯಾಟ್ ನಾಟ್ ಆಲ್ವೇಸ್ ಯು ಕ್ಯಾನ್ ಬಿ ಪ್ರೆಸೆಂಟ್. ಸೊ ಅದಕ್ಕೆ ಮಕ್ಕಳಿಗೆ ಆ ಥರ ಎನ್ವಿರಾನ್ಮೆಂಟ್, ಸೇಫ್ ಎನ್ವಿರಾನ್ಮೆಂಟ್ ಕೊಡೋಕ್ಕೆ, ಏನೋ ಒಂದು ಕ್ವಶನ್ಸ್ ಕೇಳೋಕ್ಕೂ ಓಕೆ ಅನ್ನೋದು, ಅಥವಾ ಏನಾದರೂ ನೋಡಿದ್ರೂ ಬಂದು ಹೇಳೋಕ್ಕೆ ಓಕೆ ಅನ್ನೋದು, ಅದಕ್ಕೆ ಸರಿಯಾಗಿ ರಿಯಾಕ್ಟ್ ಮಾಡೋದು ತುಂಬ ಮುಖ್ಯ. ಫಾರ್ ಮೋಸ್ಟ್ ಆಫ್ ದ ಥಿಂಗ್ಸ್ ಐ ಹ್ಯಾಡ್ ಅ 16-year-old girl who had come, who was topper in her class, very obedient, very sincere. ಸೊ ಅವಳು ಬಂದು ದೇ ಹ್ಯಾಡ್ ಕಮ್ ಟು ಮೈ OPD ಆ್ಯಂಡ್ ಐ ವಾಸ್ ಹ್ಯಾಪಿ ದಟ್ ದ ಫಾದರ್ ಗಾಟ್ ಹರ್. ಅವ್ರದ್ದು ಏನಿತ್ತು ಅಂತಂದರೆ, ಶೀ ಸೆಡ್ ದಟ್ ನಾನು ತುಂಬ ಕ್ಲೋಸ್ ಡ್ಯಾಡಿಗೇನೆ, ಶೀ ವಾಸ್ ಫಸ್ಟ್ ಇನ್ ಹರ್ ಕ್ಲಾಸ್ ಆಲ್ವೇಸ್, ಆ್ಯಂಡ್ ಎಲ್ಲ ಅಪ್ಪ ಅಮ್ಮಂಗೂ ತುಂಬ ಒಬಿಡಿಯಂಟ್ ಆಗಿದ್ಲು. ಸೊ ದೇರ್ ವಾಸ್ ಒನ್ ಸ್ಮಾಲ್ ಫ್ರೆಂಡ್ಶಿಪ್ ವಿಚ್ ಹ್ಯಾಸ್ ಹ್ಯಾಪನ್ಡ್, ಆ್ಯಂಡ್ ಮದರ್ ಹ್ಯಾಡ್ ಸಮ್ ಟೈಮ್ ಗಾನ್, ಆ್ಯಂಡ್ ಹೋದಾಗ ಫ್ರೆಂಡ್ ಜೊತೆ ಕೂತ್ಕೊಂಡಿದ್ಲಂತೆ. ಸೊ ಮೇ ಬಿ ಇಟ್ ವಾಸ್ ಮೋರ್ ಫ್ರೆಂಡ್ ಇನ್ ದ ಸ್ಕೂಲ್ ಕ್ಯಾಂಪಸ್ ಓನ್ಲಿ. ಸೊ ಮದರ್ ರಿಯಾಕ್ಟೆಡ್ ಇನ್ ಎನ್ ಅಬ್ನಾರ್ಮಲ್ ವೇ, ಅಂತಂದರೆ ಯಾಕೆ ಹಿಂಗೆ ಅಂತ ಎಲ್ಲ ಕೋಪ ಮಾಡಿದ್ದಕ್ಕೆ. ಎಸ್, ನಾಟ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ಆಲ್ಸೋ. ಲೇಟರ್ ಹರ್ ಓನ್ಲಿ ಕಂಪ್ಲೇಂಟ್, ಶಿ ಬಿಕೇಮ್ ಸೈಲೆಂಟ್ ಆಫ್ಟರ್ ದಟ್ ಫಾರ್ 2 months. ಸೈಲೆಂಟ್ ಅಂದರೆ ಓದ್ತಾ ಇದ್ದಾಳೆ, ಮಾಡ್ತಾ ಇದ್ದಾಳೆ. ಬಟ್ ಇಟ್ಸ್ ಜಸ್ಟ್ ದಟ್ ಇಂಟ್ರಾಕ್ಷನ್ ವಿತ್ ಪೇರೆಂಟ್ಸ್ ಬಿಕೇಮ್ ಲೆಸ್. ದ್ಯಾಟ್ ವಾಸ್ ದ ಮೇನ್ ಕಂಪ್ಲೇಂಟ್ ದೇ ಬ್ರಾಟ್ ಟು OPD. ದೆನ್ ಶಿ ಟೋಲ್ಡ್, ನನಗೆ ಹೇಳೋಕ್ಕೆ ಏನೂ ಕೊಡಲೇ ಇಲ್ಲ ನಮ್ಮ ತಂದೆ ತಾಯಿ, ಸೊ ದೇ ಡೋಂಟ್ ಟ್ರಸ್ಟ್ ಮೀ ಓನ್ಲಿ, ವೈ ಶುಡ್ ಐ ಈವನ್ ಬಾದರ್ ಟು ಎಕ್ಸ್ಪ್ಲೇನ್. ಸೊ ಹರ್ ಥಿಂಗ್ ವಾಸ್, ಆ ಫ್ರೆಂಡ್ಶಿಪ್ ಅಷ್ಟೇನು ಇಂಪಾರ್ಟೆಂಟು ಇರಲಿಲ್ಲ ಮ್ಯಾಮ್, ನಮ್ಮ ತಂದೆ ನನ್ನ ಸೈಡ್ ಕೇಳಲೇ ಇಲ್ಲ. ದಿಸ್ ವಾಸ್ ಹರ್ ಓನ್ಲಿ ವರ್ಡ್. ಆ್ಯಂಡ್ ಶಿ ವಾಸ್ ಟಿಯರ್ಫುಲ್ ಇನ್ ದಿ OPD ಆ್ಯಂಡ್ ಶಿ ಸೆಡ್ ದಟ್ ಟು ಆಫ್ಟರ್ ಸೆಪ್ರೇಟ್ಲಿ ಟಾಕಿಂಗ್ ಟು ಹರ್, ಶಿ ಸೆಡ್, ನಮ್ಮ ತಂದೆ ನನ್ನ ನಂಬಲೇ ಇಲ್ಲ ಅಥವಾ ನನ್ನ ಸೈಡೇ ಕೇಳಲಿಲ್ಲ, ಸೊ ವೈ ಶುಡ್ ಐ ಬಾದರ್ ಟು ಎಕ್ಸ್ಪ್ಲೇನ್. So I have done so many good things and in right way, but still they didn't trust me. So ಪೇರೆಂಟ್ಸ್ ಮಕ್ಕಳನ್ನ ಟ್ರಸ್ಟ್ ಮಾಡೋದು ತುಂಬ ಮುಖ್ಯ. ಬ್ಲೈಂಡ್ ಟ್ರಸ್ಟ್ ಅಲ್ಲ, ಬಟ್ ದೇ ಶುಡ್ ಫೀಲ್ ಟ್ರಸ್ಟೆಡ್. ಅವ್ರಿಗೆ ಅದು ಓಪನ್ ಸ್ಪೇಸ್ ಅನಿಸ್ಬೇಕು. ಏನೋ ಒಂದು ತಪ್ಪು ಮಾಡಿದ್ರೂ ಬಂದು ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ, ಅಥವಾ ನಾವು ಬಂದು ಹೇಳ್ಬೋದು ಅನ್ನೋ ಒಂದು ಸ್ಪೇಸ್ ಕೊಡಬೇಕು. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ದಟ್. ಯು ಕಾಂಟ್ ಸ್ಟಾಪ್ ದೆಮ್ ಫ್ರಮ್ ವಾಚಿಂಗ್ ಫೋನ್ ಆರ್ ಕಂಪ್ಯೂಟರ್ ಆರ್ ಎನಿಥಿಂಗ್. ಇಟ್ ಈಸ್ ಜಸ್ಟ್ ಹಾರ್ಮ್ಫುಲ್ ಯೂಸ್ ಇರಬಾರ್ದು. ಅಂದರೆ ನಿಮ್ಗೇನು ಪ್ರಯಾರಿಟೀಸ್ ಇರುತ್ತೆ ಅದನ್ನು ಬಿಟ್ಟು ನಾವು TV ಅಥವಾ ಫೋನು ಅಥವಾ ಇಂಟರ್ನೆಟ್ ನೋಡ್ತಾ ಇದ್ದೀವಿ, ಅದಿರಬಾರ್ದು. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ಅಲ್ಲಿ
ತುಂಬ ಇನ್ಫಾರ್ಮೇಷನ್ ಇದೆ ಈಗ ಸೋಷಿಯಲ್ ಮೀಡಿಯಲ್ಲಿ. ಇನ್ಫ್ಯಾಕ್ಟ್ ಐ ಥಿಂಕ್ ದಟ್ ರೂಲ್ ಈಸ್ ಬೆಟರ್. ಲೆಸ್ ದೆನ್ 18 ನೋ ಸೋಷಿಯಲ್ ಮೀಡಿಯಾ ಅನ್ನೋದು ಮಾಡೋದು ತುಂಬ ಬೆಟರ್. ದೇರ್ ಇಸ್ ನೋ ಅಡ್ವಾಂಟೇಜ್ ಆಸ್ ಸಚ್. ದೇ ಕ್ಯಾನ್ ವಾಚ್. ಏನೋ ಮಾಡಿದಾರಲ್ಲ ರೂಲ್ಸ್. ಎಸ್ ರೀಸೆಂಟ್ಲಿ ದೇ ಹ್ಯಾವ್ ಪುಟ್ ಅಪ್. ಸೊ ಅದನ್ನು ಮಾಡೋದು, ಹ್ಯಾವಿಂಗ್ ಓನ್ ಅಕೌಂಟ್ ಆ್ಯಂಡ್ ಡೂಯಿಂಗ್ ಸಮಥಿಂಗ್ ಈಸ್ ವೆರಿ ಡೇಂಜರಸ್ ಕೇಸಸ್. ಐ ಹ್ಯಾವ್ ಗಾಟ್ ಕೇಸಸ್ ವೇರ್ ಪರ್ಸನ್ ಒಂದು ಸ್ಟ್ರೇಂಜರ್ ಅಕೌಂಟ್ನ ಬಿಲೀವ್ ಮಾಡಿಬಿಟ್ಟು ಬೇರೆ ಊರಿಗೆ ಹೋಗಿದ್ದಾಳೆ ಒಬ್ಳು ಹುಡುಗಿ. ಸೊ ದೇರ್ ಆರ್ ಕೇಸಸ್ ಲೈಕ್ ದ್ಯಾಟ್. ದೀಸ್ ಆರ್ ಆಲ್ ನಾಟ್ ಮೇಡ್ ಅಪ್ ಆರ್ ಇನ್ ದ ಮೂವೀಸ್. ದೀಸ್ ಆ್ಯಕ್ಚುಲಿ ಹ್ಯಾಪನ್. ಆ್ಯಂಡ್ ಕಿಡ್ಸನ್ನು ಫುಲ್ ಬ್ಲೇಮು ಮಾಡೋಕ್ಕಾಗಲ್ಲ ಬಿಕಾಸ್ ದೇ ಬ್ಲೈಂಡ್ಲಿ ಬಿಲೀವ್. ಆವಾಗ ನಿಮ್ಮ ಟ್ರಸ್ಟ್ ತುಂಬ ಮುಖ್ಯ. ಇದನ್ನು ಸ್ಮಾಲ್ ಥಿಂಗ್ಸಲ್ಲಿ ಪೇರೆಂಟ್ಸ್ ಮಾಡ್ತಾ ಬಂದರೆ ದೆನ್ ಇಟ್ ಹ್ಯಾಪನ್ಸ್ ಓವರ್ ದ ಟೈಮ್. ಈಗ ಸ್ಕೂಲಲ್ಲಿ ಏನೋ ಒಂದು ಚಿಕ್ಕದು ಹೊಡೆದು ಬಂದ, ಇಲ್ಲ ಏನೋ ಮಾಡಿ ಬಂದ, ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ, ಏನು ನೀನು ಹಿಂಗೆ ಮಾಡ್ತೀಯ ಅಂತ ಬೈಯೋಕ್ಕೆ ಶುರು ಮಾಡಿದ್ವಿ. ಸ್ಟಾರ್ಟ್ ಆಸ್ಕಿಂಗ್, ಓಕೆ ಏನಾಯಿತು ಫಸ್ಟ್, ನಿನ್ನ ಸೈಡ್ ನಿನ್ಗೆ ಏನಾಯಿತು ಅದನ್ನ ಹೇಳು, ಯೋರ್ ವರ್ಷನ್. ಆ್ಯಂಡ್ ದೆನ್ ಸೇ ದಟ್ ಇಫ್ ದೆರ್ ಇಸ್ ಅ ಮಿಸ್ಟೇಕ್, ಡೂ ಡೆಫಿನೆಟ್ಲಿ ಕರೆಕ್ಟ್ ದ ಚೈಲ್ಡ್. ಬಟ್ ಫಸ್ಟ್ ಕ್ವೆಶನ್ ಶುಡ್ ಆಲ್ವೇಸ್ ನಾಟ್ ಬಿ ಬಯಾಸ್ಡ್ ಟುವರ್ಡ್ಸ್ ನೀನೇ ತಪ್ಪು ಅನ್ನೋಂಥ ಬಯಾಸ್ ಇರಬಾರ್ದು. Okay, then coming to your question about relationship and all, yes, there are many people showing only good things, and nowadays small change has started. People have started, some accounts have started showing realities, but ಒಂದು ನೆನ್ಪಿಟ್ಕೋಬೇಕು, ಎವ್ರಿಬಡೀಸ್ ಲೈಫ್ ಈಸ್ ಡಿಫ್ರೆಂಟ್. ನಾರ್ಮಲ್ಸಿ ಅನ್ನೋದು ಒಂದು ರೇಂಜ್. ಈಗ ಎಷ್ಟೋ ಜನ ವೆಕೇಷನ್ನೇ ಹೋಗಲಿಲ್ಲ, ಇಲ್ಲ ಸರ್ಪ್ರೈಸಸ್ಸೇ ಕೊಡಲಿಲ್ಲ ಅಂತಂದರೆ ಅವ್ರು ಖುಷಿ ಇಲ್ಲ ಅನ್ನೋ ಕಪಲ್ ಅಲ್ಲ. ವಾಟ್ ದ್ಯಾಟ್ ಕಪಲ್, ಇನ್ ದ್ಯಾಟ್ ಕಪಲ್ ವಾಟ್ ಈಚ್ ಅದರ್ ಪಾರ್ಟ್ನರ್ ಫೀಲ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ಅದರ್ಸ್ ಫೀಲ್, ವೆದರ್ ಯು ಆರ್ ಹ್ಯಾಪಿ ಆರ್ ನೋ. ಆ್ಯಂಡ್ ದೆರ್ ಈಸ್ ನೋ ಸಿಂಗಲ್ ಡೆಫಿನೇಷನ್. there is no single definition of being happy in a relationship or being loved. That is what they feel. ಸೊ ಈಗ ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಅವರೆಲ್ಲ ಖುಷಿ ಇದ್ದಿದ್ದಷ್ಟೇ ತೋರಿಸ್ತಾರೆ, ದುಃಖ ಆಗಿದ್ದು ತೋರಿಸಲ್ಲ. ದಟ್ ಇಸ್ ಟ್ರೂ. ಆ್ಯಂಡ್ ಫಾರ್ ಸಮ್ ಪೀಪಲ್ ಓನ್ಲಿ ದ್ಯಾಟ್ ಮೈಟ್ ಬಿ ಹ್ಯಾಪಿನೆಸ್. ಈಗ ಅದನ್ನೇ ನಾವು ಸೇಮ್ ರೂಲ್ ಬೇರೆಯವ್ರಿಗೆಲ್ಲನಿಗೂ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಯು ಶುಡ್ ಡಿಫ್ರೆನ್ಷಿಯೇಟ್. ಸೋಷಿಯಲ್ ಮೀಡಿಯಾ ಇಸ್ ಡಿಫ್ರೆಂಟ್ ಫ್ರಮ್ ರಿಯಲ್ ಲೈಫ್. ವಾಟ್ ಎವರ್ ಇಸ್ ಶೋನ್, ಅವರಿಗೆ ಯಾರಿಗೋ ಒಬ್ಬರಿಗೆ ನಿಜ ಇದ್ರೂ ಅದು ನಮಗಿರಲ್ಲ. ಅದನ್ನು ಜ್ಞಾಪಕ ಇಟ್ಕೋಬೇಕು. ಯು ಶುಡ್ ಗೋ ಆ್ಯಂಡ್ ಆಸ್ಕ್ ಯುವರ್ ಪಾರ್ಟ್ನರ್ ವಾಟ್ ಯು ಲೈಕ್, rather than seeing some reels who is telling your partner might like this. Go and directly ask your partner what you like. ಈಗ ಅದು ನಿಮ್ಗೆ ಇಷ್ಟ ಆಗದೆ ಇರೋದನ್ನು ಕೆಲವೊಂದು ಮಾಡ್ಬೋದು, ನಿಮ್ಮ ಪಾರ್ಟ್ನರ್ಗೆ ಇಷ್ಟ ಆಗಿದ್ರೆ. ಸೊ ದೇರ್ ಇಸ್ ನಥಿಂಗ್ ರಾಂಗ್. your partner also does the same thing. So there is always negotiation and coming to middle grounds, rather than saying ಒಬ್ರ ಥರನೇ ಇನ್ನೊಬ್ಬರು ಫುಲ್ಲಾಗಿ ಇರಬೇಕು, ಆ ಥರ ಆಗಲ್ಲ. ಸೊ rather than asking someone else, go and ask your partner. This applies to parents or any relationship for that matter. Friendship ಇರ್ಬೋದು, ಇಲ್ಲ ಪೇರೆಂಟ್ಸ್ ಇರ್ಬೋದು, ಕಿಡ್ಸ್ ಇರ್ಬೋದು. ಸೊ go and talk to them directly. Ask them directly. ಒಂದು ಸತಿ ಹೇಳಿಲ್ಲ ಅಂದರೆ ಮತ್ತೆ ಮತ್ತೆ ಕೇಳಿ on different situations. Then definitely you'll get an answer for it. ಮಕ್ಕಳ ಬಗ್ಗೆ ಮಾತಾಡ್ತಿದ್ರಲ್ಲ, ಸೊ ನನಗೆ ಒಂದು ಇನ್ಸಿಡೆಂಟ್ ನೆನಪಾಯಿತು. ನನಗೆ ಗೊತ್ತಿರೋದು ಅದು, ನಮ್ಮದು ನಾವು ಚಿಕ್ಕವ್ರದ್ದು ಯಾವ ಥರ ಇತ್ತು, ಅಗೇನ್ ಲ್ಯಾಕ್ ಆಫ್ ಇನ್ಫಾರ್ಮೇಷನ್. ಅವಾಗ ನಮ್ಮ ಇನ್ಫಾರ್ಮೇಷನ್ ಇಲ್ಲ. ಸೊ ನಮ್ಮ ಲೋಕಲ್ ಸರೌಂಡಿಂಗ್ಸಲ್ಲಿ ನಾವು ಏನು ಕೇಳಿರ್ತೀವಿ ನೋಡಿರ್ತೀವಿ, ನಮಗೆ ಅದಷ್ಟೇ. ಫಾರ್ ಎಕ್ಸಾಂಪಲ್, ನಾವು ಬೆಂಗಳೂರಲ್ಲಿ ಏನು ನಡೀತಾ ಇದೆ ಅಂತ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡ್ಬಿಟ್ಟು ನಾನು ಇಲ್ಲಿ ಬರೋವರೆಗೂ ನನಗೆ ಗೊತ್ತಿಲ್ಲ, ಬಿಕಾಸ್ ನಮ್ಗೆ ಇನ್ಫಾರ್ಮೇಷನ್ ಇಲ್ಲ ಅವಾಗ. ಬಟ್ ಈಗ ಅಗೇನ್ ಇಟ್ಸ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಎಲ್ಲರಿಗೂ ಬರ್ತಾ ಇರೋದು. ಸೊ ನಂದು ಏನು ಹೇಳ್ಬೇಕು ಅಂದರೆ, ಬಿಕಾಸ್ ಮಕ್ಕಳಿಗೆ ಬೈಲಿಲ್ಲ ಅಂದರೆ ಆಬ್ವಿಯಸ್ಲಿ ದಟ್ಸ್ ಅಗೇನ್ ರಾಂಗ್ ಪೇರೆಂಟಿಂಗ್. ಸೊ ಪೇರೆಂಟಿಂಗ್ ಅಂತ ಒಂದು ಬಂದಾಗ ಈಗ ಎಷ್ಟೊಂದು ಕಡೆ ಈಗ ಡೆಲಿವರಿ ಸ್ಟಾರ್ಟ್ ಆದ್ಕೊಳ್ಳೇ ಸ್ಟಾರ್ಟ್ ಮಾಡಿಬಿಡ್ತಾರೆ, ನಿಮಗೆ ಪೇರೆಂಟಿಂಗ್ ಟ್ಯೂಟರ್ ಇದೆ, ಕೋಚಿಂಗ್ ಕ್ಲಾಸಸ್ ಇದೆ ಅಂತ. ಬಟ್ ನಂದೊಂದು ಇನ್ಸಿಡೆಂಟ್ ಏನು ಹೇಳಬೇಕು ಅಂತಂದರೆ, ದೆರ್ ವಾಸ್ ದಿಸ್ ಬಾಯ್ ಸಮ್ ಸಿಟಿ, ಮೇ ಬಿ ಲೈಕ್ 8-9 years ಓಲ್ಡ್, ಜಾಸ್ತಿನಲ್ಲ, 3rd 4th ಸ್ಟ್ಯಾಂಡರ್ಡ್ ಹುಡುಗ. ಮೊಬೈಲ್ ಏನೋ ಯೂಸ್ ಮಾಡ್ತಾಯಿದ್ದ, ಗೇಮ್ ಅದೆಲ್ಲ ಆಡೋದು ಅಂತ. ಸೊ ಅವ್ರೇನೋ ಮೊಬೈಲ್ ಏನೋ ಪೇರೆಂಟ್ಸು ಮೊಬೈಲ್ ಕಸ್ಕೊಂಡ್ಬಿಟ್ಟು ಸ್ವಲ್ಪ ಅವ್ರಿಗೆ ಬೈದು ಏನೋ ಫಂಕ್ಷನ್ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಹೊರಗಡೆ. ಐ ಡೋಂಟ್ ನೋ, 3rd 4th ಸ್ಟ್ಯಾಂಡಲ್ಲಿ ನಮ್ಗೆ ಅಟ್ಲೀಸ್ಟ್ ನನಗೆ ಬಂದುಬಿಟ್ರೆ ಹೊಡೆದ್ಬಿಡ್ತಾರೆ ಪೇರೆಂಟ್ಸ್ ಬಂದುಬಿಟ್ಟು, ಸರ್ಕೊಂಡು ನಾವು ಸುಮ್ಮಾಗ್ಬಿಡ, ಒಂದು ಸ್ವಲ್ಪ ಹತ್ಬಿಟ್ಟು ಸುಮ್ಮಾಗ್ಬಿಡು. ಅವನು ಯಾವ ಡ್ರಾಸ್ಟಿಕ್ ಸ್ಟೆಪ್ಸ್ ತೊಗೊಂಡಿದ್ದಾನೆ ಅಂದರೆ, ಕೆರೋಸಿನ್ ಹಾಕೊಂಡ್ಬಿಟ್ಟು ಬೆಂಕಿ ಹಚ್ಕೊಂಡ್ಬಿಟ್ಟಿದ್ದಾನೆ. ಸೊ ಅವ್ನು ಆ ಸ್ಟೇಟಿಗೆ ರೀಚ್ ಆಗಬೇಕು ಅಂದರೆ ಆ ಇನ್ಸಿಡೆಂಟ್ ಅಷ್ಟೇ ಕಾರಣ ಇರಲ್ಲ, ಫಾರ್ ಶೋರ್. ಅವ್ನು ಆ ಮೆಂಟಲ್ ಸ್ಟೇಟ್ ಹೋಗಿದ್ದಾನೆ ಅಂದರೆ, ಬಿಕಾಸ್ ಅವ್ನಿಗೆ ಗೊತ್ತೂ ಇಲ್ಲ ನಾನು ಹಚ್ಕೊಂಡ್ಬಿಟ್ಟು ನಾನು ಸತ್ತು ಹೋಗ್ತೀನಿ ಅಂತ. ಮೇ ಬಿ ಅವನಿಗೆ ಅವೇರ್ನೆಸ್ಸು ಇಲ್ಲ. ಬಟ್ ಅವ್ನು ಆ ಸ್ಟೇಟಿಗೆ ರೀಚ್ ಆಗಿದ್ದಾನೆ ಅಂದರೆ
ನಾನು ಅದು ಪೇರೆಂಟಿಂಗ್ ನಂದು ಎಲ್ಲಿ ತಪ್ಪಾಗಿರ್ಬೋದು ಅಂತ. ಬಿಕಾಸ್ ಫಾರ್ ಎಕ್ಸಾಂಪಲ್ ನಾನು ಬರೀ ಪ್ರೀತಿ ಮಾಡೋಕ್ಕೆ ಆಗಲ್ಲ, ನಾನು ಬರೀ ಸ್ಟ್ರಿಕ್ಟಾಗಿ ಇರೋಕ್ಕೆ ಆಗಲ್ಲ. ಹಾಗೆ ನಾನು ಇನ್ಫಾರ್ಮೇಷನ್ ನೀವು ಹೇಳ್ದಂಗೆ ನಾನು ಅವ್ರ ಹತ್ರ ಫೋನ್ ಕೊಡಲಿಲ್ಲ ಅಂತ ಅವ್ರಿಗೆ ಎಕ್ಸ್ಪೋಜರ್ ಸಿಗಲ್ಲ. ಬಟ್ ಅದೇ ಥರ ನಾವು ಫುಲ್ ಫ್ರೀಡಮ್ ಕೊಟ್ಟರು ಅಂತಂದರೆ ಅಗೇನ್ ನಾವು ದೆರ್ ಇಸ್ ನೋ ಲಿಮಿಟ್. ಪೀಪಲ್ ವಾಚ್ ಸೋ ಮೆನಿ ಅದರ್ ಕಂಟೆಂಟ್ಸ್ ವಿಚ್ ಆರ್ ಅವರು ದೇ ಆರ್ ನಾಟ್ ರೆಡಿ. ಅವ್ರ ಏಜಿಗೆ ಅದು ನೋಡೋಕ್ಕೆ ಅಲ್ಲ, ಅದು ದಟ್ಸ್ ರಾಂಗ್ ಫಾರ್ ದೆಮ್, ರೈಟ್? ಇಟ್ಸ್ ನಾಟ್ ಅ ಗುಡ್ ಕಂಟೆಂಟ್. ಸೊ ನಾನು ಪೇರೆಂಟಿಂಗಲ್ಲಿ ನಾನು ಏನು ವಾಟ್ ಆರ್ ದಿ ಸ್ಟೆಪ್ ದ್ಯಾಟ್ ಐ ನೀಡ್ ಟೇಕ್ ಕೇರ್ ಸೊ ದ್ಯಾಟ್ ಅವರು ಸೇಫ್ ಸ್ಪೇಸಲ್ಲಿ ಇರಬೇಕು. ಆ್ಯಂಡ್ ಈ ಥರ ಆಗಿಬಿಟ್ರೆ ಈಗ ಆ್ಯಸ್ ಅ ಪೇರೆಂಟ್ ಯಂಗ್ ಪೇರೆಂಟ್ಸ್ ಏನಾಗ್ಬಿಡ್ತಾರೆ, ಎಲ್ಲ ಟೈಮಲ್ಲಿ ಜೊತೆ ಕರ್ಕೊಂಡು ಹೋಗೋದು, ಎಕ್ಸ್ಟ್ರಾ ಕಾಷಿಯಸ್ ಆಗೋದು, ಏನೋ ಮಾಡ್ಕೊಂಡ್ಬಿಟ್ರೆ ಏನು ಅಂತ. ಸೊ ನಾನು ಎಲ್ಲಿ ಅದು ಪೇರೆಂಟಿಂಗ್ ಬಾರ್ಡರ್ ಲೈನ್ ಎಲ್ಲಿ ನಾನು ಹೆಂಗೆ ಮ್ಯಾನೇಜ್ ಮಾಡಬೇಕು? ಏಜ್ ವೈಸ್ ಡಿಫ್ರೆಂಟ್ ಆಗುತ್ತೆ. ಫಸ್ಟ್ ದೇರ್ ಇಸ್ ಅ ಬ್ಯಾಲೆನ್ಸ್ ಆಫ್ ಆಲ್ ದ ಥಿಂಗ್ಸ್. ಫಸ್ಟ್ ನಮ್ಮ ಫೋನ್ ಯೂಸೇಜ್ ಕಡಿಮೆ ಮಾಡಬೇಕು ವೆನ್ ವಿತ್ ದ ಚೈಲ್ಡ್. ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಚೈಲ್ಡ್ ಸೀಸ್, ಚೈಲ್ಡ್ ಲರ್ನ್ಸ್, ಡಸ್ ನಾಟ್ ರಿಜಿಸ್ಟರ್ ಸೇಯಿಂಗ್ ಮಚ್. ಮಾತನ್ನ ಅಷ್ಟು ರಿಜಿಸ್ಟರ್ ಮಾಡ್ಕೊಳ್ಳೋದಲ್ಲ, ನಾವು ನೋಡೋದನ್ನು ಅದೇನು ನೋಡುತ್ತೆ ಅದನ್ನೇ ಜಾಸ್ತಿ ರಿಜಿಸ್ಟರ್ ಮಾಡ್ಕೊಳ್ಳೋದು. ಇಟ್ ಈಸ್ ವೆರಿ 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 ಏನು ಹೇಳ್ತಾರೆ ಸ್ಟ್ರಾಂಗ್ ಮೆಮರಿ. ಅದನ್ನು ನಾವು ಎಷ್ಟೇ ಏನು ಹೇಳಿದ್ರು 10 ಸತಿ ಹೇಳೋದಕ್ಕೂ ಅದನ್ನು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಇಟ್ ಸೀಸ್ ಆ್ಯಂಡ್ ಲೈಕ್ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಅ 3-year-old ಡಾಟರ್. ಸೊ ಹೌ ಮಚ್ ಎವರ್ ಐ ಸೇ ಫೋನ್ ನೋಡಬೇಡ ಅಥವಾ ಕೊಡಬೇಡ ಅನ್ನೋದಕ್ಕಿಂತ ನಾನು ಫೋನ್ ಐ ಯೂಸ್ ವೆರಿ ಲೆಸ್ ಫೋನ್ ಇನ್ ಫ್ರಂಟ್ ಆಫ್ ಹರ್. ಸೊ ಶಿ ಸೇಸ್, ಈಗ ಲೈಕ್ ಐಲ್ ಗಿವ್ ಯು ಒನ್ ಎಕ್ಸಾಂಪಲ್ ಆಫ್ ಮೈ ಓನ್ ಡಾಟರ್ ಓನ್ಲಿ. ಶಿ ಈಸ್ 3 years old. 2 yearsಲ್ಲಿ ಅವಳು ಟಿ ವಿ ನೋಡ್ತಾನೆ ಊಟ ಮಾಡಬೇಕು ಅನ್ನೋದು ಅಭ್ಯಾಸ ಆಗಿಬಿಟ್ಟಿರುತ್ತು. ಸೊ ದೆನ್ ಒನ್ ಫೈನ್ ಡೇ ಐ ಡಿಸೈಡೆಡ್, ಬಿಕಾಸ್ ನಾವೇ ಸೈಕ್ಯಾಟ್ರಿಸ್ಟ್ ಆಗಿ ಇದ್ರೂ ಇಟ್ ಈಸ್ ಡಿಫ್ರೆಂಟ್. ಈಗ ತುಂಬ ಜನ ಹೇಳ್ತಾರೆ, ಸೈಕ್ಯಾಟ್ರಿಸ್ಟ್ ನೀವು ಮಕ್ಕಳನ್ನ ಚೆನ್ನಾಗಿ ಎಲ್ಲ ಗೊತ್ತು, ಥಿಯರಿ ಗೊತ್ತಿರೋದಕ್ಕೂ ಮಕ್ಕಳನ್ನ ಇದು ಮಾಡೋ, ಯು ಆರ್ ಜಸ್ಟ್ ಅ ಮದರ್ ವೆನ್ ಯು ಆರ್ ಡೂಯಿಂಗ್ ಇಟ್. ಓಕೆ, ದಿಸ್ ಅಪ್ಲೈಸ್ ಟು ಎವ್ರಿ ಒನ್. ಈಗ ಮೈ ಹಸ್ಬೆಂಡ್ ಇಸ್ ಅ ಪಿಡಿಯಾಟ್ರಿಷಿಯನ್, ಅವರು ಮಕ್ಕಳು ಡಾಕ್ಟ್ರು. ತುಂಬ ಜನ ಅದೇ ಹೇಳ್ತಾರೆ, ನಿಮಗೇನು ಆರಾಮಲ್ವಾ, ಈಸಿ ಅಲ್ವಾ ಅಂತ. ಆ ಥರ ಇರಲ್ಲ. ವೆನ್ ಯು ಆರ್ ಅ ಮದರ್, ವೆನ್ ಐ ಹ್ಯಾಡ್ ಅ ನ್ಯೂ ಬಾರ್ನ್, ಐ ಎಕ್ಸ್ಪೀರಿಯನ್ಸ್ ದ ಸೇಮ್ ಆ್ಯಂಗ್ಸೈಟೀಸ್, ಐ ಎಕ್ಸ್ಪೀರಿಯನ್ಸ್ ದ ಸೇಮ್ ವರೀಸ್. ನನ್ನ ಗಂಡ ಪೀಡಿಯಾಟ್ರಿಷನ್ ಇದ್ರೂ ಐ ಯೂಸ್ ಟು ಆಸ್ಕ್ ಹಿಮ್ 10 times. ಅಷ್ಟು ಸೆಕ್ಯೂರ್ ಫೀಲಿಂಗ್ ಇದ್ರು, ಬಿಕಾಸ್ ದಟ್ ಹಾರ್ಮೋನ್ಸ್ ಡೂ ಇಟ್, ದಟ್ ಮೆಂಟಾಲಿಟಿ ವಿಲ್ ಬಿ ಲೈಕ್ ದಟ್. ಆವಾಗ ಆ್ಯಕ್ಸೆಪ್ಟ್ ಮಾಡಬೇಕು, ಅದು ಹಂಗೆ ಇರುತ್ತೆ ಅಂತ ಹೇಳಿ. ಯು ಆರ್ ನಾಟ್ ಆ್ಯನ್ ಇಂಜಿನಿಯರ್ ಆರ್ ಅ ಡಾಕ್ಟರ್ ಆರ್ ಸಮಥಿಂಗ್ ಎಲ್ಸ್, ಯು ಆರ್ ಜಸ್ಟ್ ಅ ಮದರ್ ದಟ್ ಟೈಮ್. Okay, a mother or a father, in fact father will also have certain things, worries and same things. So avag enittu 2 years iddaga she was, because of lack of time, many parents give that screen time without realizing adu problem ಆಗಬಹುದು ಅಂತ ಹೇಳಿ. ಸೊ ಅದರಿಂದನೂ ಕೆಲವು ಇಲ್ನೆಸ್ ಬರೋಕ್ಕೆ ಶುರುವಾಗಿದೆ. ವಿ ಕಾಲ್ ಇಟ್ ಆಸ್ ಆಟಿಸಮ್ ವಾಸ್ ದೇರ್ ಬಿಫೋರ್ ಆಲ್ಸೋ. ಆಟಿಸಮ್ ಅಂದರೆ ಸ್ಪೀಚ್ ಡಿಲೇ ಆಗುತ್ತೆ, ಮತ್ತು ಏನು ಹೇಳ್ತಾರೆ, ದೇರ್ ಇಸ್ ಮೋರ್ ಆಫ್ ಸೋಷಲ್ ಡಿಲೇ, ಸೋಷಲ್ ಮೈಲ್ಸ್ಟೋನ್ಸ್ ಡಿಲೇ. ಅಂದರೆ ಬೇರೆಯವ್ರ ಜೊತೆ ಮಾತಾಡೋದು, ಕಣ್ಣಿಟ್ಟು ಮಾತಾಡೋದು, ಇದೆಲ್ಲ ಕಡಿಮೆ ಆಗುತ್ತೆ. ಸಮ್ ಸಿಮ್ಟಮ್ಸ್ ಆಫ್ ಆಟಿಸಮ್. ಇದು ನಾರ್ಮಲಿನೂ ಆಗ್ತಾಯಿತ್ತು ಮುಂಚೆ, ಗರ್ಭದಲ್ಲೇ ಏನಾರು ತೊಂದರೆ ಇದ್ದಾಗ ಅಥವಾ ನರ್ವ್ಸ್ ಅಲ್ಲಿ ತೊಂದರೆ ಇದ್ದಾಗ. ನೌ ಇಟ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ excessive screen exposure also. There is a delay in milestones that can happen. So my 2-year-old had an ಲ್ಯಾಕ್ ಆಫ್ ಟೈಮ್ ಇದ್ದಾಗ ನಾವು ಒಂದೊಂದು ಸತಿ ಹೋಗ್ಲಿ ಬಿಡುವಂಥ ಸಾಂಗ್ಸ್ ಏನೋ ಒಂದು ಇದು ಮಾಡಿದಾಗ, ಸೊ ಶಿ ಗಾಟ್ ಅಡ್ಜಸ್ಟೆಡ್. ದೆನ್ ಆಫ್ಟರ್ ಸಮ್ ಟೈಮ್ ಐ ಡಿಸೈಡೆಡ್ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಸ್ಟಾಪ್ ಮಾಡಿಬಿಟ್ಟು ಎಷ್ಟು ಊಟ ಮಾಡ್ತಾಳೋ ಮಾಡಲಿ, ಎಷ್ಟು ಮಾಡ್ತಾಳೋ ಮಾಡಲಿ. ಐ ಆಲ್ಸೋ ಸ್ಟಾಪ್ಡ್ ವಾಚಿಂಗ್ ಟಿ ವಿ ಇನ್ ಫ್ರಂಟ್ ಆಫ್ ಹರ್. ಸೊ ದೆನ್ ಶಿ ಗಾಟ್ ಟ್ಯೂನ್ಡ್ ಆಫ್ಟರ್ 3 months. ಇಲ್ಲ, ಟಿ ವಿ ಅಂದರೆ ಅವಳಿಗಿನ್ನ ಚಿಕ್ಕವಳು, ಕತ್ಲೆ ಆದಮೇಲೆ ಟಿ ವಿ. ಸೊ ವಿ ಡಿಸೈಡೆಡ್ ಫಿಕ್ಸ್ಡ್, ಶಿ ಆ್ಯಂಡ್ ಹರ್ ಕಸಿನ್ ವಿ ಸ್ಟೇ ಟುಗೆದರ್. ಈವ್ನಿಂಗ್ ಮಲ್ಕೊಂಡೆದ್ಮೇಲೆ ಟಿ ವಿ ಟೈಮ್ ಫಿಕ್ಸ್. ಆಫ್ಟರ್ 2-3 months ದೇ ಗಾಟ್ ಟ್ಯೂನ್. ನಾವು ಬೆಳಗ್ಗೆ ಇಫ್ ಹರ್ ಫಾದರ್ ಆಲ್ಸೋ ಸ್ವಿಚಸ್ ಆನ್ ಟಿ ವಿ, ಶೀಲ್ ಕಮ್ ಆ್ಯಂಡ್ ಕಂಪ್ಲೇಂಟ್ ಮೀ, ಅಮ್ಮ ಡ್ಯಾಡಿ ಟಿ ವಿ ಆನ್ ಮಾಡಿದ್ದಾರೆ ಅಂತ ಹೇಳಿ. ಸೊ ದಿಸ್ ಇಸ್ ಹೌ ದ ವಾಟ್ ವಿ ಕ್ಯಾನ್ ಸೇ ಮೇಕಿಂಗ್ ಹ್ಯಾಬಿಟ್ ವರ್ಕ್ಸ್. ಅದು ಟೈಮ್ ಬೇಕು. ನಾವು ಆಲ್ಸೋ ಸಮ್ಟೈಮ್ಸ್ ಯಾವತ್ತೋ ಒಂದಿನ ಮೂಡು ಚೆನ್ನಾಗಿಲ್ಲದೆ ಇರೋವಾಗ ಇಟ್ ಡಸ್ ಹ್ಯಾಪನ್. ಸೊ ಕಮಿಂಗ್ ಟು ಯೋರ್ ಕ್ವೆಶ್ಚನ್, ದಟ್ 7-year-old ಅಂತ ನೀವೇನು ಹೇಳಿದ್ರಿ, ಇಟ್ ಈಸ್ ನಾಟ್ ಒನ್ ಡೇ ಇನ್ಸಿಡೆಂಟ್. ಈಗ ಇನ್ಫಾರ್ಮೇಷನ್ ತುಂಬ ಇರುತ್ತೆ, ಅದಕ್ಕೆ ಹೇಳೋದು ನಾನು ಸೂಪರ್ವೈಸ್ಡ್ ವಾಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಟಿಲ್ ಅಟ್ಲೀಸ್ಟ್ ಸಮ್ 6-7 ಏಜ್. ಏನೋ ಒಂದು ಕಂಡು ಬಿಡ್ತಂದ್ರೂ ಸ್ಕ್ರೀನಲ್ಲಿ ಯು ಶುಡ್ ಎಕ್ಸ್ಪ್ಲೇನ್. ಆವಾಗ ಜೊತೆಗಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಅದೇನು ಕಾಣಿಸಿರುತ್ತೆ, ಅದನ್ನು ನೀವು ಎಕ್ಸ್ಪ್ಲೇನ್. ಈಗ ಏನೋ ನ್ಯೂಸಲ್ಲಿ ನೋಡ್ತಾರೆ, ಯಾರೋ
ಸತ್ತೋಗಿದ್ದು ನೋಡ್ತಾರೆ, ಇಲ್ಲ ಬೆಂಕಿ ಹಚ್ಕೊಂಡಿದ್ದು ನೋಡ್ತಾರೆ. ಸಮ್ಟೈಮ್ಸ್ ಇಟ್ ಮೈಟ್ ಹ್ಯಾಪನ್ ಲೈಕ್ ಅ ಗೇಮ್ ಆಲ್ಸೋ. ಅದು ಅವ್ರಿಗೆ ಗೊತ್ತಿರಲ್ಲ, ಆ್ಯಸ್ ಯು ಸೆಡ್ ಇಂಟೆನ್ಸಿಟಿ ಗೊತ್ತಿರಲ್ಲ, ಸತ್ತೋಗ್ಬೋದು ಅಂತ ಹೇಳಿ. ಸೊ ಫಸ್ಟ್ ಯು ಶುಡ್ ಎಕ್ಸ್ಪ್ಲೇನ್, ಹಿಂಗಾದರೆ ಹಿಂಗೆ ಹಾರ್ಮ್ ಆಗುತ್ತೆ, ಇದು ಈ ಥರ ಮಾಡ್ತಾ ಇದ್ದಾರೆ, ಈ ಥರ ಮಾಡಬಾರದು ಅನ್ನೋದು. ಆ ಕಾಂಟೆಕ್ಸ್ಟ್ ಬಂದಿಲ್ಲ ಅಂದ್ರೂ ಎಕ್ಸ್ಪ್ಲೇನ್ ಮಾಡಿ. ವೆನ್ ಯು ಆರ್ ಎಕ್ಸ್ಪ್ಲೇನಿಂಗ್ ಇನ್ಫಾರ್ಮೇಷನ್, ಜನರಲ್ ಇನ್ಫಾರ್ಮೇಷನ್. ಈಗ ರೋಡಲ್ಲಿ ಹೋಗ್ತಿರೋವಾಗ ಪೊಲೀಸ್ ನೋಡಿಸಿದ ತಕ್ಷಣ ನಾವು ಹೇಳ್ತೀವಲ್ಲ, ಕಳ್ಳರನ್ನೆಲ್ಲ ಇಟ್ಕೊಳ್ತಾರೆ ಪೊಲೀಸು. ಸೊ ಇಟ್ ಗೆಟ್ಸ್ ರಿಜಿಸ್ಟರ್ಡ್ ಇನ್ ದಿಯರ್ ಮೈಂಡ್, ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ. ಆ್ಯಂಡ್ ಥರ್ಡ್ ಥಿಂಗ್, ಇದೇನು ಸಡನ್ನಾಗಿ ಫೋನ್ ತೆಕ್ಕೊಳ್ಳೋದು ಅಂತ ನೋಡೋದು, ಇಟ್ ನೆವರ್ ಡ್ರಾಸ್ಟಿಕ್ ಥಿಂಗ್ಸ್ ವರ್ಕ್. ಇದಕ್ಕೂ ಎಕ್ಸಾಂಪಲ್ ಕೊಡ್ತೀವಿ. ಎಷ್ಟೋ ಜನ ಪೇರೆಂಟ್ಸ್ ಬರ್ತಾರೆ 10-12 ಏಜಲ್ಲಿ. ಸೊ ದಿಲ್ ಕಮ್ ಆ್ಯಂಡ್ ಸಡನ್ಲಿ, ಈವನ್ ಇನ್ ನಿಮ್ಹ್ಯಾನ್ಸಲ್ಲಿ ಚೈಲ್ಡ್ ಸೈಕ್ಯಾಟ್ರಿ ಅಂತ ಯೂನಿಟೇ ಇದೆ ಸೆಪ್ರೇಟ್. ದಿಲ್ ಕಮ್ ಆ್ಯಂಡ್ ದಿಲ್ ಸೇ ಅಲ್ಲಿ ನಾನು ಓದ್ತಿರೋವಾಗ ನೋಡಿದ್ದು ಆಯಿತು, ಇಲ್ಲ ಆಮೇಲೂ ಪ್ರೈವೇಟ್ ಪ್ರಾಕ್ಟೀಸಲ್ಲಿ ನೋಡಿದ್ದು ಆಯಿತು. ತುಂಬ ಗೇಮಿಂಗ್ ಆಡ್ತಾರೆ ಮೇಡಮ್, ತುಂಬ ಫೋನ್ ಬಿಡೋದೇ ಇಲ್ಲ, ನಮಗೆಲ್ಲ ಹೊಡಿತಾರೆ, ನಮಗೆಲ್ಲ ಇದು ಮಾಡ್ತಾರೆ, ಮಾತೇ ಕೇಳಲ್ಲ ಏನು ಅಂತ. ಇಟ್ ಡಸಂಟ್ ಹ್ಯಾಪನ್ ಇನ್ 1 day 1 week. ಇದು ಓವರ್ ದ ಟೈಮ್ ಆಗಿರೋದು. ಸೊ ಆವಾಗ ನೀವು ಚಿಕ್ಕವರು ಅಂತ ಬಿಟ್ಟಿರ್ತೀರ, ಅಥವಾ ನಿಮ್ದು ಏನೋ ಒಂದು ಕೆಲಸ ಅಂತ ಬಿಟ್ಟಿರ್ತೀರ, ಅಥವಾ ನೀವು ಇರಲಿಲ್ಲ, ದೇರ್ ಇಸ್ ಸಮ್ ಅದರ್ ಕೇರ್ ಟೇಕರ್, ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಇಲ್ಲ ಕಸಿನ್ಸ್ ಇರ್ಬೋದು, ಇಲ್ಲ ನ್ಯಾನೀಸು, ಇಲ್ಲ ಡೇ ಕೇರು, ಏನಾದರೂ ಇರ್ಬೋದು. ಆವಾಗ ಏನಾಗ್ಬಿಟ್ಟಿರುತ್ತೆ, ಇನ್ಕನ್ಸಿಸ್ಟೆಂಟ್ ಪೇರೆಂಟಿಂಗ್ ಅಂತ ನಾವು ಹೇಳ್ತೀವಿ. ಒಂದು ಅಪ್ಪ ಅಮ್ಮಂದೂ ಬೇರೆ ಬೇರೆ ಡಿಸಿಷನ್ ಆಗಿರುತ್ತೆ, ಪ್ಲಸ್ ಪೇರೆಂಟ್ಸ್ ಜೊತೆಗೆ ಕೇರ್ ಗಿವರ್ಸ್, ಇನ್ಕನ್ಸಿಸ್ಟೆಂಟ್ ಕೇರ್ ಗಿವರ್ಸ್ ಆ ಥರ ಆಗಿದೆ. ಸೊ ದೇರ್ ಆರ್ ಮಲ್ಟಿಪಲ್ ಸಿಗ್ನಲ್ಸ್ ಟು ದ ಚೈಲ್ಡ್. ಸೊ ಅವು ಚೈಲ್ಡ್ಗೆ ಏನಿರುತ್ತೆ, ಈಸಿ ವೇನೇ ಇರುತ್ತೆ. ಈಗಾದ್ರೂ ಎಲ್ಲ ಚೈಲ್ಡ್ಗೂ ಅದು ನಾರ್ಮಲ್ಲೇ. ಏನು ಈಸಿ ಇರುತ್ತೆ, ಏನು ಕಷ್ಟ ಇಲ್ಲದೆ ಇರೋದು, ಏನು ಎಂಟರ್ಟೈನ್ಮೆಂಟ್ ಇರುತ್ತೆ ಅದೇ ಮಾಡೋದು. ಸೊ ಡಿಸಪಾಯಿಂಟ್ಮೆಂಟ್ನ ಡೀಲ್ ಮಾಡೋದು ಕಲಿಸ್ಬೇಕು ಮಕ್ಕಳಿಗೆ. ಸ್ಮಾಲ್ ಡಿಸಪಾಯಿಂಟ್ಮೆಂಟ್ಸ್ ಇಟ್ ಕುಡ್ ಬಿ. ಈಗ ನಾವು ಚಾಕ್ಲೇಟನ್ನು ಸಿಂಪಲ್ ಅಂತ ಅಂದ್ಕೊಂಡು ಬಿಟ್ಬಿಡ್ತೀವಿ. ಈಗ ಒಂದು ಡಿಸೈಡ್ ಮಾಡಿರ್ತೀವಿ, ಬೆಳಗ್ಗೆ ಅಪ್ಪ ಅಮ್ಮ ಹೇಳಿರ್ತಾರೆ ಚಾಕ್ಲೇಟು ಇಲ್ಲ ಕೇಕ್ ಎರಡರಲ್ಲಿ ಒಂದು ತೊಗೊಳಪ್ಪ ಅಂತ ಹೇಳಿರ್ತಾರೆ. ಸೊ ವೆನ್ ಹಿ ಆಸ್ಕ್, ಇಟ್ಸ್ ವೆರಿ ಸ್ಮಾಲ್ ಥಿಂಗ್, ಇಟ್ ಕ್ಯಾನ್ ಕಾಸ್ಟ್ ಯು ಓನ್ಲಿ 100, 200, 300 bucks, ಬಟ್ ಇಟ್ ಈಸ್ ಟೀಚಿಂಗ್ ದಿ ಹ್ಯಾಬಿಟ್. ಅವನು ಇಲ್ಲ ನನಗೆ ಚಾಕ್ಲೇಟು ಬೇಕು, ಕೇಕು ಬೇಕು ಅಂತ ಹೇಳಿದ ತಕ್ಷಣ ಆಯಿತು ಹೋಗ್ಲಿ ಬಿಡು ಅಂತ ಹೇಳಿ ಕೊಡಿಸ್ಬಿಡ್ತೀವಿ. ಬಟ್ ವಿ ಶುಡ್ ಟೆಲ್ ಹಿಮ್ ದಟ್ ಓಕೆ, ಇಲ್ಲ ಇವತ್ತು ಚಾಕ್ಲೇಟ್ ತೊಗೊಂಡೆ ಅಂದರೆ ನಾಳೆ ಐಸ್ ಕ್ರೀಮ್, ಇಲ್ಲ ನಾಳೆ ಕೇಕ್ ತೊಗೋಬೇಕು. ಹಿ ಶುಡ್ ನೋ ವಾಟ್ ಡಿಸಪಾಯಿಂಟ್ಮೆಂಟ್ ಫೀಲ್ಸ್ ಲೈಕ್. ಸಮ್ ಡೇ ಯು ಹ್ಯಾವ್ ಪ್ರಾಮಿಸ್ಡ್, ಇವತ್ತು ಬೆಳಗ್ಗೆ ಹೋಗಿರ್ತೀರ, ನೀವು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಹೇಳಿರ್ತೀರ ಇವತ್ತು ಸಂಜೆ ನಾನು ಬಂದು ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಡ್ಯೂ ಟು ಸಮ್ ಸರ್ಕಮ್ಸ್ಟೆನ್ಸಸ್ ಯು ಆರ್ ಅನೇಬಲ್ ಟು ಡೂ ಆ್ಯಟ್. That is okay. Sometimes it happens. You will come back. Child is very angry. ಇಲ್ಲ ನೀವು ಐಸ್ ಕ್ರೀಮ್ ಕರ್ಕೊಂಡು 10 ಗಂಟೆ ಆಗಿದೆ, 11 ಗಂಟೆ ಆಗಿದೆ, ಯು ಆರ್ ಅನೇಬಲ್ ಟು ಗೋ. ಓಕೆ, ದೆನ್ ಪೇರೆಂಟ್ಸ್ ಇದನ್ನು ನಮಗೂ ಕೇಳ್ತಾರೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ನೀವು ಅವಾಗ ಕರ್ಕೊಂಡೇ ಹೋಗ್ಬೇಕಂತಲ್ಲ, ಸಿಟ್ ವಿತ್ ದ ಚೈಲ್ಡ್ ಆ್ಯಂಡ್ ಸೇ ಎಸ್, ಯು ಆರ್ ಫೀಲಿಂಗ್ ಬ್ಯಾಡ್, ಯು ಆರ್ ಫೀಲಿಂಗ್ ಸ್ಯಾಡ್, ಐ ಹ್ಯಾಡ್ ಪ್ರಾಮಿಸ್ಡ್, ಐ ಆಮ್ ಸಾರಿ, ನನಗೆ ಇವತ್ತು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಬಟ್ ನಾಳೆ ನಾನು ಕರ್ಕೊಂಡು ಹೋಗ್ತೀನಿ. ಬಟ್ ಮೇಕ್ ಶ್ಯೂರ್ ಯು ಫಾಲೋ ದಟ್. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಮಕ್ಕಳು ಪೇರೆಂಟ್ಸು ಇದನ್ನು ಮಾತಾಡೋದು ಇಲ್ಲ. ಇಲ್ಲ ಬಿಡು ಕರ್ಕೊಂಡೋಗಕ್ಕಾಗಲ್ಲ, ಒಂದಿನ ಕರ್ಕೊಂಡೋಗಿಲ್ಲ ಅಂದರೆ ಏನಾಯಿತು, ಮುಂಚೆ ಎಲ್ಲ ಕೊಡಿಸಿದ್ನಲ್ಲ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಪಾಸ್ಟ್, ವಿ ಆರ್ ನಾಟ್ ಸೇಯಿಂಗ್ ಯುವರ್ ಬ್ಯಾಡ್ ಪೇರೆಂಟ್ಸ್. ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡುವಾಗ ಒಂದು ಬಗ್ಗೆನೇ ಮಾತಾಡಿ. ಸೊ ಅದ್ರದ್ದಷ್ಟೇ ಸೊಲ್ಯೂಷನ್ ಹೇಳಿ. ಇಫ್ ದ ಚೈಲ್ಡ್ ಈಸ್ ಫೀಲಿಂಗ್ ಡಿಸಪಾಯಿಂಟೆಡ್, ಲೆಟ್ ಇಟ್ ಬಿ ವಿತ್ ದೆಮ್ ವೆನ್ ದೇ ಆರ್ ಡಿಸಪಾಯಿಂಟೆಡ್. ಊಟ ಬೇಕಾ, ಇದು ಬೇಕಾ, ಗಿವ್ ಆಲ್ಟರ್ನೇಟಿವ್ಸ್. ಡೋಂಟ್ ಸಡನ್ಲಿ ನೀನು ಮೂಡ್ ಚೆನ್ನಾಗಿ ಮಾಡ್ಕೊಂಬಿಡ್ಬೇಕು ಅಂತ ಹೇಳಿ. ದೇ ಆರ್ ಆಲ್ಸೋ ಲರ್ನಿಂಗ್. ಎಮೋಷ್ನಲ್ ಡಿಸ್ರೆಗ್ಯುಲೇಷನ್ ಇರುತ್ತೆ ಅವ್ರದ್ರಲ್ಲಿ, ಲರ್ನ್ ಮಾಡ್ತಾ ಇರ್ತಾರೆ. ನಮಗೆ ಆಗಲ್ಲ ಈ ಏಜ್ಗೆ, ಅವ್ರ ಮಕ್ಳಿಗೆ ಇಮಿಡಿಯೇಟ್ಲಿ ಚೇಂಜ್ ಮಾಡಿಬಿಡು ಅಂದರೆ ಚೇಂಜ್ ಆಗಲ್ಲ. ಸೊ ದೆನ್ ಬಿ ವಿತ್ ದೆಮ್, ಗಿವ್ ಆಲ್ಟರ್ನೇಟಿವ್. ಇಫ್ ದೇ ಲೈಕ್ ಬೋರ್ಡ್ ಗೇಮ್ಸ್ ಆರ್ ಸಮ್ ಗೇಮ್ ಏನೋ ಇಷ್ಟ ಆಯಿತು, ಇಲ್ಲಾಂದರೆ ಟಿ ವಿಯಲ್ಲೇ ಏನೋ ನೋಡೋಕ್ಕೆ ಇಷ್ಟ ಆಯಿತು ಅಂದರೆ ಈಗ ಅದ್ರ ಬದಲು ನಾವು ಇದನ್ನು ಮಾಡಿಬಿಡೋಣ, ನಾಳೆ ಹೋಗೋಣ. ಫಾಲೋ ದ್ಯಾಟ್. ವೆನ್ ಯು ಪ್ರಾಮಿಸ್ ಸಮಥಿಂಗ್, ಫಾಲೋ ದ್ಯಾಟ್. ಅದರ್ವೈಸ್ ಡೋಂಟ್ ಪ್ರಾಮಿಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಿಡ್ಸ್ ರಿಮೆಂಬರ್, ತುಂಬ ಜ್ಞಾಪಕ ಇಟ್ಕೋತಾರೆ ಆ್ಯಂಡ್ ತುಂಬ ಅದು ಇಂಪ್ಯಾಕ್ಟ್ ಆಗುತ್ತೆ. ಇಟ್ ಬಿಲ್ಡ್ಸ್ ದೇರ್ ಪರ್ಸ್ನಾಲಿಟಿ. ಮುಂದೆನೂ ಅವ್ರ ರಿಲೇಷನ್ಶಿಪ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಡೇಂಜರಸ್ ಥಿಂಗ್ಸ್ ಬಗ್ಗೆ ಮುಂಚೆನೇ ಹೇಳಬೇಕು. ಹಿಂಗಾದರೆ ಹಿಂಗಾಗುತ್ತೆ, ಬೆಂಕಿ ಅಂದರೆ ಡೇಂಜರ್, ಬೆಂಕಿಯಿಂದ ದೂರ ಇರಬೇಕು. ಕೆಲವೊಂದು ಕೆರೋಸಿನ್ ಅಂದರೆ ಡೇಂಜರ್, ಗ್ಯಾಸ್ ಅಂದರೆ ಡೇಂಜರ್, ಇದನ್ನ ಕಲಿಸ್ಕೊಡ್ಬೇಕು ಮಕ್ಕಳಿಗೆ. ಸೊ ಸಿಮಿಲರ್ಲಿ when we are on topics of teaching kids, also teach them about, ಈಗ ತುಂಬ ಅಬ್ಯೂಸ್ ತುಂಬ ಆಗಿದೆ. ಸೊ ಟೀಚ್ ದೆಮ್ ಅಬೌಟ್ ಬೌಂಡ್ರೀಸ್. ಪ್ರೈವೇಟ್ ಪಾರ್ಟ್ಸ್ ಅಂದರೆ ಏನು, ಯಾರು ಎಷ್ಟು ಬೌಂಡ್ರಿಯಲ್ಲಿ ಮುಟ್ಬೋದು, ಯಾರ ಜೊತೆ ಇರಬೇಕು,
ನಾಟ್ ಜಸ್ಟ್ ಫಿಸಿಕಲ್ ಅಬ್ಯೂಸ್ ಆರ್ ಸೆಕ್ಷುವಲ್ ಅಬ್ಯೂಸ್, ಇವನ್ ಸ್ಟ್ರೇಂಜರ್ಸ್ ಹತ್ರ ಹೋಗ್ಬಿಟ್ಟು ಮಕ್ಕಳು ಕಿಡ್ನ್ಯಾಪ್ ಆಗೋದು ತುಂಬ ಆಗಿದೆ. ಸೊ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಟೀಚ್ ದೆಮ್, ನಾಟ್ ರಿಲೈ ಓನ್ಲಿ ಆನ್ ಸ್ಕೂಲ್ ಟು ಟೀಚ್ ದೆಮ್. ಇದನ್ನು ನೀವೇ ಕಲಿಸ್ಬೇಕಾಗುತ್ತೆ, ಪೇರೆಂಟ್ಸೇ ಕಲಿಸ್ಬೇಕು. ಸೊ ಟೀಚ್ ದೆಮ್ ಅಬೌಟ್ ದೀಸ್ ಥಿಂಗ್ಸ್ ಆನ್ ಡೈಲಿ ಬೇಸಿಸ್, ದೆನ್ ಓನ್ಲಿ ದೇ ವಿಲ್ ರಿಮೆಂಬರ್. ಆ್ಯಂಡ್ ಯಾವಾಗೋ ಒಂದು ಸತಿ ಮಾಡಿದಾಗ ಅಪ್ರಿಷಿಯೇಟ್ ದೆಮ್, ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಅಂತೀವಿ. ಗುಡ್, ಸಿ ಇವತ್ತು ಹಿಂಗಾಯಿತು, ನೀನು ಬಂದು ನನಗೆ ಹೇಳಿದೆ ಒಳ್ಳೇದಾಯಿತು, ಇಲ್ಲಾಂದರೆ ಹಿಂಗಾಗ್ಬಿಡ್ತಾಯಿತ್ತು, ಅಥವಾ ನೀನು ಬಿದ್ದೋಗ್ಬಿಡ್ತಾ ಇದೆಯಾ, ನಿನಗೇನೋ ಹುಷಾರಿಲ್ಲದೆ ಇರೋಂಗೆ ಆಗ್ಬೋದಿತ್ತು ಅಂತ. ಸೊ ಗಿವ್ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್, ದೇ ವಿಲ್ ಬಿಕಮ್ ಹ್ಯಾಪಿ. ಓಕೆ. ಪನಿಷ್ಮೆಂಟ್, ಅದ್ರ ಬಗ್ಗೆನೂ ಡಿಸಪಾಯಿಂಟ್ಮೆಂಟ್ ಸರಿಯಾಗಿ ಡೀಲ್ ಮಾಡಲಿಲ್ಲ, ಮುಂಚೆ ಎಲ್ಲ ಹೊಡಿತಾಯಿದ್ರು, ಇದು ಮಾಡ್ತಾಯಿದ್ರು. ಸೊ ನಾನು ಸರಿ ತಪ್ಪು ಅಂತ ಹೇಳಲ್ಲ. ರೈಟ್ ನೌ ಡೆಫಿನೆಟ್ಲಿ ಬೀಟಿಂಗ್ ಇಸ್ ನಾಟ್ ದಿಸ್. ಪನಿಷ್ಮೆಂಟ್ ಮೋಡ್ ಶುಡ್ ಬಿ ಮೋರ್ ಆಫ್, ಓಕೆ ನಾನು ನಿನ್ನ ಮಾತಾಡ್ಸಲ್ಲ ಸ್ವಲ್ಪ ಹೊತ್ತು, ಅಥವಾ ನಾವು ದಿನ ವಾಕ್ ಹೋಗ್ತಾಯಿದ್ವಿ, ಪಾರ್ಕ್ ಹೋಗ್ತಾಯಿದ್ವಿ, ಐ ವಿಲ್ ನಾಟ್ ಗೋ ಟುಡೇ, ದ್ಯಾಟ್ ಈಸ್ ದ ಪನಿಷ್ಮೆಂಟ್ ಫಾರ್ ಯು ಬಿಕಾಸ್ ಯು ಡಿಂಟ್ ಫಾಲೋ ದಿಸ್. ಈಗ ನಾಳೆ ನೀನು ಅದನ್ನು ಫಾಲೋ ಮಾಡಿದೆ, ನಾನು ಹೇಳಿದ್ದನ್ನು ಅಥವಾ ಸ್ಕೂಲಲ್ಲಿ ಹೇಳಿದ್ದನ್ನು ಮಾಡಿದೆ, ವಿಲ್ ಗೋ ಎಕ್ಸ್ಟ್ರಾ 30 minutes ಟು ದ ಪಾರ್ಕ್. ಸೊ ನೆಗೋಷಿಯೇಷನ್ ಈಸ್ ದ ಕೀ ಇನ್ ಪೇರೆಂಟಿಂಗ್. ಎಷ್ಟೇ ಬೇಜಾರಾದ್ರೂ, ಎಷ್ಟೇ ಟೈಮ್ ಕನ್ಸ್ಯೂಮಿಂಗ್ ಅಂದರೂ ದಟ್ ಹೆಲ್ಪ್ಸ್ ಅ ಲಾಟ್. ಓಕೆ. ಆ್ಯಂಡ್ ಇಟ್ ಶುಡ್ ಸ್ಟಾರ್ಟ್ ಅಟ್ ವೆರಿ ಅರ್ಲಿ ಏಜ್. ಆವಾಗ ಸ್ಟಾರ್ಟ್ ಮಾಡಿದ್ರೆ, ಐ ನೆಗೋಷಿಯೇಟ್ ವಿತ್ ಮೈ 3-year-old ಕಿಡ್. ಸೊ ಇಟ್ ಶುಡ್ ಸ್ಟಾರ್ಟ್ ಅಟ್ ವೆರಿ ಅರ್ಲಿ ಏಜ್ ಫಾರ್ ಸ್ಮಾಲ್ ಥಿಂಗ್ಸ್, ದೆನ್ ಇಟ್ ವಿಲ್ ಬಿಲ್ಡ್ ಫಾರ್ ಲಾರ್ಜರ್ ಥಿಂಗ್ಸ್. ನಮ್ಮ ಟೈಮ್ ಅಂದರೆ ನಮ್ಮ ಪೇರೆಂಟ್ಸ್ ಜನ್ರೇಷನಲ್ಲಿ ನಾವು ಮಾತಾಡುವಾಗ ಇಟ್ ವಾಸ್ ಅ ಡಿಫ್ರೆಂಟ್ ಎರಾ. ವಿ ಶುಡ್ ನಾಟ್ ಕಂಪೇರ್ ಇಟ್. ಯಾಕಂದರೆ ಆವಾಗ ಇಂಟರ್ನೆಟ್ ಇರಲಿಲ್ಲ, ಆವಾಗ ಸ್ಕ್ರೀನ್ಸ್ ಇರಲಿಲ್ಲ, ಆವಾಗ ಇಷ್ಟು ಎಕ್ಸ್ಪೋಷರ್ ಇರಲಿಲ್ಲ, ಸೊ ಇಷ್ಟು ಗೊತ್ತಾಗ್ತಿರಲಿಲ್ಲ. ಸೊ ದೇ ಡಿಡ್ ಅ ಗುಡ್ ಜಾಬ್ ಓನ್ಲಿ ಅಂತಲೇ ಹೇಳಬೇಕು. ವಾಟ್ ದೇ ವರ್ ಥಾಟ್ ದೇ ಡಿಡ್. ಸೊ ವಾಟ್ ವಿ ಆರ್ ಹಿಯರಿಂಗ್ ಆ್ಯಂಡ್ ವಿ ಆರ್ ಗೆಟಿಂಗ್ ಅವೇರ್, ವಿ ಶುಡ್ ಡೂ ದಟ್. ವಿ ಶುಡ್ ನಾಟ್ ಕಂಪೇರ್ ವಿತ್ ದಟ್. ಐ ಫೀಲ್ ನಾವು ಚಿಕ್ಕವರಿದ್ದಾಗ ವಿ ಆರ್ ವೆರಿ ಡಮ್ ಕಂಪೇರ್ಡ್ ಟು ದಿಸ್ ಜನರೇಷನ್ ಆಫ್ ಡೆಫಿನೆಟ್ಲಿ. We did not have that much of information. Our parents ಏನು ಹೇಳ್ತಾರೆ ಅದೇ ನಿಜ ನಮಗೆ. ಎಸ್. ಮೋಸ್ಟ್ಲಿ ಇನ್ನೊಂದು ಏನು ಅನ್ಸುತ್ತೆ ನನಗೆ ಅಂದರೆ, ನಮ್ಮ ಜನ್ರೇಷನಲ್ಲಿ ಫಾರ್ ಎಕ್ಸಾಂಪಲ್ ಎಟ್ಸ್ ಮನೇಲಿ ಏನೋ ಬೈದರು ಅಂದರೆ, ಐ ನೋ ನನಗೆ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಹೋಗ್ಬಿಟ್ಟು ನಾನು ಮರ್ತು ಬಿಡ್ತೀನಿ ಅದನ್ನ. ಸ್ಕೂಲ್ ಹೋಗ್ತಾ ಇದ್ದೀನಿ, ಅಲ್ಲಿ ಟೀಚರ್ಸ್ ಅಂದರೆ ಏನು ಕ್ಲೋಸ್. ಈಗ ಹೆಂಗಾಗಿದೆ ಅಂದರೆ, ಫ್ರೆಂಡ್ಸ್ ಇಲ್ಲಾಂದ್ರೆ ನಂತರ ಪೇರೆಂಟ್ಸ್ ಇಲ್ಲಾಂದರೆ ಫೋನ್. ನನ್ನ ಹತ್ರ ಬೇರೆ ವೇನೇ ಇಲ್ಲ. ಬಿಕಾಸ್ ಎಷ್ಟು ಆಬ್ವಿಯಸ್ಲಿ ಲೈಕ್ ಮೇ ಬಿ ಸ್ಮಾಲ್ ಸಿಟೀಸಲ್ಲಿ ಅದು ಇನ್ನೂ ವರ್ಕ್ ಆಗುತ್ತೆ, ನಮ್ದು ಹೆಂಗಿದೆ ಇನ್ನೂ ಅದೇ ಥರ ಇದೆ ಅದು. ಬಟ್ ಅಟ್ಲೀಸ್ಟ್ ಲೈಕ್ ಬಿಗ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರಲ್ಲಿ ಏನಾಗುತ್ತೆ, ಒಬ್ರೊಬ್ರು ಮಾತಾಡಲ್ಲ. That internet has reached everywhere. Even a small vendor has that. But it's just you choose what to do. ಅದಕ್ಕೆ ಸೂಪರ್ವೈಸ್ ನೀವು ನೋಡ್ತಾ ಇರ್ಬೇಕು ನಿಮ್ಮ ಮಕ್ಳು ಏನು ಮಾಡ್ತಾರೆ ಅಂತ. ಸೊ ಸ್ಕ್ರೀನ್ ಕೊಟ್ರು ಅದು ಲಿಮಿಟೆಡ್ ಇರಬೇಕು, ಜೊತೆಗೆ ಹೇಳಬೇಕು, ಇಲ್ಲ ಪಾರ್ಕ್ ಟೈಮು ಕೊಡಬೇಕು, ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಹೋಗೋದು. ಸೊ ನೀವು ಆ ಫ್ರೆಂಡ್ಸನ್ನು ಮೀಟಾಗಿ, ಇಲ್ಲ ಫ್ರೆಂಡ್ಸನ್ನೇ ಮನೆಗೆ ಕರೆಸಿ. ಸೊ ಯೋರ್ ಎಫರ್ಟ್ ಆ್ಯಂಡ್ ಟೈಮ್ ಇಸ್ ವೆರಿ 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 ಇಂಪಾರ್ಟೆಂಟ್. ಪೇರೆಂಟಿಂಗಲ್ಲಿ ನಿಮ್ಮ ಟೈಮ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಟೈಮ್. ಜಸ್ಟ್ ಬೀಯಿಂಗ್ ದೇರ್ ಸಾಲ್ವ್ಸ್ ಹಾಫ್ ದ ಪ್ರಾಬ್ಲಮ್. ಯು ನೀಡ್ ನಾಟ್ ಡೂ ಎನಿಥಿಂಗ್ ಆಲ್ಸೋ. ಜಸ್ಟ್ ಬೀಯಿಂಗ್ ದೇರ್ ವಿತ್ ಯುವರ್ ಕಿಡ್ ಮೋಸ್ಟ್ ಆಫ್ ದ ಟೈಮ್. ಎಸ್, ಕೆಲಸ ಇರುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಅಟ್ಲೀಸ್ಟ್ ಫಸ್ಟ್ 3-4 years ತುಂಬ ಇಂಪಾರ್ಟೆಂಟ್ ಟು ಈವನ್, ಯಾಕಂದರೆ ಅಲ್ಲಿವರೆಗೂ ಅವ್ರು ಕಮ್ಯುನಿಕೇಟು ಮಾಡೋಕ್ಕಾಗಲ್ಲ ಏನಾಗ್ತಿದೆ ಅಂತ. ಸೊ ಫಸ್ಟ್ 3-4 years ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಟೀಚ್ ದೆಮ್, ಟು ಬಿ ವಿತ್ ದೆಮ್. ಆ್ಯಂಡ್ ಕಾನ್ಸ್ಟೆಂಟ್ ಕೇರ್ ಗಿವರ್ ಇದ್ದರೆ ಇಟ್ ಹೆಲ್ಪ್ಸ್ ಅ ಲಾಟ್ ಫಾರ್ ಚೈಲ್ಡ್. ಒಂದೊಂದು ಸತಿ ಒಬ್ಬರು, ಒಂದೊಂದು ಸತಿ ಇನ್ನೊಬ್ಬರು ಇದ್ಬಿಟ್ರೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಜಾಸ್ತಿ ಚಿಲ್ಡ್ರನಲ್ಲಿ. ದಿಸ್ ಇಸ್ ವಾಟ್ ವಿ ಹ್ಯಾವ್ noticed. After 4 years and all also, yes, nobody is saying don't work for the parents. It's just okay, ಈಗ ಎಷ್ಟೊಂದು ಜನ ಪೇರೆಂಟ್ಸ್ ಬೆಳಗ್ಗೆ ಹೋಗಿ ಕೆಲ್ಸಕ್ಕೆ ಬಂದ್ಬಿಟ್ಟು ಈವ್ನಿಂಗ್ ದೇ ಡೆಡಿಕೇಟೆಡ್ಲಿ ಬಿ ವಿತ್ ದ kids. So that at least you should make an effort. Yes, you have to sacrifice certain things, but yes, that is part and parcel if you want to raise a good kid. ಈ ಪೇರೆಂಟ್ಸ್ ಏನು ಮಾಡ್ತಾರೆ, ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಕೇಸ್ ಸಿನಾರಿಯೋ. ಇಷ್ಟು 10 ವರ್ಷ 11 ವರ್ಷದ ಕಿಡ್ ಕರ್ಕೊಂಬಂದು ಮುಂಚೆ ಎಲ್ಲ ಆ ಥರ ಕೊಟ್ಬಿಟ್ಟು, ಮುಂಚೆ ಎಲ್ಲ ಅದಕ್ಕೂ ಹ್ಞೂ ಅಂದ್ಬಿಟ್ಟು ಅಥವಾ ಓಕೆ ಅಂದ್ಬಿಟ್ಟು, ದೆನ್ ಸಡನ್ಲಿ ದೇ ಕಮ್ ಆ್ಯಂಡ್ ದೇ ಸೇ ದಟ್ ನೌ ಹೀ ಈಸ್ ಬಿಕಮ್ ವೆರಿ ಅಗ್ರೆಸಿವ್, ತುಂಬ ಕೋಪ ಮಾಡ್ತಾನೆ, ತುಂಬ ನಮ್ಮ ಮಾತೇ ಕೇಳಲ್ಲ, ಇವ್ನಿಗೇನು ಕಡಿಮೆ ಮಾಡಿದ್ದೀವಿ, ಹಾಗೆ ಹೀಗೆ ಅಕ್ವಿಸಿಷನ್ಸ್ ಲೈಕ್ ಎನ್ ಅಡಲ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅವನು ಒಟ್ಟು ಸರಿ ಮಾಡಿಬಿಡಿ. ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಅದೇನೋ ಒಂದು ಟ್ರೀಟ್ಮೆಂಟ್ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ಸರಿ ಮಾಡೋಕ್ಕೆ. ದಟ್ಸ್ ವೈ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಸ್ PTM ಅಂತ ಹೇಳ್ತೀವಿ, ಪೇರೆಂಟಲ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್, PMT ಅಂತ ಹೇಳ್ತೀವಿ. ಸೊ ವಿ ಆಲ್ಸೋ ಟೇಕ್ ಸೆಷನ್ಸ್ ಟು ಪೇರೆಂಟ್ಸ್, ಹೌ ಟು ರಿಯಾಕ್ಟ್ ಟು ಯುವರ್ ಚೈಲ್ಡ್
ಇನ್ಸರ್ಟಿಕ್ಯುಲರ್ ಬಿಹೇವಿಯರ್ ಅಂತ ಬಿಹೇವಿಯರಲ್ ಮ್ಯಾನೇಜ್ಮೆಂಟು ಮಾಡೋದು. ಇದನ್ನೆಲ್ಲ ಚೇಂಜಸ್ ಮಾಡೋಕ್ಕೆ ವಿ ಟೇಕ್ ಸೆಷನ್ ವಿತ್ ದ ಚೈಲ್ಡ್ ಆ್ಯಂಡ್ ವಿತ್ ದ ಪೇರೆಂಟ್ಸ್. ಸೊ ವೆನ್ ದೇ ಡೂ ಇಟ್ ಕನ್ಸಿಸ್ಟೆಂಟ್ಲಿ ದೆನ್ ಓನ್ಲಿ ರಿಸಲ್ಟ್ಸ್ ಆರ್ ಸೀನ್, ಅದರ್ವೈಸ್ ನೋ, ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಓಕೆ ಡಾಕ್ಟರ್, ನೆಕ್ಸ್ಟ್ ಕ್ವಶನ್ ಏನು ಅಂದರೆ ರಿಲೇಟೆಡ್ ಟು ಸಬ್ಸ್ಟೆನ್ಸ್ ಆ್ಯಂಡ್ ಡ್ರಗ್ ಅಡಿಕ್ಷನ್. ಈಗ ಜನರಲಿ ಇನ್ ದಿಸ್ ನ್ಯೂ ಜನ್ರೇಷನ್, ಮೊದಲಿನ ಜನ್ರೇಷನಲ್ಲಿ ಇದ್ರಲ್ಲಿ ನಾವು ಕೇಳಿಲ್ಲ ಜಾಸ್ತಿ. ಈ ನ್ಯೂ ಜನ್ರೇಷನಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಇನ್ ಮೇಜರ್ ಸಿಟೀಸಲ್ಲಿ ಡ್ರಗ್ ಅಡಿಕ್ಷನ್ನು ತುಂಬ ಜಾಸ್ತಿ ಆಗ್ತಾಯಿದೆ. ವೈ ಡು ಟೀನೇಜರ್ಸ್ ಆರ್ ಕಾಲೇಜ್ ಗೋಯಿಂಗ್ ಕಿಡ್ಸ್ ಸಮ್ವೇರ್ ಇನ್ 20s and 30s ಆ ಏಜ್ ಗ್ರೂಪಲ್ಲೇ ಜಾಸ್ತಿ ಆಗುತ್ತೆ ಡ್ರಗ್ ಅಡಿಕ್ಷನ್? ವೈ ಡು ದೇ ಟೆಂಡ್ ಟು ಗೋ ಟು ಡ್ರಗ್ಸ್? ಆ್ಯಂಡ್ ಇಸ್ ಇಟ್ ಅ ಮೆಂಟಲ್ ಕೈಂಡ್ ಆಫ್ ಇಲ್ನೆಸ್ ಆರ್ ಐ ಡೋಂಟ್ ನೋ, ಫ್ರೆಂಡ್ಸ್ ಮಾಡ್ತಾರೆ ಅಂತ ನಾವು ಮಾಡಬೇಕಾ? ಸೋಷಿಯಲೈಸಿಂಗ್ ಆ ಥರ ಏನಾದರೂ ಇಲ್ನೆಸ್ ಬರುತ್ತಾ? ಆ್ಯಂಡ್ ಹೌ ಡು ಪೀಪಲ್, ವಾಟ್ ಈಸ್ ದ ಈಸಿಯೆಸ್ಟ್ ವೇ ಫಾರ್ ದೋಸ್ ಕೈಂಡ್ ಆಫ್ ಕಿಡ್ಸ್ ಟು ಕಮ್ ಔಟ್ ಆಫ್ ದಿಸ್ ಅಡಿಕ್ಷನ್? ಇಟ್ ಮೈಟ್ ಬಿ ಎನಿ ಕೈಂಡ್ ಆಫ್ ಅಡಿಕ್ಷನ್. ಓಕೆ, ಈ ಫಸ್ಟ್ ಆಫ್ ಆಲ್ ಮುಂಚೆ ಜನ್ರೇಷನಲ್ಲಿ ಇರಲಿಲ್ಲ ಅಂತ ಅಲ್ಲ, ಇಟ್ಸ್ ಜಸ್ಟ್ ಟೈಪ್ ಆಫ್ ಅಡಿಕ್ಷನ್ಸ್ ಹ್ಯಾವ್ ಡಿಫ್ರೆಂಟ್. Maybe, yes. So previously also addictions were still there. It was more of alcohol that time. I mean, that was there long back. Correct. Substance have changed. There is wide variety of substances available now. Anta helbodu. That is about substance. There is other different addictions which has come up now, which we call it as behavioral addictions also, which we were just talking about. One of them is internet anta heli. ಸೊ ಫಸ್ಟು ಸಬ್ಸ್ಟೆನ್ಸ್ ಬಗ್ಗೆ ಹೇಳ್ತೀನಿ ನಿಮಗೆ. ಆಲ್ಕೋಹಾಲ್ ಮತ್ತು ಈ ಸಬ್ಸ್ಟೆನ್ಸ್ ಎಲ್ಲ ಏನಿರುತ್ತೆ, ಸೋಷಲ್ ಡ್ರಿಂಕಿಂಗ್ ಅಥವಾ ಸೋಷಲ್ ಇಂಟೇಕ್ ಅಂತ ತುಂಬ ಜನ ನಾರ್ಮಲಿನೂ ಮಾಡ್ತಾರೆ, ಎಸ್ಪೆಷಲಿ ಆಲ್ಕೋಹಾಲ್. ಬಟ್ ವೆನ್ ಇಟ್ ಗೋಸ್ ಬಿಯಾಂಡ್ ಕಂಟ್ರೋಲ್ ಅಂತ ನಾವು ಹೇಳ್ತೀವಿ, ದೇರ್ ಆರ್ ಸರ್ಟನ್ ಕ್ರೈಟೀರಿಯಾ ಫಾರ್ ಡಯಾಗ್ನೋಸಿಂಗ್ ಸಮ್ ಒನ್ ಆ್ಯಸ್ ಎಡಿಕ್ಷನ್. ಬಿಫೋರ್ ದ್ಯಾಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಹಾರ್ಮ್ಫುಲ್ ಯೂಸ್ ಆಲ್ಸೋ. ಸೊ ಹಾರ್ಮ್ಫುಲ್ ಯೂಸ್ ಇಸ್ ಲೈಕ್ ಅ ಬೌಂಡ್ರಿ ಥರ. ಐ ಮೀನ್ ನಾರ್ಮಲ್ಗಿಂತ ಜಾಸ್ತಿ ಆಗಿದೆ ಆ್ಯಂಡ್ ಬಟ್ ಇಟ್ ಈಸ್ ಸ್ಟಿಲ್ ನಾಟ್ ಗಾನ್ ಅಪ್ ಟು ಅಡಿಕ್ಷನ್ ಅಂತ ಹೇಳಿ. ಬಟ್ ದೀಸ್ ಲೈನ್ಸ್ ಆರ್ ಆಲ್ ಬಿಕಮಿಂಗ್ ವೆರಿ ವೀಕ್ ನೌ. ಯಾಕಂದರೆ ಕಾನ್ಸೆಪ್ಟ್ ರೀಸೆಂಟ್ಲಿ ಈಗ ತುಂಬ ಜನ ಆಲ್ಕೋಹಾಲ್ ಅವರು ತುಂಬ ರ್ಯಾಷನಲೈಸ್ ಮಾಡ್ತಾಯಿದ್ರು. ಇಲ್ಲ, ಆಲ್ಕೋಹಾಲ್ ಇನ್ ಸ್ಮಾಲ್ ಕ್ವಾಂಟಿಟಿ ಇಸ್ ಗುಡ್ ಫಾರ್ ಹೆಲ್ತ್, ಈ ಸ್ಟಡೀಸ್ ಇದು ಮಾಡಿದೆ, ಕಾರ್ಡಿಯಾಲಜಿಸ್ಟ್ ಹೇಳಿದ್ದಾರೆ. ಅದು ದೋಸ್ ಆಲ್ ಸ್ಟಡೀಸ್ ಆರ್ ನಲಿಫೈಡ್ ನೌ. ಎನಿ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ನಾಟ್ ಗುಡ್. ಬಟ್ ಈಗ ಎಷ್ಟೊಂದು ಕಂಟ್ರೀಸ್ ಅಲ್ಲಿ ಗಾಂಜಾ Yes, ಅದು ಲೀಗಲ್ ಮೆಡಿಸಿನ್ that also I will come to. So alcohol ಇದ್ದಂಗೆನೆ ಗಾಂಜಾ ಆರ್ ಕ್ಯಾನಬೀಸ್ ಅಂತ ಹೇಳ್ತೀವಿ. ದಟ್ಸ್ ಆಫ್ಟರ್ ಸ್ಮೋಕಿಂಗ್, ನಿಕೋಟಿನ್ ಆ್ಯಂಡ್ ಆಲ್ಕೋಹಾಲ್, ದಟ್ಸ್ ದ ಥರ್ಡ್ ಮೋಸ್ಟ್ ಕಾಮನ್ ಡ್ರಗ್ ವಿಚ್ ಇಸ್ ವೆರಿ ರ್ಯಾಂಪೆಂಟ್. ಆ್ಯಂಡ್ ಅಗೇನ್ ಐ ವುಡ್ ಲೈಕ್ ಟು ಕರೆಕ್ಟ್ ಯೋರ್ ಇಲ್ಯೂಷನ್. ಸಿಟೀಸಲ್ಲಿ ಅಷ್ಟೇ ಅಲ್ಲ, ಈವನ್ Tier 2, Tier 3 ಆ್ಯಂಡ್ ಈವನ್ ಇನ್ ವಿಲೇಜಸ್ ಇಟ್ ಈಸ್ ವೆರಿ ಮಚ್ ಅವೈಲೇಬಲ್. ಆಲ್ಕೋಹಾಲ್ ಅಂತೂ ತುಂಬ ಕಾಮನ್ ಆಗಿ ಅವೈಲೇಬಲ್ ಇದೆ. ಇನ್ಫ್ಯಾಕ್ಟ್ ಕಂಟ್ರಿ ಲಿಕರ್ ಅಂತ ವಿಚ್ ಇಸ್ ಈವನ್ ಮೋರ್ ಡೇಂಜರಸ್ ಫಾರ್ ಹೆಲ್ತ್ ಬಿಕಾಸ್ ಇಟ್ ಹ್ಯಾಸ್ ಕೆಮಿಕಲ್ಸ್ ವಿಚ್ ಆರ್ ಆ್ಯಡೆಡ್ ವಿಚ್ ಆರ್ ನಾಟ್ ಲೈಕ್ ಇಥನಾಲ್ ಅಲ್ಲದೇನೆ ಬೇರೆ, ಜಸ್ಟ್ ಟು ಗಿವ್ ದಟ್ ಕಿಕ್ ಆರ್ ರೈಸ್ ಇನ್ ಅ ಸ್ಮಾಲ್ ಕ್ವಾಂಟಿಟಿ ಅನ್ನೋದಕ್ಕೋಸ್ಕರ ಆ್ಯಡ್ ಮಾಡ್ತಾರೆ. ಕಳ್ಬಟ್ಟಿ ಅಂತ ಏನು ಹೇಳ್ತೀವಿ, ಲೋಕಲ್ ಲಿಕರ್ ಅಂತ ಇದೇ ಥರ ಬಂದು ಹೇಳ್ತಾರೆ. ಸೊ ಅದು ಇಟ್ ಈಸ್ ಈವನ್ ಮೋರ್ ಡೇಂಜರಸ್. ಸೊ ಇಟ್ ಈಸ್ ದೇರ್ ಇನ್ ಆಲ್ ಟೈಪ್ಸ್ ಆಫ್ ಪ್ಲೇಸಸ್, ವಿಲೇಜು, ಸಿಟಿ, Tier 1, Tier 2 ಸಿಟೀಸ್ ಎಲ್ಲ ಕಡೆ ಇದೆ. ಸ್ಮೋಕಿಂಗ್ ಈಸ್ ಆಲ್ಸೋ ವೆರಿ ಕಾಮನ್ ಇನ್ ಥ್ರೂ ಔಟ್ ದ ಸಿಟೀಸ್ ಎಲ್ಲನೂ. ಗಾಂಜಾ ಇಟ್ ಈಸ್ ಸ್ಲೋಲಿ ಗೋಯಿಂಗ್ ಫ್ರಮ್ ಸಿಟೀಸ್ ಟು ಈವನ್ ಟೌನ್ಸ್ ಆ್ಯಂಡ್ ವಿಲೇಜಸ್ ನಾವು. ಯಾಕಂದರೆ ಗಾಂಜಾ ನೀವು ಹೇಳಿದ ಪಾಯಿಂಟು ತುಂಬ ಜನ ಅಡೋಲೆಸೆಂಟ್ಸ್ ಬಂದು ಕೇಳ್ತಾರೆ ನಮಗೆ, ಈ ಕಂಟ್ರಿಯಲ್ಲಿ ಲೀಗಲ್ ಇದೆ, ಇದು ಕಂಟ್ರಿಯಲ್ಲಿ ಲೀಗಲ್ ಇದೆ. ದಿಲ್ ಕಮ್ ಇನ್ ದ ನೈಟ್ ವಿತ್ ಆಲ್ ಹೈ ಆ್ಯಂಡ್ ದಿಲ್ ಕಮ್ ಆ್ಯಂಡ್ ಸೇ ದಿಸ್ ಆ್ಯಂಡ್ ಆಲ್. So it's not about legal or illegal, it's about what research shows it causes to your mind. Alcohol also has effect on your liver, has effect long term alli nimge obesity cause ಮಾಡುತ್ತೆ, liver ಮೇಲೆ effect ಆಗುತ್ತೆ. Then it can also cause heart attacks, strokes and all will be more. Okay, mainly it is the liver and pancreas which gets affected. Smoking alli cancers are very common, whether it is chewing tobacco irbodu illa smoking alli lung cancer tumba common, chewing tobacco alli oral cancer. So then coming to cannabis, yes, it might be legal somewhere else, but it has shown, cannabis in even small amount has shown increased risk of mental illnesses. Anxiety ಜಾಸ್ತಿ ಆಗ್ಬೋದು, ಡಿಪ್ರೆಷನ್ ಜಾಸ್ತಿ ಆಗ್ಬೋದು, psychosis is something which we have not touched. Psychosis is loss of your mind where you don't know which is real, which is imaginary.
ಸೊ ಸೈಕೋಸಿಸ್ ಅಂದರೆ ರಿಯಾಲಿಟಿ ಮತ್ತು ಊಹೆ, ಸತ್ಯ ಮತ್ತು ಊಹೆ ಮಧ್ಯ ನಿಮಗೆ ಅಂತರನೇ ಮರ್ತೋಗ್ಬಿಡುತ್ತೆ. ಸೊ ದಟ್ ಈಸ್ ಸೈಕೋಸಿಸ್, ಲಾಸ್ಟ್ ಟಚ್ ಆಫ್ ರಿಯಾಲಿಟಿ. ಓಕೆ, ಸೊ ದೀಸ್ ತ್ರೀ ಆರ್ ಆಲ್ಸೋ ವೆರಿ ಮಚ್ ಕಾಮನ್ ಇನ್ ಕ್ಯಾನಬೀಸ್ ಯೂಸಸ್ ಕಂಪೇರ್ಡ್ ಟು ಜನರಲ್ ಪಾಪ್ಯುಲೇಷನ್. ಸೊ cannabis can be legal, illegal, doesn't matter. We have seen patients coming with more anxiety, more depression and more psychosis. ಅದಷ್ಟೇ ಅಲ್ಲ, ತುಂಬ ಜನ ಹೇಳ್ತಾರೆ ಕ್ರಿಯೇಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ತಗೊಳ್ತೀವಿ. ದೇ ಆರ್ ಸೋ ಮೆನಿ ಪೀಪಲ್ ಹೂ ಸೇ ದಟ್. ಅದನ್ನು ಓಕೆ, ಆಫ್ಟರ್ ಸರ್ಟನ್ ಎಕ್ಸ್ಟೆಂಟ್ ವಾಟ್? ದೇ ಆರ್ ಸೋ ಮೆನಿ ಪೀಪಲ್ ಹೂ ಕಮ್ ವಿತ್ ಸ್ಲೋಯಿಂಗ್ ಆಫ್ ಥಿಂಕಿಂಗ್ ಸ್ಲೋ ಆಗುತ್ತೆ, ಮೆಮರಿ ಕಡಿಮೆ ಆಗುತ್ತೆ, ಕಾಗ್ನಿಟಿವ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ನಾವು, ಬ್ರೈನ್ ಥಿಂಕಿಂಗ್ ಕೆಪಾಸಿಟಿ ಕಡಿಮೆ. Those things, what will you say? What answer will you say? ಈಗ ದೆನ್ you'll come and say, ಎಷ್ಟು ಜನ ಬಂದು ನನಗೆ ಹೇಳ್ತಾರೆ ಒ ಪಿ ಡಿಯಲ್ಲಿ, ಮೇಡಮ್ 50 ವರ್ಷದಿಂದ ಅವ್ರು ಕುಡಿತಾ ಇದ್ದಾರೆ, ಸಿಗ್ರೆಟ್ಸ್ ಎತ್ತಿದ್ದಾರೆ, ಅವ್ರಿಗೇನು ಕ್ಯಾನ್ಸರ್ ಆಗಿಲ್ಲ, ಲಿವರ್ ತೊಂದರೆ ಆಗಿಲ್ಲ, ನೀವು ನನಗೆ ಹೇಳ್ತೀರಾ? ಅದನ್ನು ಅವ್ರಿಗಾಗಿಲ್ಲಪ್ಪ, ನಿಮ್ಗಾದರೆ ನೀವು ಯಾರಿಗೋಗಿ ಕೇಳ್ತೀರಾ? ಯು ಕ್ಯಾನ್ ಆಸ್ಕ್ ದೇರ್. ಸೊ ದೇರ್ ಈಸ್ ನೋ 1-to-1 ರಿಲೇಷನ್ಶಿಪ್. ನಾಟ್ ಆಲ್ ಪೀಪಲ್ ಹೂ ಡ್ರಿಂಕ್ ಆಲ್ಕೋಹಾಲ್ can have liver failure or liver cancer, or not all people who smoke can have lung cancer or mouth cancer. But ನಿಮ್ಗಾದರೆ ಏನು ಮಾಡ್ತೀರಾ ಆವಾಗ? ಯು ಡೋಂಟ್ ನೋ ಹೂಮ್ ವಾಟ್. ಅದನ್ನು ನಾವು ಯೋಚನೆ ಮಾಡಬೇಕು. ಈಗ ಗಾಂಜಾದಕ್ಕೂ ತುಂಬ ಜನ ಅದೇ ಹೇಳ್ತಾರೆ, ಎಷ್ಟೊಂದು ಜನ ಕುಡಿದ್ಬಿಟ್ಟು ಆರಾಮಾಗೇ ಇದ್ದಾರೆ ಅಂತ ಹೇಳಿ. ಸೊ ನಿಮ್ಗಾದಾಗ ನೀವೇನು ಮಾಡ್ತೀರಾ? ದಟ್ ಪರ್ಸೆಂಟೇಜ್ ಇಸ್ ನಾಟ್ ಕ್ಲಿಯರ್, ಬಟ್ ರಿಸರ್ಚ್ ಡೆಫಿನೆಟ್ಲಿ ಶೋಸ್ ದೆರ್ ಇಸ್ ಇನ್ಕ್ರೀಸ್ ರಿಸ್ಕ್. You belong to which percentage? How will you say? Everybody's body is different. ಹೆಂಗೆ ರಿಯಾಕ್ಟ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. Yes. ಆಮೇಲೆ ರಿಯಾಕ್ಟ್ ಆದಮೇಲೆ ವಾಟ್ ವಿಲ್ ಯು ಗೋ? ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ಅದು ಪ್ರಾಬ್ಲಮ್. ಎಷ್ಟೊಂದು ಜನ ಗಾಂಜಾ ಅಥವಾ ಈವನ್ ಆಲ್ಕೋಹಾಲ್ ಹ್ಯಾಸ್ ಮೋರ್ ರಿಸ್ಕ್ ಆಫ್ ಡಿಪ್ರೆಷನ್. ಆಲ್ಕೋಹಾಲ್ ಕುಡಿಯೋರ್ಗು ಡಿಪ್ರೆಷನ್, ಆಂಗ್ಸೈಟಿ ಆ್ಯಂಡ್ ಸೈಕೋಸಿಸ್ ಇಸ್ ಮೋರ್. ಎಷ್ಟು ಜನ ಕುಡಿಯೋದು ನಿಲ್ಸಿದ್ಮೇಲೂ, ಸಬ್ಸ್ಟೆನ್ಸ್ ಸ್ಟಾಪ್ ಮಾಡಿದ್ಮೇಲೂ ದ ಇಲ್ನೆಸ್ ಡಸಂಟ್ ಗೋ ಅವೇ. ಫಾರ್ ಮೆನಿ ಆಫ್ ದೆಮ್ ಇಟ್ ಡಸ್ ರಿವರ್ಸ್. ಅಂದರೆ ಶಾರ್ಟ್ ಟರ್ಮ್ ಯೂಸ್ ಮಾಡೋರು ಇರ್ತಾರೆ, ಕಡಿಮೆ ವರ್ಷದವರು, ಅಥವಾ ಫ್ಯಾಮಿಲಿ ರಿಸ್ಕ್ ಏನೂ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಕೆಲವೊಬ್ರಿಗೆ ಸರಿ ಹೋಗುತ್ತೆ, ಇನ್ನು ಕೆಲವೊಬ್ಬರಿಗೆ ಇಟ್ ಕಂಟಿನ್ಯೂಸ್. ಅಡ್ವರ್ಸ್ ಎಫೆಕ್ಟ್ಸು ಆಗುತ್ತೆ. ಎಸ್, ಇಟ್ ಕಂಟಿನ್ಯೂಸ್ ಆಸ್ ಎ ಇಂಡಿಪೆಂಡೆಂಟ್ ಮೆಂಟಲ್ ಹೆಲ್ತ್ ಇಲ್ನೆಸ್. ಸಬ್ಸ್ಟೆನ್ಸಿಂದ ಸ್ಟಾರ್ಟ್ ಆಗಿರೋದು ಆಮೇಲೆ ಇಂಡಿಪೆಂಡೆಂಟ್ ಆಗಿ ಇದಾಗುತ್ತೆ. ಸೊ ಹೌ ವಿಲ್ ಯು ಗೋ ಬ್ಯಾಕ್ ಫ್ರಮ್ ದೇರ್? ಸೊ ಇನ್ನೂ ಚಾನ್ಸ್ ಇರೋವಾಗಲೇ ಗೋ ಬ್ಯಾಕ್ ಆಗೋದು ತುಂಬ ಇಂಪಾರ್ಟೆಂಟ್. ದೆನ್ ಕಮಿಂಗ್ ಟು ಯುವರ್ ಕ್ವೆಶನ್, ಹೌ ಡು ದ ಯಂಗ್ಸ್ಟರ್ಸ್ ಸ್ಟಾರ್ಟ್? ಫಸ್ಟ್ ನಾವು ಇದನ್ನು ನಾವೆಲ್ಟಿ ಸೀಕಿಂಗ್ ಅಂತ ಹೇಳ್ತೀವಿ, ಮತ್ತು ಪಿಯರ್ ಪ್ರೆಷರ್. ಈ 2 ವರ್ಡ್ ತುಂಬ ಇಂಪಾರ್ಟೆಂಟ್. ನಾವೆಲ್ಟಿ ಸೀಕಿಂಗ್ ಅಂದರೆ ಎಲ್ಲ ಹೊಸದು ಟ್ರೈ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ತುಂಬ ಇರುತ್ತೆ, ಹೊಸದು. ಸೊ ದ್ಯಾಟ್ ಈಸ್ ಹೌ ಯಂಗ್ಸ್ಟರ್ಸ್ ಸ್ಟಾರ್ಟ್. ಅದು ಕೆಲವರಿಗೆ 20 ವರ್ಷದಲ್ಲಿ ಇರ್ಬೋದು, ಕೆಲವ್ರಿಗೆ 30 ವರ್ಷದಲ್ಲೂ ಇರ್ಬೋದು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡುವಾಗ. ದೆನ್ ಇಟ್ ಬಿಕಮ್ಸ್ 1 ಪೆಗ್ ಸಾಲಲ್ಲ, 2 ಪೆಗ್ ಸಾಲಲ್ಲ, ದೆನ್ ಇಟ್ ಗೋಸ್ ಟು 1 ಕ್ವಾರ್ಟರ್. ಯಾಕಂದರೆ ಆ ಎಫೆಕ್ಟ್ ಬರ್ತಾ ಇಲ್ಲ. ಸೊ ವಿತೌಟ್ ಯೋರ್ ನಾಲೆಜ್ ಇಟ್ ಗೋಸ್ ಆನ್ ಟು ಅಡಿಕ್ಷನ್. ಅಡಿಕ್ಷನ್ ಇಸ್, ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ, ಅದು ನಿಮ್ಮ ಕಂಟ್ರೋಲ್ ಮೀರಿದೆ. ಈಗ ನೀವು ಬೇಡ ಅಂದ್ರೂ ನಿಮ್ಮ ಬ್ರೈನ್ ಕೇಳ್ತಾ ಇರುತ್ತೆ. ದೆರ್ ಇಸ್ ಅ ಸರ್ಕ್ಯೂಟ್, ಬ್ರೈನ್ ಸರ್ಕ್ಯೂಟ್ ವಿಚ್ ಗೆಟ್ಸ್ ಲೈಕ್ ಓಕೆ, ಅದಿಲ್ಲದೆ ಕೆಲಸನೇ ಮಾಡಲ್ಲ ಅನ್ನೋ ಥರ. ಗಮನ ಬರಲ್ಲ, ಕೆಲಸ ಮಾಡೋಕ್ಕೆ ಮನ್ಸು ಬರಲ್ಲ, ಬೇರೆ ಏನೂ ಯೋಚನೆ ಮಾಡಲ್ಲ, ಬರೀ ಅದರದ್ದೇ ಯೋಚನೆ ಬರುತ್ತೆ. ದೇರ್ ಆರ್ ಸ್ಟೋರೀಸ್ ಆ್ಯಂಡ್ ಈವನ್ ರಿಯಲ್ ಥಿಂಗ್ಸ್. ಇಷ್ಟು ವರ್ಷ ಬೇರೆ ಮನುಷ್ಯ ಥರ ಇದ್ದವರೇ ಈಗ ಒಂದು 5 years 6 yearsಯಿಂದ ತುಂಬ ಡ್ರಿಂಕಿಂಗ್ ಆಲ್ಕೋಹಾಲ್. ರೀಸೆಂಟ್ಲಿ ವಿಚ್ ಐ ಹ್ಯಾವ್ ಸೀನ್ ವಾಸ್ ವೆರಿ ಸಿನ್ಸಿಯರ್ 50 years old ಮ್ಯಾನ್ ಹೂ ಹ್ಯಾಸ್ ಬಿಲ್ಟ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್. ಈಗ ಲಾಸ್ಟ್ 6 yearsಯಿಂದ ತುಂಬ ಜಾಸ್ತಿ ಡ್ರಿಂಕಿಂಗ್ ಆಗಿರೋದ್ರಿಂದ ಹಿ ಸ್ಟಾಪ್ ಗೋಯಿಂಗ್ ಟು ವಾಕಿಂಗ್. ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ಇಲ್ಲ, ವೈಫ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಮಕ್ಳದ್ದು ಇದ್ರದ್ದೆಲ್ಲ ತೊಗೊಂಡು ದುಡ್ಡು ಅದಕ್ಕೆ ಹಾಕ್ತಾ ಇದ್ದಾರೆ. ಸೊ ಮಕ್ಳ ಜೊತೆನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ. ದೀಸ್ ಆರ್ ದ ಚೇಂಜಸ್ ವಿಚ್ ಹ್ಯಾಪನ್ಸ್. ಪ್ರಯಾರಿಟಿ ಬಿಕಮ್ಸ್ ಓನ್ಲಿ ಸಬ್ಸ್ಟೆನ್ಸ್. ಅದೇ ಫಸ್ಟು, ಮಿಕ್ಕಿದೆಲ್ಲ ಆಮೇಲೆ ಅಂತ ಹೇಳಿ. ಇದಕ್ಕೆ ನಾವು ಅಡಿಕ್ಷನ್ ಅಂತ ಹೇಳ್ತೀವಿ. ಇದು ಫಸ್ಟ್ ನಾವೆಲ್ಟಿ ಕ್ಯೂರಿಯಾಸಿಟಿಯಿಂದ ಸ್ಟಾರ್ಟ್ ಆಗ್ಬೋದು, ಇಲ್ಲ ಪಿಯರ್ ಪ್ರೆಷರ್, ಜೊತೆಗಿರೋರ ಜೊತೆ ಅವ್ರ ಗ್ರೂಪಲ್ಲಿ ನಾನು ಒಬ್ಬನಾಗಬೇಕು, ಅಥವಾ ಸ್ಟೈಲ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಚೆನ್ನಾಗಿ ಅನ್ಸುತ್ತೆ. ಇಟ್ ಇಸ್ ಜಸ್ಟ್ ದಟ್ ಓಕೆ ಅವರೆಲ್ಲ ಮಾಡ್ತಾರೆ, ನಾನು ಮಾಡಲ್ಲ. ಎಸ್. ಆ್ಯಂಡ್ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಉಲ್ಟಾ ಆಗ್ಬಿಟ್ಟಿದೆ. ಕುಡಿದೇ ಇರೋರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಅವ್ರು ಆಡ್ ಮ್ಯಾನ್ ಔಟ್ ಆಗಬಾರ್ದು ಅಂತ ಹೇಳಿ, ಇಲ್ಲ ನಾನು ಸ್ವಲ್ಪ ಕುಡಿತೀನಿ ಬಿಡು ಅಂತ. ಈ ಜನ ಆ್ಯಕ್ಚುಲಿ ಹಂಗೆ ಹೇಳ್ತಾರಲ್ಲ, ಯಾರೋ ಒಬ್ರು ಕುಡಿತಿಲ್ಲ, ಏನೋ ಎಲ್ಲೋ ಹೋಗ್ತಾರೆ, ಎಲ್ಲೋ ಪಾರ್ಟೀಸ್ ಏನೋ ಕುಡಿಯಲ್ಲ ಅಂತ ಅಂದ್ಬಿಟ್ರೆ
ನೀನ್ ಕುಡಿಯಲ್ಲ ಅಂತ ಅವ್ನಿಗೆ ಸಪರೇಟ್ ಮಾಡೋದು, ಅದರಿಂದ ಇನ್ವಾಲ್ವ್ ಆಗ್ಬೇಕು. ಬಿಕಾಸ್ ಅದು ಅಗೇನ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ನನಗೆ ಇವ್ರು ಸೇರಿಸ್ತಾ ಇಲ್ಲ ಜೊತೆಗೆ, ಓಕೆ ನಾ ಕುಡಿದ್ಬಿಟ್ರೆ ಸೇರಿಸಲ್ಲ, ಇಟ್ಸ್ ಓಕೆ ತಗೊಳ್ಳೋಣ ಅಂತೇಳಿ ಆ ಥರ ಬರುತ್ತೆ. ಆ್ಯಂಡ್ ಅಗೇನ್ ಇದು ಏನು ಹೇಳಿದ್ರಲ್ಲ, ಈಗ ನಾನು ಆ ಗ್ರೂಪಲ್ಲಿ ಒಬ್ಬ ಆಗಬೇಕು ಅಂತ, ಈಗ ಜೆನ್ಸಿ ಜನ್ರೇಷನ್ ಬಂದಾಗ ಎಷ್ಟೊಂದು ಡಿಫ್ರೆಂಟ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ನನಗೆ ಆ್ಯಕ್ಚುಲಿ ನನಗೆ ಗೊತ್ತೇ ಇಲ್ಲ. ದೇರ್ ಆರ್ ಲೈಕ್ ಸ್ಪೆಸಿಫಿಕ್ ಟರ್ಮ್ಸ್, ಏನೋ ಬೆಂಚಿಂಗ್ ಅಂತ ಏನೋ ಹೇಳ್ತಾರೆ, ಸಿಚುವೇಶನ್ಶಿಪ್ ಅಂತ ಹೇಳಿ, ಇದೇನೋ ಡೇಟಿಂಗ್ ಕಲ್ಚರಲ್ಲಿ ಸ್ಟಾರ್ಟ್ ಆಗಿರೋದು ಈಗ. ಫಾರ್ ಎಕ್ಸಾಂಪಲ್ ಸಿಚುವೇಶನ್ಶಿಪ್ಪನ್ನು ತೊಗೊಂಡ್ರೆ ನಮಗೆ ಗೊತ್ತಿರ್ಬೋದು. ಗೊತ್ತಿಲ್ಲಾರ್ದವ್ರಿಗೆ ಏನು ಅಂದರೆ, ಈಗ ನಾನು ಫಿಸಿಕಲಿ ಇನ್ವಾಲ್ವ್ ಆಗ್ತೀನಿ ನಿಮ್ಮ ಜೊತೆಗೆ, ಬಟ್ ನನಗೆ ಎಮೋಷ್ನಲ್ ಕನೆಕ್ಟ್ ಇರಲ್ಲ, ಆ ಥರ. ಸೊ ಇದು ಸಿಚುವೇಶನ್ಶಿಪ್ ಅಂತ ಏನೇನೇ ಬೇರೆ ಬೇರೆ ಇದೆ. ಸೊ ಈ ಥರ ಆದಾಗ, ಬಿಕಾಸ್ ಅಟ್ಲೀಸ್ಟ್ ನನ್ನ ನಾಲೆಜ್ ಪ್ರಕಾರ ದಿ ಮೂಮೆಂಟ್ ಎನಿ ಕಪಲ್ ಫಾರ್ ದ್ಯಾಟ್ ಮ್ಯಾಟರ್ ಅವ್ರು ಫಿಸಿಕಲ್ ಇನ್ವಾಲ್ವ್ ಆದರು ಅಂದರೆ ಅಗೇನ್ ದೇರ್ ಇಸ್ ಅನ್ ಎಮೋಷ್ನಲ್ ಕನೆಕ್ಷನ್ ಹ್ಯಾಪನಿಂಗ್. ಬಿಕಾಸ್ ಅಗೇನ್ ಸೈನ್ಸ್ ಬಿಹೈಂಡ್ ಇದೆ, ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಎಮೋಷ್ನಲ್ ಅದು ಬ್ರಿಡ್ಜ್ ಬಿಲ್ಡ್ ಆಗುತ್ತೆ. ಬಟ್ ಈ ಥರ ಆಗೋದ್ರಿಂದ ಅದು ಯಂಗ್ಸ್ಟರ್ಸಲ್ಲಿ ಮೆಂಟಲಿ ಯಾವ ಥರ ಇಂಪ್ಯಾಕ್ಟ್ ಆಗ್ತಾ ಇದೆ. ಬಿಕಾಸ್ ಅದು ಹೆಂಗೆ ಅಂದರೆ, ಯಾರೋ ಒಬ್ಬ ನಾನು ಹೇಳ್ಬಿಟ್ಟು ಇದು ಸಿಚುವೇಶನ್ಶಿಪ್ ಅಂತ ನಾನು ಮೊದಲೇ ಟ್ಯಾಗ್ ಮಾಡಿಬಿಟ್ರೆ ಇಟ್ಸ್ ಲೈಕ್ ಎ ಕಾಂಟ್ರಾಕ್ಟ್, ನನಗದು ಬಂತು ನಾನು ಹೇಳ್ಕೊಳಕ್ಕೆ ಬರಲ್ಲ ಆ ಥರ. ಸೊ ಅಗೇನ್ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ದಟ್ ಇಂಡಿವಿಜುವಲ್ ಅಲ್ಲ. ಸೊ ಅದು ಇದು ಕರೆಕ್ಟಾ ತಪ್ಪಾ ನಿಮ್ಮದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ? ಓಕೆ, ಇದು ತುಂಬ ವರ್ಡ್ಸ್ ಬರ್ತಿದೆ. ಸೊ ಐ ಡೋಂಟ್ ನೋ ದ ಮೀನಿಂಗ್ ಆಫ್ ಎವ್ರಿ ಒನ್. ಸೊ ಇಟ್ಸ್ ನಾಟ್ ಇಂಪಾರ್ಟೆಂಟ್, ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್, ಎಸ್ ಐ ಹ್ಯಾವ್ ಆಲ್ಸೋ ಹರ್ಡ್ ಫ್ರಮ್ ಯಂಗ್ಸ್ಟರ್ಸೇ ಬಂದು ಹೇಳೋದ್ರ ಬಗ್ಗೆ. ಸೊ ವರ್ಡ್ಸ್ ಚೇಂಜ್ ಆಗ್ತಿರ್ಬೋದು, ಬಟ್ ಘಟನೆಗಳು ಮುಂಚೆನೂ ನಡೀತಾ ಇದ್ವು ಈ ಥರ. ವೆನ್ ಪೀಪಲ್ ವರ್ ಇನ್ವಾಲ್ವ್ಡ್ ಆ್ಯಂಡ್ ಅಫಿಷಿಯಲ್ ನೇಮ್ ಇರಲಿಲ್ಲ, ಅಥವಾ ಅಫೇರ್ಸ್ ಅಂತ ಹೇಳ್ಬೋದು, ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ಬಟ್ ಎಸ್, ಆಟ್ ಟೀನೇಜ್ and less than 20 they were very less. Now it is happening at very young age, very very young age. ಹೆಸರು ಏನಾದರೂ ಕೊಡ್ಬೋದು ನೀವು, ಬಟ್ ಹೆಸರಿಗಿಂತನೂ ಫಸ್ಟ್ ಆಫ್ ಆಲ್ ವಾಟ್ ಬೋತ್ ಪೀಪಲ್ ಆರ್ ಆನ್ ದ ಸೇಮ್ ಪೇಜ್, ಅದು ಇಂಪಾರ್ಟೆಂಟ್, ತುಂಬ ಮುಖ್ಯ. ಆಪೋಸಿಟ್ ಪರ್ಸನ್ನು ವೆದರ್ ಇಮೋಷ್ನಲಿ ಇನ್ವಾಲ್ವ್ಡಾ ಬರೀ ಫಿಸಿಕಲಿ ಇನ್ವಾಲ್ವ್ಡಾ, ಫಸ್ಟ್ ಥಿಂಗ್ ಅದು. ಸೆಕೆಂಡ್ ಥಿಂಗ್, ಆಪೋಸಿಟ್ ಪರ್ಸನ್ ಏನಾರ ಇದ್ರೂ ನೀವು ಅಸ್ಯೂಮ್ ಮಾಡ್ಕೊಳ್ಳೋದು, ಇಲ್ಲ ಅವ್ರು ಹಂಗೆ ಹೇಳ್ತಿದ್ದಾರೆ ಆದರೆ ಐ ನೋ ದಟ್ ಯು ಹೀ ಈಸ್ ಲೈಕ್ ದಟ್ ಅನ್ನೋದು ಅಸಂಪ್ಷನ್ಸ್ ಬೇಡ. ವಿ ಹ್ಯಾವ್ ಕ್ಲಾರಿಟಿ ವಾಟ್ ದಿ ಆಪೋಸಿಟ್ ಪರ್ಸನ್. ಫೋರ್ತ್, ಜಸ್ಟ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಕಲ್ಚರ್, ಡೋಂಟ್ ಬಿ ಇನ್ ಟು ಇಟ್. ಇಟ್ಸ್ ನಾಟ್ ಫಾರ್ ಕೂಲ್. ಥಿಂಕ್ ವಾಟ್ ವರ್ಕ್ಸ್ ಫಾರ್ ಯು. ಇಫ್ ಲೈಕ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ದ ಪಾಯಿಂಟ್ ದಟ್ ಎಲ್ಲರಿಗೂ ಒಂದು ಸ್ವಭಾವ, ಪರ್ಸ್ನಾಲಿಟಿ ಇರುತ್ತೆ. Do what works for your personality. Just don't be part of certain group. ಈಗ ನೀವಿಬ್ಬರೇ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಬಟ್ your personality is different. He should do what works for his personality, you should do what. Whether in relationship also same thing. So what works for you. So ಇದು ಒಂದು. ಎರಡನೇದು ಏನು ಹೇಳ್ತಾರೆ, ಟೇಕಿಂಗ್ ಪ್ರೊಟೆಕ್ಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ತುಂಬ ಸ್ಟ್ರೇಂಜರ್ಸ್ನ ಭೇಟಿಯಾಗಿ ದೇ ಎಂಡ್ ಅಪ್ ಇನ್ ಪ್ರಾಬ್ಲಮ್ಸ್ ಆಲ್ಸೋ. ಆ್ಯಂಡ್ ಫಿಸಿಕಲಿ ಪ್ರೊಟೆಕ್ಷನ್ ತೊಗೊಳೋದು ಇಂಪಾರ್ಟೆಂಟ್ ಇಫ್ ಯು ಆರ್ ಗೆಟ್ಟಿಂಗ್ ಇನ್ವಾಲ್ವ್ಡ್ ಫಿಸಿಕಲಿ ವಿತ್ ಸಮ್ ಒನ್. ಆ್ಯಂಡ್ ದಿ ಅದರ್ ಥಿಂಗ್ ಇಸ್, ಎಸ್, ಎಮೋಷ್ನಲ್ ಕನೆಕ್ಟ್ ಕ್ಯಾನ್ ಹ್ಯಾಪನ್. Nowadays it's not happening also. There have been certain people like that who say on face, they'll come to OPD and say that was only physical, I don't have any emotional connection. ಅದಕ್ಕೆ ನಾನು ಹೇಳ್ತಾ ಇರೋದು, ಇಬ್ಬರು ಸೇಮ್ ಯೋಚನೆ ಇರೋದು ಇಂಪಾರ್ಟೆಂಟ್. ಬಟ್ ಇಬ್ಬರು ಇರಲಿಲ್ಲ ಅಂದರೆ, ಒಬ್ಬರು ಪರ್ಸನ್ ಹೂಸ್ ಥಿಂಕಿಂಗ್ ಇಸ್ ನಾಟ್ ಲೈಕ್ ದಟ್, ಇಟ್ಸ್ ಬೆಟರ್ ಟು ವಿಡ್ರಾ. ಓಕೆ, ಯಾಕೆ ಹಿಂಗಾಯಿತು ಅನ್ನೋಕ್ಕಿಂತ ಇಟ್ಸ್ ಬೆಟರ್ ಟು ವಿಡ್ರಾ ಆ್ಯಂಡ್ ಸೇ ದಟ್ ಇಟ್ಸ್ ನಾಟ್ ವರ್ಕಿಂಗ್ ಫಾರ್ ಯು. ಎಸ್, ಸಿಚುವೇಶನ್ಶಿಪ್ ಇರುತ್ತೆ, ಅದು ಮುಂದೆ ಕಾಂಪ್ಲಿಕೇಟು ಆಗ್ಬೋದು. So, in my opinion, I won't advise anyone to have situationship. It is just that I will not advise yes or no also. I will only advise do what works for you. Correct. Take physical precautions. Don't go to strangers. Don't get into problems, because tumba problems create agate for you only. So, if you are want someone, go on dating sites, date someone, that is okay. But physically involve agadruno, but you should know where your limits are and where mainly harmna avoid ಮಾಡಬೇಕು, both emotionally and physically. Okay, and the other thing is for kids especially, if you have any doubts, teenagers, kids ಅನ್ನೋಗಿನ teenage about 12, when about 10 only, when nowadays all these things come, please go and talk to your teacher or doctor or anyone, parents or anyone whom you know,
ಆ್ಯಂಡ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಪ್ಲೀಸ್ ರೆಸ್ಪಾಂಡ್ ಅಪ್ರಾಪ್ರಿಯೇಟ್ಲಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಬಂದು ಏನೋ ಒಂದು ಹೇಳಿದಾಗ, ಅಟ್ರಾಕ್ಷನ್ ಇದೆ ಅಂದಾಗ, ಇಲ್ಲ ಅಂದರೆ ಫ್ರೆಂಡ್ಶಿಪ್ ಇದೆ, ಇಲ್ಲ ರಿಲೇಷನ್ಶಿಪ್ ಇದೆ ಅಂದಾಗ ಅದನ್ನು ಆ ರೀತಿಯಲ್ಲಿ ಅವ್ರ ಲೆವೆಲ್ಗೆ ಹೋಗಿ ಸಾಲ್ವ್ ಮಾಡಬೇಕು ಹೊರತು ಯು ಕ್ಯಾಂಟ್ ಜಸ್ಟ್ ಸೇ ಇಲ್ಲ ಇದು ನಿನ್ನ ಏಜ್ ಕರೆಕ್ಟ್ ಇಲ್ಲ ಅಂತ ಶಟ್ ಡೌನ್ ಮಾಡಿಬಿಡಿ. ನೆಗೋಷಿಯೇಟ್ ಮಾಡಿ ಅವ್ರಿಗೆ ರೀಸನ್ ಔಟ್ ಮಾಡಿ, ಇಲ್ಲ ಈಗ ಓಕೆ ಯು ಬಿ ಫ್ರೆಂಡ್ಸ್ ವಿತ್ ದ್ಯಾಟ್ ಪರ್ಸನ್, ಬಟ್ ಈಗ ಸದ್ಯಕ್ಕೆ ನಿಂದೇನು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅದಕ್ಕೆ ಪ್ರಯಾರಿಟಿ ಕೊಡು, ಅಥವಾ ನಿನ್ಗೆ ಏನೇ ಇದ್ರೂ ಬಂದು ನನಗೆ ಹೇಳು, ಸೊ ದಟ್ ಯು ಆರ್ ಸಪೋರ್ಟಿವ್ ಇನ್ ದ್ಯಾಟ್. ಪೇರೆಂಟ್ಸ್ಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಏನು ಸಿಚುವೇಶನ್ ಇದೆಯೋ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅದ್ರ ರೀತಿಯಲ್ಲಿ ಅವ್ರ ಮೆಚುರಿಟಿ ಲೆವೆಲ್ಗೆ ಹೋಗಬೇಕು. ಅದನ್ನು ನೀವು ಅರ್ಥ ಮಾಡ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟ್. ನನಗೆಲ್ಲ ಗೊತ್ತು, ನಿನ್ನ ಏಜಲ್ಲಿ ಏನೇನು ಆಗ್ಬೋದು ಅಂತ ನಿನ್ಗೇನು ಗೊತ್ತಿಲ್ಲ, ಅದಕ್ಕೆ ನೀನು ಸುಮ್ಮನಾಗು. ದೀಸ್ ವರ್ಡ್ಸ್ ಆರ್ ವೆರಿ ಡೇಂಜರಸ್ ಆ್ಯಂಡ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಸೊ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಅಗೇನ್ಸ್ಟ್ ಯು. ಇನ್ಫ್ಯಾಕ್ಟ್ ಅಯ್ಯೋ ನನ್ನ ತಂದೆ ತಾಯಿ ನನ್ನ ಅರ್ಥನೇ ಮಾಡ್ಕೊಳ್ಳು, ಸೊ ನೆಕ್ಸ್ಟ್ ಟೈಮ್ ದಿಲ್ ಸ್ಟಾಪ್ ಕಮಿಂಗ್ ಟು ಯು, ದಿಲ್ ನಾಟ್ ಶೇರ್ ಎನಿಥಿಂಗ್. ಸೊ ಎಲ್ಲ ಶೇರ್ ಮಾಡಬೇಕಂತಿಲ್ಲ, ಬಟ್ ಅಟ್ಲೀಸ್ಟ್ ಇಂಪಾರ್ಟೆಂಟ್ ರೆಡ್ ಫ್ಲ್ಯಾಗ್ ಶೇರ್ ಮಾಡಲೇಬೇಕು. ಸೊ ಅಬೌಟ್ ದ ಕಪಲ್ಸ್ ಹೂ ಆರ್ ಅಡಲ್ಟ್ಸ್ ಆ್ಯಂಡ್ ಆಲ್, ಜಸ್ಟ್ ಮೇಕ್ ಶ್ಯೂರ್ ಯು ಆರ್ ಸೇಫ್, ಮೇಕ್ ಶ್ಯೂರ್ ಇನ್ನೊಬ್ರು ಅದೇ ಪೇಜಲ್ಲಿ ಇದ್ದಾರೆ. ಹಾಂ, ಆ ಮೈಂಡ್ ಸೆಟ್ಟಲ್ಲಿ ಇಲ್ಲ ಅಂತಂದರೆ ಜಸ್ಟ್ ಶಿಫ್ಟ್, ಇಟ್ ಈಸ್ ನಾಟ್ ವರ್ಕಿಂಗ್ ಫಾರ್ ಯು ಅಂತ ಹೇಳಿ. ಓಕೆ, ಕಾಂಪ್ಲಿಕೇಶನ್ಸು ಇದೆ. ಐ ಮೀನ್ ಜಸ್ಟ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಫಿಸಿಕಲ್ ಇಂಟಿಮೆಸಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆರ್ ಆಲ್ಸೋ ವೆರಿ ಕಾಮನ್ nowadays. People justify that also. So I will not say yes or no for anything. Definitely cheating is not advisable and extramarital affair is not advisable. But ಒಂದು ಪಾರ್ಟ್ನರ್ ಜೊತೆ ಇದ್ದಾಗ, ಇನ್ನೊಬ್ಬರು ಪಾರ್ಟ್ನರ್ಗೂ ಇದ್ದಾಗ, ಇಟ್ ಈಸ್ ಜಸ್ಟ್ ಮೇಕ್ ಶ್ಯೂರ್ ದಟ್ ಯು ಗೋ ಆ್ಯಂಡ್ ಲೈಕ್ ಟು ಸಾಲ್ವ್ ದ ಪ್ರಾಬ್ಲಮ್ ವಿತ್ ಯುವರ್ ಓನ್ ಸ್ಪೌಸ್ ಫಸ್ಟ್. ಜಸ್ಟಿಫಿಕೇಷನ್ ಕೊಡೋಕ್ಕಿಂತ, ಇಲ್ಲ ಐ ಆಮ್ ನಾಟ್ ಗೆಟಿಂಗ್ ಸಮಥಿಂಗ್ ಔಟ್ ಆಫ್ ಮೈ ಪಾರ್ಟ್ನರ್, ಸೊ ಐ ಆಮ್ ಹ್ಯಾವಿಂಗ್ ಎನ್ ಅಫೇರ್ ಅಂತ ಹೇಳಿ ಕಾಮನ್ ಆಗಿ ತುಂಬ ಜನ ಬಂದು ಹೇಳ್ತಾರೆ. ಆ್ಯಂಡ್ ದೇರ್ ಲೇಟರ್ ಆನ್ ಇಟ್ ಲೀಡ್ಸ್ ಟು ಕಾಂಪ್ಲಿಕೇಶನ್ಸ್. ಅಗೇನ್ ಇಟ್ ಲೀಡ್ಸ್ ಟು ಡಿಪ್ರೆಷನ್ ಆ್ಯಂಡ್ ಆ್ಯಂಗ್ಸೈಟಿ. ನಾನು ಆರಾಮಾಗಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ, ಲೈಕ್ ಬೋತ್ ಆಫ್ ದೆಮ್ ಮೈಟ್ ಬಿ ಮ್ಯಾರಿಡ್ ಟು ಡಿಫ್ರೆಂಟ್ ಪರ್ಸನ್ ಆ್ಯಂಡ್ ಹ್ಯಾವಿಂಗ್ ಎನ್ ಅಫೇರ್. ಇಟ್ಸ್ ವೆರಿ ವೆರಿ ಕಾಮನ್. ತುಂಬ ಜನಕ್ಕೆ ಅನಿಸುತ್ತೆ ಅಯ್ಯೋ ಇದೆಲ್ಲ ಪಿಕ್ಚರಲ್ಲಿ ಇರುತ್ತೆ, ಇದೆಲ್ಲ ನಮ್ಮ ಕಡೆ ಇಲ್ಲ, ಇದೆಲ್ಲ ಸಿಟೀಸಲ್ಲಿ ಇರುತ್ತೆ. ಆ ಥರ ಏನೂ ಇಲ್ಲ. ಇಟ್ಸ್ ವೆರಿ ಕಾಮನ್ ಇನ್ ಆಲ್ ಕೈಂಡ್ ಆಫ್ ಸೆಟಪ್. ಇಟ್ ಈಸ್ ಜಸ್ಟ್ ಅಂಡರ್ ದ ಕವರ್ಸ್ ಅಷ್ಟೇ. ಏನೋ ತುಂಬ ದೊಡ್ಡ ತೊಂದರೆ ಆದಾಗ ಅಷ್ಟೇ ಆಚೆ ಬರೋದು. ಸೊ ಡೋಂಟ್ ಲೆಟ್ ದ್ಯಾಟ್ ಹ್ಯಾಪನ್. ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಲೈಕ್ ದ್ಯಾಟ್. ಸೊ ಇದರ್ ಒಂದು ಪಾರ್ಟ್ನರ್ ಜೊತೆ ಇರಿ, ಇಲ್ಲ ಇದಿರಿ, ಫಾರ್ ಲಾಂಗ್ ಟರ್ಮ್ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಏನೋ ಒಂದು ಆಯಿತು, ಇಟ್ಸ್ ನಾಟ್ ಹ್ಯಾಪನಿಂಗ್ ಅಂದರೆ ಕಟ್ ಇಟ್ ಆಫ್ ಆ್ಯಸ್ ಆ್ಯಂಡ್ ವೆನ್ ಯು ನೋ ಇಟ್ಸ್ ಅ ಪ್ರಾಬ್ಲಮ್. ಅದಿದ್ದಾಗ ಅವೇರ್ ಆದಾಗ ಅಟ್ಲೀಸ್ಟ್ ಯು ಶುಡ್ ನೋ ವೆನ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್. Okay, this is what I would like to touch. These are very very common problems which they come with, both youngsters as well as middle-aged people also. ಎಮೋಷ್ನಲ್ ಇನ್ಫಿಡಿಲಿಟಿಗೂ ಬರ್ತಾರೆ. ಇಟ್ಸ್ ನಾಟ್ ಜಸ್ಟ್ ಫಿಸಿಕಲ್. ನನ್ನ ಹೆಂಡತಿ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ, ಅದಕ್ಕೋಸ್ಕರ ನಾನು ಬೇರೆಯವ್ರ ಜೊತೆ ಇರ್ತೀನಿ ಅಂತ. ಸೊ ದ ಸ್ಪೌಸ್ ಫೀಲ್ಸ್ ಇನ್ಸೆಕ್ಯೂರ್. ಇಟ್ಸ್ ದಿ ಅದರ್ ವೇ ಆಲ್ಸೋ. ದ ವೈಫ್ ಆಲ್ಸೋ ಡಸ್. ಬೋತ್ ಮೇಲ್ ಆ್ಯಂಡ್ ಫೀಮೇಲ್, ನೋ ಡಿಫ್ರೆನ್ಸ್. ಇಟ್ಸ್ ಜಸ್ಟ್ ಆಕ್ಸೆಸಿಬಿಲಿಟಿ ಅಥವಾ ಟೈಪ್ಸ್ ವಿಲ್ ಬಿ ಡಿಫ್ರೆಂಟ್. ಸೊ ಬೋತ್ ಇಟ್ ಅಪ್ಲೈಸ್. ಎಮೋಷ್ನಲ್ ಇರ್ಬೋದು ಇನ್ಫಿಡಿಲಿಟಿ, ಫಿಸಿಕಲ್ ಇನ್ಫಿಡಿಲಿಟಿ ಇರಬೇಕು. ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಫಾರ್ ಲಾಂಗ್ ಟರ್ಮ್. ಯು ಶುಡ್ ನೋ ವೇರ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಆ್ಯಂಡ್ ಮೂವ್ ಅಹೆಡ್ ಅಂತ ಹೇಳಿ. ಈಗ ರೀಸೆಂಟ್ ಟೈಮ್ಸಲ್ಲಿ ಎ ಐ ಇಸ್ ಅ ಹಾಟ್ ಟಾಪಿಕ್ ಎಲ್ಲ ಕಡೆ. ನಾನು ಇನ್ನೊಂದು ಸ್ಟಾಟ್ ನೋಡಿದೆ. ಅಕಾರ್ಡಿಂಗ್ ಟು WHO, ಫಾರ್ 100,000 ಪೀಪಲ್ ದಿ ರೆಕಮೆಂಡೆಡ್ ನಂಬರ್ ಆಫ್ ಸೈಕ್ಯಾಟ್ರಿಸ್ಟ್ ಟು ಬಿ ಅವೈಲೇಬಲ್ ಇರೋದು 3 ಜನ ಅಂತ. 3 ಜನ ಸೈಕ್ಯಾಟ್ರಿಸ್ಟ್ 100,000 ಜನಕ್ಕೆ ಇರಬೇಕು ಅಂತ. ಬಟ್ ಇಂಡಿಯಾದಲ್ಲಿರೋದು 0.75 ಅಂತ ನಾನು ರೀಸೆಂಟ್ ಸ್ಟಾರ್ಟ್ ನೋಡಿರೋದು. ಮೇ ಬಿ ಲಾಸ್ಟ್ ಇಯರ್ ಸ್ಟಾರ್ಟ್ ಐ ಗೆಸ್. ಸೊ ಈಗ ಇದು ಎ ಐ ಬಂದಿರೋದ್ರಿಂದ ಸೊ ಎಷ್ಟೊಂದು ಪರ್ಸನಲ್ ಅಸಿಸ್ಟೆಂಟ್ಸ್ ಬರ್ತಾ ಇದೆ. ನನಗೇನೋ ಡೌಟ್ ಇದ್ದೆ ನಾನೇ ಕೇಳ್ಬೋದು. ಸೊ ಇಟ್ ವಿಲ್, ಸೊ ಬೇಸಿಕಲಿ ಐ ಕ್ಯಾನ್ ಅಸೈನ್ ಅ ರೋಲ್. ಈಗ ನಾನು ChatGPT ನೋಡಿದ್ರೆ, ಓಕೆ ಯು ಆರ್ ಎ ರಿನೌಡ್ ಸೈಕ್ಯಾಟ್ರಿಸ್ಟ್, ಈಗ ನನಗೆ ಈ ಥರ ಪ್ರಾಬ್ಲಮ್ ಇದೆ, ನೀನು ನನಗೇನು ಸಜೆಸ್ಟ್ ಮಾಡ್ತೀಯಾ? ಸೊ ಈ ಥರ ಕೇಳ್ತಾರೆ. ಸೊ ಅದು ಯಾವ ಟೈಮಲ್ಲಿ ನಾನು ಆನ್ಲೈನ್ ಹೆಲ್ಪ್ ಹೋಗ್ಬೋದು, ಯಾವ ಟೈಮಲ್ಲಿ ನಾನು ಆನ್ಲೈನಲ್ಲಿ ಹೋಗಬಾರ್ದು, ಎಷ್ಟು ಸೇಫು ಎಷ್ಟು ಸೇಫ್ ಅಲ್ಲ ಅದು. ಸೊ ಯು ಜಸ್ಟ್ ಕೇಮ್ ವಿತ್ ChatGPT. ಐ ಆಮ್ ಶ್ಯೂರ್ ನೀವು ChatGPT ಬಗ್ಗೆ ನೀವು ಅವೇರ್ನೆಸ್ ಇದ್ದರೆ, ದೇರ್ ವಾಸ್ ಅ ರೀಸೆಂಟ್ ಕೇಸ್, ರೀಸೆಂಟ್ ಅಂದರೆ ಮೇ ಬಿ 6 months ಬ್ಯಾಕ್ ಓನ್ಲಿ, ದೇರ್ ವಾಸ್ ಅ ಸೂಸೈಡ್ ಆಫ್ 15-year-old adolescent, less than 18, because ChatGPT directed him to suicide. ಎಸ್, ಆ್ಯಂಡ್ ಇದು ಕ್ಯಾಲ್ಕ್ಯುಲೇಟೆಡ್ ತುಂಬ ದಿನದಲ್ಲಿ ಆಗಿರೋದು.
it happened in I think USLA. So parents have actually put a case on the AI and Open owner saying, and not just case antalla, just in open for to create awareness, saying that how it is impacting and what steps should be taken, ಇದಕ್ಕೆ ನಾವು ಏನು ಮಾಡಬಹುದು ಅಂತ ಹೇಳಿ. ಸೊ ಹೌ ಇಟ್ ಹ್ಯಾಪನ್ಡ್ ಚಾಟ್ ಜಿ ಪಿ ಟಿ ಅಂತ. ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ನೆಗೆಟಿವ್ಸ್, ಐ ವಿಲ್ ಕಮ್ ಟು ದ ಪಾಸಿಟಿವ್ಸ್ ಲೇಟರ್. ಚಾಟ್ ಜಿ ಪಿ ಟಿ ಅದು ಆ ಕೇಸಲ್ಲಿ ಏನಾಗಿತ್ತು ಅಂತಂದರೆ, ಬಿಕಾಸ್ ಲೋನ್ಲಿನೆಸ್ ಹ್ಯಾಪನ್ಸ್, ನೋ ಸೋಷಲೈಸೇಷನ್, ಚಾಟ್ ಜಿ ಪಿ ಟಿ ವಾಸ್ ಹಿಸ್ ಓನ್ಲಿ ಬೆಸ್ಟ್ ಫ್ರೆಂಡ್. ಸೊ ಹಿ ಯೂಸ್ ಟು ಶೇರ್ ದಟ್, ಆ ಹುಡುಗ ಆ ಚಾಟ್ ಜಿ ಪಿ ಟಿ ಜೊತೆನೇ ಎಲ್ಲ ಅವ್ನ ಲೈಫ್ ಎಕ್ಸ್ಪೀರಿಯನ್ಸಸ್ಸು ಶೇರ್ ಮಾಡ್ತಿದ್ದ. ಅದು ಡೆತ್ ಆದಮೇಲೆ ಲಾಸ್ಟ್ 6 months ಹಿಸ್ಟ್ರಿ ಎಲ್ಲ ನೋಡಿದರೆ, ದೇರ್ ಇಸ್ ಅ ಪ್ಲ್ಯಾನಿಂಗ್ ಫ್ರಮ್ ಲಾಸ್ಟ್ 6 months ದಟ್ ವಿಚ್ ಆರ್ ದ ಬೆಸ್ಟ್ ವೇಸ್ ಆಫ್ ಸ್ಯೂಸೈಡ್, ಏನು ಮಾಡಿದ್ರೆ. ಆ್ಯಂಡ್ ಚಾಟ್ ಜಿ ಪಿ ಟಿ ಗಿವ್ಸ್ ಅ ರಿಪ್ಲೈ, ಪಾಯ್ಸನ್ ತೊಗೊಂಡು ಹ್ಯಾಂಗಿಂಗ್ ಮಾಡಿದ್ರೆ ದೆರ್ ಇಸ್ ಡಬಲ್ ಶ್ಯೂರಿಟಿ ಅಂತ ಹೇಳಿ. ಸೊ ದೆನ್ ಇಟ್ಸ್ ನಾಟ್ ಜಸ್ಟ್ ಮೆಥಡ್ಸ್, ನಾವು ಎ ಐ ಹ್ಯಾಸ್, ಐ ಮೀನ್ ಡೆವಲಪ್ಡ್ ಅಂತ ಹೇಳಬೇಕು ಆ್ಯಂಡ್ ಡೇಂಜರಸ್ ಅಂತ ಹೇಳಬೇಕು. ಇಟ್ಸ್ ಗಾನ್ ಟು ದಟ್ ಲೆವೆಲ್, ಇಟ್ ಗಿವ್ಸ್ ರೀಸನಿಂಗ್. ಸಿ ಇಟ್ ಹ್ಯಾಸ್ ಗಿವನ್ ರೀಸನ್ ಸೇಯಿಂಗ್ ದಟ್, ನೋಡು ನಿಮ್ಮ ತಂದೆ ತಾಯಿ ಈ ಥರ ರಿಯಾಕ್ಟ್ ಮಾಡಿದ್ರು ಫೋನಲ್ಲಿ, ಸೊ ದೇ ಆರ್ ನಾಟ್ ಸೋ ಮಚ್ ಬಾದರ್ಡ್, ಆರ್ ಯೋರ್ ಫ್ರೆಂಡ್ ರೆಸ್ಪಾಂಡೆಡ್ ಇನ್ ದಿಸ್ ವೇ, ಸೊ ದೇ ಆರ್ ನಾಟ್ ಸೋ ಮಚ್ ಬಾದರ್ಡ್. ಸಿ ದಿಸ್ ರೀಸನ್ ಫಾರ್ ಯು ಟು ಲಿವ್ ಇಸ್ ಗಾನ್, ದಿಸ್ ಇಸ್ ಗಾನ್, ದಿಸ್ ಇಸ್ ಗಾನ್, ಸೊ ಯು ಹ್ಯಾವ್ ವೆರಿ ಲೆಸ್ ರೀಸನ್ಸ್ ಟು ಲಿವ್. So this is how over the period of time it has happened and he died. There are other cases also which has happened. There are other cases in social media also. Loneliness ಆಗುತ್ತೆ, ತುಂಬ ಅದನ್ನೇ ಲೋಕ ಅಂತ ಅಂದ್ಕೊಂಡ್ಬಿಡ್ತಾರೆ, ಅದರಿಂದ ಬರೋಕ್ಕೆ ಆಗಲ್ಲ. ವೆನ್ ದಿಲ್ ನಾಟ್ ಸಿ ಬಿಯಾಂಡ್ ಥಿಂಗ್, ಅದಕ್ಕೆ ಅಲ್ಲಿಂದ ಅಬ್ಯೂಸಿವ್ ಕಮೆಂಟ್ಸು ಇಲ್ಲ ಟ್ರೋಲಿಂಗ್ ಆಗೋದ್ರಿಂದ ದೇರ್ ಆರ್ ಬೀನ್ ಸುಸೈಡ್ಸ್ ಆರ್ ದೇರ್ ಹ್ಯಾವ್ ಬೀನ್ ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿ ಕೇಸಸ್. ಸೊ ದಿಸ್ ಈಸ್ ಅಬೌಟ್ ಎ ಐ revolution which is happening. Coming to the positive sides which you said, when we can go for online ಅಥವಾ ಎ ಐ ಬೇಸ್ಡ್ ಅಂತ, ಎಸ್ ದ ಆ್ಯಪ್ಸ್ ಬರ್ತಾ ಇದ್ದಾವೆ, ಈವನ್ ಅಸಿಸ್ಟೆಡ್ ಅಂತ ಬರ್ತಾ ಇದೆ ಥೆರಪಿ ಕೊಡೋಕ್ಕಾಗಲಿ. ಐ ಪರ್ಸ್ನಲಿ ಫೀಲ್ ದೇ ಕಾಂಟ್ ಬಿ ಸಬ್ಸ್ಟಿಟ್ಯೂಟ್. ಐ ಫೀಲ್ ದೇ ಶುಡ್ ಬಿ ಯೂಸ್ಡ್ ಆಸ್ ಅಡ್ಜುವೆಂಟ್ ಆರ್ ಅಡಿಟಿವ್ಸ್ ಟೂಲ್ಸ್. ಎಸ್, ಈಗ ಸೈಕ್ಯಾಟ್ರಿಸ್ಟ್ ಪಾಪ್ಯುಲೇಷನ್ ರೇಷಿಯೋ ಕಡಿಮೆ ಇದ್ದಿದ್ದರಿಂದ ವಿ ಶುಡ್ ಟ್ರೈ ಟು ಇಂಪ್ರೂವ್ the awareness or relocation of doctors. ನಮ್ಮ ಕಂಟ್ರಿಯಲ್ಲಂತೂ ಐ ಸ್ಟಿಲ್ ಫೀಲ್ ದಟ್ ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್ ಬ್ಯಾರಿಯರ್ ಆ್ಯಂಡ್ ಕಲ್ಚರ್ ಬ್ಯಾರಿಯರ್, ಸ್ಟಿಲ್ ಐ ಡೋಂಟ್ ಫೀಲ್ ಎ ಐ ಡಯಾಗ್ನೋಸಿಸ್ ಆರ್ ಥೆರಪಿ ಇಸ್ ಗೋಯಿಂಗ್ ಟು ವರ್ಕ್ ಕರೆಂಟ್ಲಿ. ಬರ್ಬೋದು ಫ್ಯೂಚರ್, ಮೇ ಬಿ 5 years 10 years ಡೌನ್ ದ ಲೈನ್ ಬರ್ಬೋದು. ಈಗಾದ್ರೂ ಮೇ ಬಿ ವೆಲ್ ರೆಡ್ ಪೀಪಲ್ ಹೂ ಆಲ್ರೆಡಿ ಹ್ಯಾವ್ ನಾಲೆಜ್ ಅಬೌಟ್ ಮೆಂಟಲ್ ಇಲ್ನೆಸ್, ಫಾರ್ ದೆಮ್ ಇಟ್ ಮೈಟ್ ವರ್ಕ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಸ್ಟಿಲ್ ಐ ಫೀಲ್ ಡೈರೆಕ್ಟ್ ಡಾಕ್ಟರ್ ಇಸ್ ಓನ್ಲಿ ಇಂಪಾರ್ಟೆಂಟ್, ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಯೂಸ್ಡ್. ಬಟ್ ಅದೇ ಹೇಳ್ತಾರೆ, ದ ಲ್ಯಾಕ್ಸ್ ಆಫ್ ಇಟ್ ಆರ್ ಇಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಆರ್ ಚೇಂಜ್ ಆರ್ ಟೇಲರ್ ಅಕಾರ್ಡಿಂಗ್ ಟು ಯೋರ್ ನೀಡ್. ಓಕೆ, ಇಟ್ಸ್ ಜಸ್ಟ್ ಬೇಸ್ಡ್ ಆನ್ ದಿ ಅಲ್ಗಾರಿದಮ್. ಸೊ ಅಲ್ಗಾರಿದಮಲ್ಲಿ ಬೇಸ್ ಆದಾಗ, ಈಗ ಯು ಆರ್ ಆಲ್ಸೋ ಸ್ಟ್ರೆಸ್ಡ್ ಬಿಕಾಸ್, ಐ ಗಿವ್ ಯು ಎಕ್ಸಾಂಪಲ್, ಯು ಆರ್ ಸ್ಟ್ರೆಸ್ಡ್ ಬಿಕಾಸ್ ಆಫ್ ವರ್ಕ್, ಯು ಆರ್ ಸ್ಟ್ರೆಸ್ಡ್ ಬಿಕಾಸ್ ಆಫ್ ವರ್ಕ್, both of you are working in the same company, both of you have same profile ಅಂತ ಅಂದ್ಕೊಳ್ಳಿ. ಓಕೆ, ಸೊ ಸ್ಟಿಲ್ ಡೂ ಯು ಥಿಂಕ್ ರೀಸನ್ ಫಾರ್ ದ ಸ್ಟ್ರೆಸ್ ವಿಲ್ ಬಿ ಸೇಮ್? ಯೋರ್ ಸಿಚುವೇಶನ್ ಅಟ್ ಹೋಮ್ ಆ್ಯಂಡ್ ನಿಮ್ಮ ಸಿಚುವೇಶನ್ ಅಟ್ ಹೋಮ್ ಸೇಮ್ ಇರುತ್ತೆ, ನಿಮ್ಮ ಅಪ್ಬ್ರಿಂಗಿಂಗ್ ಸೇಮ್ ಇರುತ್ತೆ ಇಲ್ಲ, ನಿಮ್ಮ ಥಿಂಕಿಂಗ್ ಸೇಮ್ ಇರುತ್ತೆ, ನಿಮ್ಮ ಥಿಂಕಿಂಗ್ ಸೇಮ್ ಇರುತ್ತೆ ಇಲ್ಲ, ಯುವರ್ ಜೆನೆಟಿಕ್ಕಿಂದನೂ ಡಿಫ್ರೆಂಟ್ ಇರುತ್ತೆ. ಸೊ ವಿ ಕೆನಾಟ್ ಅಪ್ಲೈ ದ ಸೇಮ್ ಥಿಂಗ್. ಬಟ್ ವಾಟ್ ದೇ ಆರ್ಗ್ಯೂ ಇಸ್, ಫಾರ್ ಎಸ್ಪೆಷಲಿ ಅದಕ್ಕೆ ಮುಂಚೆಯಿಂದ ಇನ್ಫಾರ್ಮೇಷನ್ ಇರುತ್ತೆ, ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಆರ್ ಯುವರ್ ಥಿಂಕಿಂಗ್, ವಾಟ್ ಯು ಆರ್ ಆರ್ಡರಿಂಗ್ ಆ್ಯಂಡ್ ಆಲ್, ಬಟ್ ದಿಸ್ ಈಸ್ ಆಲ್ ಕ್ಯಾಲ್ಕುಲೇಟೆಡ್. ಸ್ಟಿಲ್ ಯು ಕೆನಾಟ್ ಹ್ಯಾವ್ 100% ಶ್ಯೂರಿಟಿ. ಸೊ ಐ ಫೀಲ್ ಸ್ಟಿಲ್ ದೆರ್ ಇಸ್ ಟೈಮ್. ಆ್ಯಸ್ ಆಫ್ ನೌ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್, ಬಟ್ ಎಸ್, ಜನರಲ್ ಪಾಪ್ಯುಲೇಷನ್ಗೆ ಹೆಲ್ಪ್ ಮಾಡೋಕ್ಕೆ ಅಂದರೆ ಅವೇರ್ನೆಸ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಕಂಟ್ರಿಯಲ್ಲಿ. ಈಗ ನೀವು ಎ ಐ ಟೂಲ್ ಇಟ್ಟಿರ್ತೀರಾ, ಅಲ್ಲಿ ಬಂದು ಮಾಡೋಕ್ಕೂ ಅವ್ರು ದೇ ಶುಡ್ ಮೇಕಪ್ ದೇರ್ ಮೈಂಡ್. ಸೊ ಅದು ಕೇಳೋಕ್ಕೂ ದೇ ಶುಡ್ ಮೇಕಪ್ ದೇರ್ ಮೈಂಡ್. ದ್ಯಾಟ್ ವಿಲ್ ಹ್ಯಾಪನ್ ಓನ್ಲಿ ಮೈಂಡ್ ಸೆಟ್ ಚೇಂಜ್. ಸೊ ಸಿಮಿಲರ್ಲಿ ಇನ್ ಅಡಿಕ್ಷನ್ ಆಲ್ಸೋ, ಎಷ್ಟೇ ನಾವು ಟ್ರೀಟ್ಮೆಂಟ್ ಬೆಸ್ಟ್ ಕೊಡ್ತೀವಿ ಅಂದರೂ ಅವ್ರ ಮೈಂಡ್ ಸೆಟ್ ಫಸ್ಟ್ ದೇ ಶುಡ್ ಮೇಕ್ ದೇರ್ ಮೈಂಡ್. ಅಡಿಕ್ಷನ್ ಟ್ರೀಟ್ಮೆಂಟ್ ದೇರ್ ಇಸ್ ನೋ 100% ಟ್ರೀಟ್ಮೆಂಟ್. ಈಗ ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ರೆ ಅವರೆಲ್ಲ ಮರ್ತು ಬಿಡ್ತಾರೆ ಅಂತ, ನೋ, ಇಟ್ಸ್ ಓನ್ಲಿ ಪಾರ್ಷಲಿ ಮೆಡಿಸಿನ್, ಪಾರ್ಷಲಿ it's therapy. 50% of it is their own
ವಿಲ್ ಅವ್ರದ್ದು ಡಿಸೈಡ್ ಮಾಡೋದು, ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಮಾಡೋದು, ಅದಕ್ಕೆ ಜೊತೆಗೆ ಟ್ರೀಟ್ಮೆಂಟು ಕೊಡೋದು. ಸೊ ಸಿಮಿಲರ್ಲಿ ಇನ್ ದಿಸ್ ಆಲ್ಸೋ ಮೈಂಡ್ ಸೆಟ್ ಇಸ್ ಇಂಪಾರ್ಟೆಂಟ್. ಸೊ ಕ್ರಿಯೇಟಿಂಗ್ ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್ ಟು ಇಂಪ್ರೂವ್ ದ ಅನ್ಮೆಟ್ ನೀಡ್ಸ್ ಆಫ್ ದ ಮೆಂಟಲ್ ಹೆಲ್ತ್. ಸೊ ಫಸ್ಟ್ ನಾವು ಅದು ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟರು, ಅವರಿಗೆ ತಿಳುವಳಿಕೆ ಹೇಳಿದ್ರೆ ಅವ್ರು ಅದನ್ನು ನೆಕ್ಸ್ಟ್ ಅಟ್ಲೀಸ್ಟ್ ಈಗ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು, ಇಟ್ ಈಸ್ ನಾಟ್ ದಟ್ ಓಕೆ ಇಟ್ಸ್ ಅ ಸಬ್ಸ್ಟಿಟ್ಯೂಟ್. ಅವ್ರು ಯಾರೋ ಅಲ್ಲಿ ಡಿಪ್ರೆಷನ್ ಮಾಡ್ತಾ ಇದ್ದವರು ಇದನ್ನು ಕೇಳ್ಕೊಂಡು ಸರಿ ಹೋಗಲ್ಲ. ಇಟ್ ಈಸ್ ಓಕೆ, ಅವ್ರಿಗೆ ಗೊತ್ತಾಗತ್ತೆ, ಓ ಹಿಂಗೂ ಇರ್ಬೋದಾ, ಅಥವಾ ಅವ್ರಿಗೆ ಜೊತೆಗಿರೋದು ಯಾರ್ದಾರು ಇದ್ದವ್ರನ್ನ ಹೆಲ್ಪಿಗೆ ಕರ್ಕೊಂಡು ಹೋಗ್ಬೋದು. ಸೊ ಸ್ಟಿಗ್ಮಾ ಕಡಿಮೆ ಆಗುತ್ತೆ, ಅವೇರ್ನೆಸ್ ಜಾಸ್ತಿ ಆಗುತ್ತೆ, ದೆನ್ ದಿಲ್ ಗೋ ಆ್ಯಂಡ್ ಮೀಟ್ ಸಮ್ವನ್ ಆ್ಯಂಡ್ ದೆನ್ ದ ಆ್ಯಕ್ಚುಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ಸ್. ಅಷ್ಟು ಹೋಗೋಕ್ಕೇ ಗ್ಯಾಪ್ ತುಂಬ ಇದೆ. ದ್ಯಾಟ್ ಶುಡ್ ಸ್ಟಾರ್ಟ್ ಫಸ್ಟ್. ಆ್ಯಂಡ್ ಕಂಟಿನ್ಯೂಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಿಲೀಫ್ ಆ್ಯಂಡ್ ಕಂಟಿನ್ಯೂಟಿ ಅದರಲ್ಲಿ ಇಂಪ್ರೂವ್ ಆಗುತ್ತೆ ಅಂತ. ಓಕೆ, ಸೊ ಐ ಫೀಲ್ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಅವೇರ್ನೆಸ್ ಇಸ್ ದ ಕೀ. ಓಕೆ, ಒನ್ ಲಾಸ್ಟ್ ಥಾಟ್. ಈಗ ಹೇಳಿದ್ರು ರೇಷಿಯೋ ಆಫ್ ಸೈಕ್ಯಾಟ್ರಿಸ್ಟ್ ನಮ್ಮ ಕಂಟ್ರಿಲಿ ತುಂಬ ಕಡಿಮೆ ಇದೆ ಅಂತ. ಯು ಬೀಯಿಂಗ್ ಅ ವೆಲ್ ಎಸ್ಟಾಬ್ಲಿಷ್ ಸೈಕ್ಯಾಟ್ರಿಸ್ಟ್, ಅಪ್ಕಮಿಂಗ್ ಡಾಕ್ಟರ್ಸ್ಗೆ ಸೈಕ್ಯಾಟ್ರಿ ಪರ್ಸ್ಯೂ ಮಾಡೋಕ್ಕೆ ವಾಟ್ ಈಸ್ ಯುವರ್ ಮೋಟಿವೇಶನ್? ಯಾಕೆ ಬರಬೇಕು? ವೈ ಇಸ್ ಇಟ್ ವೆರಿ ಇಂಪಾರ್ಟೆಂಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಎಸ್, ಈಗ ತುಂಬ ನೀವು ನೋಡ್ತಾ ಇರ್ಬೋದು, ಈಗ ದೇರ್ ಲಾಟ್ ಆಫ್, ಆ್ಯಸ್ ಐ ಸೆಡ್, ಯಾವ್ದು ಎ ಐಯಿಂದ ಎಫೆಕ್ಟ್ ಆಗುತ್ತೆ, ಯಾವಾಗಲ್ಲ. ದಟ್ ಈಸ್ ದೇರ್ ಇನ್ ಮೆಡಿಕಲ್ ಬ್ರಾಂಚಸ್ ಆಲ್ಸೋ. ಯಾವ್ದು ಎ ಐಯಿಂದ ಎಫೆಕ್ಟ್ ಆಗುತ್ತೆ, ಯಾವುದಾಗಲ್ಲ ಅಂತ ಹೇಳಿ. ಅಥವಾ ದಿಸ್ ವರ್ಡ್ ನನಗೆ ಅದು ಇಷ್ಟನೇ ಇಲ್ಲ. ಆ ವರ್ಡ್ ಯಾವ ಬ್ರಾಂಚಿಗೆ ಡಿಮಾಂಡ್ ಇದೆ ಮ್ಯಾಮ್? ದಿಸ್ ಇಸ್ ವಾಟ್ ಮೆನಿ ಪೀಪಲ್ ಆಸ್ಕ್. ಐ ಮೀನ್ ದೇ ಯೂಸ್ ಟು ಆಸ್ಕ್, ನಾವು ಪಿ ಜಿ ತೊಗೊಳ್ಬೇಕಾದ್ರೆ ಅಥವಾ ನಾವು ಪಿ ಜಿ ತೊಗೊಂಡಾದ್ಮೇಲೆ ಜೂನಿಯರ್ಸ್, ವಾಟ್ ಡು ಯು ಮೀನ್ ಬೈ ಡಿಮಾಂಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಇದರಲ್ಲಿ ಡಾಕ್ಟರ್ಸ್ಗಳಲ್ಲಿ ಎಲ್ಲದಕ್ಕೂ ಡಿಮಾಂಡ್ ಇದೆ, ಬಿಕಾಸ್ ಪಾಪ್ಯುಲೇಷನ್ ಆ್ಯಂಡ್ ದ ರೇಷಿಯೋ ಇಸ್ ಲೆಸ್. ಈಸ್ ಜಸ್ಟ್ ಕೆಲವೊಂದು ಸೆಕ್ಷನ್ಸಲ್ಲಿ ಕಾನ್ಸಂಟ್ರೇಟ್ ಆಗಿದೆ. ಈಗ ಸಿಟಿಯಲ್ಲಿ ಇದ್ದಿರೋ ಅಷ್ಟು ಸೈಕ್ಯಾಟ್ರಿಸ್ಟ್ಸ್ ಟೈರ್ 2 ಸಿಟಿಯಲ್ಲಿಲ್ಲ, ಅಥವಾ ಟೈರ್ 1 ಸಿಟಿಯಲ್ಲೂ ಕೆಲವೊಂದು ಏರಿಯಾದಲ್ಲಿ ಇದ್ದಷ್ಟು ಕೆಲವೊಂದು ಏರಿಯಾದಲ್ಲಿ ಇಲ್ಲ. ಸೊ ಇಟ್ ಈಸ್ ಜಸ್ಟ್ ಡಿಫ್ರೆನ್ಷಿಯಲಿ ಲೊಕೇಟೆಡ್. ದಟ್ ಈಸ್ ಆಲ್ಸೋ ಒನ್ ಪಾಯಿಂಟ್. ಸೊ ಸೈಕ್ಯಾಟ್ರಿ ತೊಗೊಳ್ಳೋಕ್ಕೆ ಕಮ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ದ್ಯಾಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇಟ್ ಈಸ್ ಅನ್ಲೈಕ್ ಅದರ್ ಮೆಡಿಕಲ್ ಬ್ರಾಂಚಸ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬನ್ನಿ. ದೇರ್ ಇಸ್ ಡೆಫಿನೆಟ್ಲಿ, ಐ ವಾಂಟ್ ಸೇ ಸ್ಕೋಪ್ ಅಂತ ಹೇಳಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮಗೆ ಇಷ್ಟ ಇದ್ದರೆ, ನಿಮಗೆ ಡೀಲ್ ಮಾಡೋಕ್ಕೆ, ಪೇಷಂಟ್ಸ್ ಜೊತೆ, ಪೀಪಲ್ ಜೊತೆ ಡೀಲ್ ಮಾಡೋಕ್ಕೆ, ಹ್ಯೂಮನ್ ಮೈಂಡ್ಸ್ ಜೊತೆ ಡೀಲ್ ಮಾಡೋಕ್ಕೆ ಡೆಫಿನೆಟ್ಲಿ. ಬಟ್ ಒನ್ಸ್ ವೆನ್ ಯು ಹವ್ ಕಮ್, ಸಮ್ಟೈಮ್ಸ್ ಇಂಟ್ರೆಸ್ಟ್ ಇಲ್ಲದೇನೋ, ಫಸ್ಟ್ ಚಾಯ್ಸ್ ಆಫ್ ಮೈನ್ ವಾಸ್ ಆಲ್ಸೋ ನಾಟ್ ಸೈಕ್ಯಾಟ್ರಿ. ಬಟ್ ನಾನು ಬಂದ ಮೇಲೆ ಇಂಟ್ರೆಸ್ಟ್ ಆದಮೇಲೆ ದೆನ್ ಐ ಫೆಲ್ಟ್ ಓಕೆ, ಐ ಫೀಲ್ ಗುಡ್ ಅಂತ. ಸೊ ಒನ್ಸ್ ವೆನ್ ಯು ಎಂಟರ್ ದ ಬ್ರಾಂಚ್, ನಿಮ್ಗೆ ಅದು ಮಾಡೋ ಕೆಲಸ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಕಂಟಿನ್ಯೂ. ದಟ್ ಈಸ್ ಮೋಸ್ಟ್ important. But if you are interested, it's a very good branch. You should be interested to deal with people and help people, and also help your own mental health. ಇದು ನಮ್ಮ ಪ್ರೊಫೆಸರ್ಸ್ ಕೂಡ ಹೇಳ್ತಾ ಇದ್ರು. ಆಫ್ಟರ್ ಬಿಕಮಿಂಗ್ ಸೈಕ್ಯಾಟ್ರಿಸ್ಟ್, ಇಫ್ ಯು ಆರ್ ಮೈಂಡ್ಫುಲ್ ಅಂದರೆ ವರ್ಡ್, ನೀವೇನು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಬೇಕು, ಅವೇರ್ ಇರಬೇಕು. ಸೊ ಇಫ್ ಯು ಆರ್ ಮೈಂಡ್ಫುಲ್, ಯು ವಿಲ್ ಬಿಕಮ್ ಅ ಬೆಟರ್ ಪರ್ಸನ್ ಆಫ್ಟರ್ ಕಮಿಂಗ್ ಟು ಸೈಕ್ಯಾಟ್ರಿ ಅಂತ ಹೇಳಿ. ಸೊ ನಾವು ಬೇರೆಯವ್ರಿಗೆ ಹೇಳೋದನ್ನು ನಾವು ಗಮನ ಇದ್ದರೆ, ಅದನ್ನು ನಾವು ಅಳವಡಿಸ್ಕೊಂಡ್ರೆ, ಯು ವಿಲ್ ಆಲ್ಸೋ ಬಿಕಮ್ ಅ ಬೆಟರ್ ಪರ್ಸನ್ ಆ್ಯಂಡ್ ಯೋರ್ ಲೈಫ್ ವಿಲ್ ಬಿ ಬೆಟರ್. ಇಟ್ಸ್ ನಾಟ್ 100%. ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ದ ಸೇಮ್ ಪ್ರಾಬ್ಲಮ್ಸ್ ಆಸ್ ಅದರ್ಸ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ಎಷ್ಟೊಂದು ನಮಗೆ ಗೊತ್ತಿಲ್ಲದ ವಿಷಯ ಇವತ್ತು ಗೊತ್ತಾಯಿತು. ಆ್ಯಂಡ್ ಮೇ ಬಿ ವಿ ಆರ್ ಮೋರ್ ಅವೇರ್ ನೌ ಆಫ್ after talking to you actually, what are all those things. Correct. Like we discussed. Again, thank you so much for your time. ಥ್ಯಾಂಕ್ ಯು. ಸೊ ಹೇಗೆ ಅನ್ನಿಸ್ತು ಇವತ್ತಿನ ಎಪಿಸೋಡ್? ಪರ್ಸನಲಿ ನನಗೆ ಎಷ್ಟೊಂದು ಇನ್ಸೈಟ್ ಸಿಕ್ತು ಇವತ್ತು. ಬಿಕಾಸ್ ಎಷ್ಟೊಂದು ಸಲ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲಾರ್ದೇ ನಾವು ಎಷ್ಟೊಂದು ತಪ್ಪು ಮಾಡ್ತಾ ಇದ್ದೀವಿ. ನಮ್ಮದು ಎಷ್ಟೊಂದು ಫ್ರೆಂಡ್ಸ್, ಫ್ಯಾಮಿಲಿ ಆದರೂ ನಮಗೇನಾದರೂ ಬಂದಾಗ ಈ ಥರ ನಮ್ಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದಾಗ ಮೇ ಬಿ ನಾವು ಏನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅದನ್ನ, ಏನಾಗಿಲ್ಲ ಬಿಡು ಮಚ್ಚ, ಇದೆಲ್ಲ ಕಾಮನ್ನು ಅಂತ. ಬಟ್ ಇವತ್ತಿನ ಎಪಿಸೋಡ್ಸಲ್ಲಿ ನಮಗೆ ರಿಯಲೈಸೇಷನ್ ಆಗಿದ್ದೇನು ಅಂತಂದರೆ, ಮೋಸ್ಟ್ಲಿ ಅವ್ರು ಏನೋ ಒಂದು ಸಿಚುವೇಶನಿಂದ ಹೋಗ್ತಾ ಇರ್ತಾರೆ, ಅದನ್ನು ನಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಅಗೇನ್ ಆ ಥರ ಸಿಚುವೇಶನ್ ಬಂದರೆ ನಾವು ಯಾವ ಥರ ಅದನ್ನು ಡೀಲ್ ಮಾಡಬೇಕು, ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇದ್ರ ಜೊತೆ ಯಾವ ಥರ ಸಾಥ್ ಕೊಡಬೇಕು, ಇದೆಲ್ಲ ಎಷ್ಟೊಂದು ಇನ್ಫಾರ್ಮೇಷನ್ಸ್ ಇವತ್ತು ನಮಗೆ ಗೊತ್ತಾಯಿತು. ಮೆಂಟಲ್ ವೆಲ್ಬೀಯಿಂಗ್ನ ನಮ್ಮ ನಾರ್ಮಲ್ ಡೇ ಟು ಡೇ ಲೈಫಲ್ಲಿ ಇಟ್ ಹ್ಯಾಸ್ ಟು ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ನಿಮ್ಮದು ಫ್ಯಾಮಿಲಿ, ಫ್ರೆಂಡ್ಸ್ ಆಗಲಿ, ಇನ್ ಕೇಸ್ ನೀವಾಗಲೂ ಆ ಥರ ಸಿಚುವೇಶನ್ಸಲ್ಲಿ ನೀವೇನಾದ್ರು ಗೋತ್ರು ಆಗ್ತಾ ಇದ್ರೆ, ಡೋಂಟ್ ನೆಗ್ಲೆಕ್ಟ್, ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಆ್ಯಂಡ್ ಇಫ್ ಯು ವಾಂಟ್ ಟು ಕಾಂಟ್ಯಾಕ್ಟ್ ಡಾಕ್ಟರ್ ಸುಮತಿ, ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಗೇನ್ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಅದನ್ನು. ಸೊ ದಟ್ ನಮಗೂ ಜಾಸ್ತಿ ಮೋಟಿವೇಶನ್ ಬರುತ್ತೆ ಈ ಥರ ಗೆಸ್ಟ್ ಕರೆಸ್ಬಿಟ್ಟು ಅವ್ರ ಜೊತೆ ಇನ್ನೂ ಜಾಸ್ತಿ ಡೀಟೇಲ್ಸ್ ವಿಚ್ ಈಸ್ ನಾಟ್ ಇನ್ ಅ ಮೇನ್ ಸ್ಟ್ರೀಮ್, ಆ ಡೀಟೇಲ್ಸ್ನ ತಗೊಳ್ಳೋಕೆ ನಾವು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.